ಇರುತ್ತೆ ಭಯ ಆಗ್ಲಿಕ್ಕೆ. ಇವನ್ 2020 ಬಂದ್ಬಿಟ್ಟು ರಾವು ಕಾಲ ಅಲ್ಲ, ರಾವು ತಗೊಂಡೋಗಿ ಹೆಸರು ಬಿಡ್ತಾನೆ ಕೆಳಗಡೆ. ಅಲ್ಲ, 2020 ಬಂದಾಗ ನೀವು ನೋಡಿರ್ಬೇಕು ಈ ಕೋವಿಡ್ ಹೆಂಗ್ ಹಬ್ತು ನೋಡಿದ್ರ. ಫುಲ್ ಪೀಕ್ ಹೋಗಿ ಮತ್ತೆ ಕೆಳಗೆ ಬಂತು. ಹಾ, ರಾವು ಹೆಂಗೆ ಅಂದ್ರೆ ಏನೇ ಕೊಟ್ಟು ಸಡನ್ ಸಡನ್ ಹ್ಮ್. ಪೀಕು ಸಡನ್ ಕೆಳಗಡೆ ಬರುತ್ತೆ. ರಾವು ಇರೋದೇ ಹಂಗೆ. ಹೌದು. ಕೋವಿಡ್ ಹೆಂಗ್ ಹಬ್ತು ನೋಡಿದಿರಲ್ಲ ನೀವು. ಹ್ಮ್. ರಾತ್ರೋರಾತ್ರಿ ಪೂರ್ತಿ ಇದನ್ನೇ ತಿರ್ಗಿಸ್ಬಿಟ್ಟ ರಾವು. ಸೊ ಅದು ಆ ಲೆವೆಲ್ ಪವರ್ ಇರುತ್ತೆ ರಾವುಗೆ. ಹಾ. ಸೊ ಮುಂದೆ ಹಂಗೆ ಮುಂದಿನ ವರ್ಷ 9 ಹೊಡಿ ಕಡಿ ಬಡಿ ಒಳ ಅಲ್ಲ, ಮಂಗಳ ಮಂಗಳವಾರ. ಅಗ್ರೆಸಿವ್. ಆಮೇಲೆ ಮಂಗಳ ಹಂಗೆ ಅಂತ ಒಂಥರ ಈ ಆರ್ಮಿಲಿ ಸೇನಾಧಿಪತಿ ಇದ್ದಂಗೆ. ಹಾ. ಎಲ್ಲ ಕೆಲಸಗಳು ಸ್ಟ್ರಿಕ್ಟ್ ಆಗಿ ಆಗ್ಬೇಕು, ಮತ್ತೆ ಕೆಲಸಗಳು ಕರೆಕ್ಟ್ ಆಗಿ ಆಗ್ಬೇಕು ಪ್ರಾಪರ್ ಆಗಿ. ಅಂದ್ರೆ ಕರ್ಮಿಕ ಯಾರ್ಯಾರ ಕರ್ಮಗಳು ಚೆನ್ನಾಗಿರುತ್ತೆ ಅವ್ರು ಬಂದ್ಬಿಡ್ತಾರಂತ ಬಸ್ ನನ್ನ ಮಟ್ಟಿಗೆ. ಕರೆಕ್ಟ್. ಕಾರ್ಮಿಕ್ ನಂಬರ್ ಆಕ್ಚುಲಿ ನಂಬರ್ 9. ಓಕೆ, ನಿನ್ನೆ ಕ್ಲಾಸ್ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳಿದ್ರೆ ಹೇಳ್ಬೋದು. ಕನ್ಸಲ್ಟೇಷನ್ ಬೇಡ, ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಭವಾನಿ ಗೌಡ್ರ ಅವ್ರು ಹೇಳಿ. ಭವಾನಿ ಗೌಡ್ರು ಮೊನ್ನೆ ಕೇಳಿದ್ರ ನಿಮ್ಗೆ? ಇಲ್ಲಲ್ಲ. ಇಲ್ಲ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ, ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಕ್ಲಾಸ್ ಭಾಳ ಚಲೋ ಐತ್ರಿ. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಗುರುಗಳು ಹೇಳಿದ್ದಕ್ಕೂ ನೀವ್ ಹೇಳಿದ್ದಕ್ಕೂ ಅಂದ್ರೆ ಜ್ಞಾನ ಒಂದೇ. ಆ, ನಿಮ್ದೇನು ಜ್ಞಾನ ಕಡಿಮೆ ಏನಿಲ್ಲ, ನನಗೆ ಎಷ್ಟು ಗೊತ್ತು ಅಷ್ಟು ಹೇಳಿನಿ ಅಂತ ಅಂದ್ರಿ. ಆದ್ರೆ ಅದು ನಾವು ಭಾಳ ಅರ್ಥ ಆಗಂಗ್ ಹೇಳಿದ್ರಿ. ಭಾಳ ಥ್ಯಾಂಕ್ಸ್ ರೀ ನಿಮ್ಗೆ. ಆ, ನಮ್ದು ಏನ್ ಕ್ವಶನ್ ಅಂತಂದ್ರೆ, ನನ್ಗ ತಲಿಯಿಂದ ಇಲ್ಲಿ ಶ್ವಾಸಕೋಶದ ಭಾಗ ಏನ್ ಬರುತ್ತಲ್ಲ, ಅಲ್ಲಿವರೆಗೂ ಕೋಲ್ಡ್ ಅಂದ್ರೆ ಜಲ್ದಿ ಅಲರ್ಜಿ ಇದೆ ಸ್ವಲ್ಪ. ಅಲ್ಲಿವರ್ಗುನು ಎಲ್ಲ ಹೀಟ್ ತಗೋಬೇಕು ನಾನು. ಆ ಹೊಟ್ಟೆಯಿಂದ ಕೆಳಭಾಗಕ್ಕೆಲ್ಲ ಸ್ವಲ್ಪ ಫುಲ್ ಹೀಟ್ ಸಿಂಪ್ಟಮ್ಸ್ ಇದೆ ನಿಮಗೆ ಅಂತಂದ್ರೆ, ಅವಾಗ ನೀವೇನ್ ಅದನ್ನ ಹೆಂಗ್ ಜಡ್ಜ್ ಮಾಡ್ಬೇಕು ಅಂತಂದ್ರೆ, ನಿಮ್ದು ಪೂರ್ತಿ ನಾಡಿ ನೋಡಿದಾಗ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್, ಈಗ ನಿಮ್ಗೆ ಬ್ರೀದಿಂಗ್ ರಿಲೇಟೆಡ್ ಸಮಸ್ಯೆ ಬರ್ತಿದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಲಂಗ್ಸ್. ಕರೆಕ್ಟಾ? ಲಂಗ್ಸ್ ಮತ್ತೆ ಹಾರ್ಟ್ ಎನರ್ಜಿ ಚೆಕ್ ಮಾಡ್ಬೇಕು ನೀವು. ಲಂಗ್ಸ್ ಎನರ್ಜಿನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೀಟ್ ಇದೆಯೋ ಕೋಲ್ಡ್ ಇದೆಯೋ ಅಂತ. ಅದನ್ನ ನಾನು ನಾಡಿ ಹೇಳುವಾಗ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಬೇಸ್ಡ್ ಆಗಿರೋದು ಹೆಂಗೆ ಅಂತಂದ್ರೆ, ಈ ಒಂದು ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಏನು ಅಂತಂದ್ರೆ, ಈ ವಾತ ಪಿತ್ತ ಕಫ ಹೆಂಗ್ ಕಂಡುಹಿಡಿಬೇಕು ಸರ್. ನಮ್ಗೆ ನಮ್ಮ ಬಾಡಿಲಿ ಕೋಲ್ಡ್ ಇರುತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೀಟ್ ಆಗುತ್ತೆ ಆಟೋಮೆಟಿಕ್ಲಿ. ನಂದು ಎರಡೂ ಮಿಕ್ಸ್ ಇರುತ್ತೆ. ಈ ರೀತಿ ಸುಮಾರು ಜನದ ಒಂದು ಪ್ರಶ್ನೆ ಸುಮಾರು ಜನಕ್ಕಿದೆ. ಸೊ ಆ ಒಂದು ನಿನ್ನೆ ಹೇಳಿದ್ದೆ. ಆದ್ರೂ ಇವತ್ತೇನ್ ಮಾಡೋಣ ಅಂದ್ರೆ, ಒಂದು ಹೊಸ ಅಪ್ರೋಚ್ ಟ್ರೈ ಮಾಡೋಣ. ಸರಿನಾ? ಇದು ಒಂದು 80% ಮ್ಯಾಚ್ ಆಗ್ಬೋದು, ಎಲ್ಲರಿಗೂ ಮ್ಯಾಚ್ ಆಗ್ಬೇಕಂತೂ ಇಲ್ಲ. ಒಂದಿನ ಒಂದು ಹೊಸ ಅಪ್ರೋಚ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಹೇಳ್ತಾ ಇರೋದು. ಸೊ ಟ್ರೈ ಮಾಡೋಣ ಇದೊಂದು ಹೊಸ ಅಪ್ರೋಚ್. ಏನು ಅಂತಂದ್ರೆ, ಇವತ್ತು ಹೊಸ ಕಾನ್ಸೆಪ್ಟ್, ಡೇಟ್ ಆಫ್ ಬರ್ತ್ ಅನ್ನ ತಗೊಂಡ್ಬಿಟ್ಟು ಇವ್ರ ಬಾಡಿ ಹೀಟೋ ಕೋಲ್ಡ್ ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಟ್ರೈ ಮಾಡೋಣ ಇವತ್ತು. ಸರಿನಾ? ಸೊ ಕೆಲವೊಬ್ಬರಿಗೆ ಅವ್ರ ಬಾಡಿಯೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನ ಹೆಂಗ್ ಕಂಡುಹಿಡಿಬೇಕು, ಅದನ್ನ ಡೇಟ್ ಆಫ್ ಬರ್ತ್ ಯೂಸ್ ಮಾಡಿ ಆ ಕಾನ್ಸೆಪ್ಟ್ ಮೇಲೆ ಇವತ್ತು ಕಲಿಯೋಣ. ಅದಕ್ಕಿಂತ ಮುಂಚೆ ನಿನ್ನೆ ಕ್ಲಾಸ್ ಮೇಲೆ ಕನ್ಫ್ಯೂಷನ್ಸ್ ಇದ್ರೆ ಕೇಳಿ, ಇನ್ನೊಂದು 5 ಮಿನಿಟ್ಸ್. ನಿತು ಜೈನ್ ಅವರು ಹೇಳಿ. ಜೈ ಜಿನೇಂದ್ರ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ, ಹೇಳಿ. ನಾನು ಫಸ್ಟ್ ಟೈಮೇ ಜಾಯಿನ್ ಆಗಿರೋದು ಸರ್. ನನ್ಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಬಟ್ ನನ್ಗೆ ಯುಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಸರ್. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಜಿಯಾ 18 mm ಅಂತ ತೋರಿಸ್ತಿದ್ದಾರೆ ಡಾಕ್ಟರ್. ಯುಟ್ರಸ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ, ಯುಟ್ರಸ್ ರಿಮೂವ್ ಮಾಡ್ಬೇಕಂತ. ಸೊ ಇದ್ರಲ್ಲಿ ಏನಾದ್ರು. ಹಲೋ, ನೀವೆಲ್ಲಿರೋದು ಮೇಡಮ್? ನಾನ್ ಬಾಂಬೆಯಿಂದ ಮಾತಾಡ್ತಿರೋದು ಸರ್. ಬಾಂಬೆಯಿಂದನಾ? ಬಾಂಬೆಲಿ ಯಾರಿಲ್ಲ ಅಲ್ಲ ಮೇಡಮ್. ಅಲ್ಲಿ ಬೆಂಗಳೂರು ಆಗಿದ್ರೆ ಒಂದು ಅವ್ರ ನಂಬರ್ ಕೊಡ್ತಿದ್ದೆ ರಿಲೇಟೆಡ್. ಸೀಡ್ ಹಾಕ್ಲಿಕ್ಕೆ ಒಳ್ಳೆ ಆಗ್ತಿತ್ತು. ಹೇಳಿ. ಪರವಾಗಿಲ್ಲ ಸರ್, ಬ್ಯಾಂಗ್ಳೂರ್ ನಂಬರು ಕೊಡಿ. ನಮ್ ತಾಯಿ ಮನೆ ಬ್ಯಾಂಗ್ಳೂರ್. ಆಮೇಲೆ ಕೊಡ್ತೇನೆ. ಓಕೆ ಸರ್. ಕಲರ್ ಥೆರಪಿಯಲ್ಲಿ ಇದ್ರಲ್ಲಿ ಏನಾದ್ರೂ ಇದೆಯಾ ಸರ್ ಸೊಲ್ಯೂಷನ್? ಅದೇ ಮೇಡಮ್, ಕಲರ್ ಥೆರಪಿ ಬಂದ್ರೆ ಅದು ಆರ್ಗನ್ ಲೆವೆಲ್ ಟ್ರೀಟ್ಮೆಂಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಕಲರ್ ಥೆರಪಿ ಹೇಳ್ತಾ ಕೂತ್ರೆ ಬೆಟರ್ ಏನ್ ಮಾಡಿ ನೀವು, ಫಸ್ಟ್ ನಿಮ್ ಬಾಡಿ ವಾತನೋ ಪಿತ್ತನೋ ಕಫನೋ ಕಂಡಿಡ್ಕೊಳ್ಳಿ. ಫಸ್ಟ್ ಕೆಲಸ ಅದ್ ಮಾಡಿ. ಸರಿನಾ? ಅದಕ್ಕೆ ವಿರುದ್ಧ ಆಗಿರೋ ಫುಡ್ ಅನ್ನ ನಿಲ್ಲಿಸಿ. ಈಗ ನಿಮ್ ಬಾಡಿ ಆಲ್ರೆಡಿ ಪಿತ್ತ ಇದೆ ಅಂತಂದ್ರೆ ನೀವು ಮತ್ತೆ ಹುಳಿ ತಿನ್ನೋದು, ಖಾರ ಇರೋ ಸ್ಪೈಸಿ ಐಟಮ್ಸ್ ತಿನ್ನೋದು ಮಾಡಿದ್ರೆ ಡೆಫಿನೆಟ್ಲಿ ಇನ್ನು ಪಿತ್ತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನ ಕಡಿಮೆ ಮಾಡ್ತೀನಿ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಸರ್ ಹೇಳಿದ್ರಲ್ವಾ ಹೀಲರ್ ನಂಬರ್ ಕೊಡ್ತೀನಿ ಅಂತ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಏನ್ ಟ್ರೀಟ್ಮೆಂಟ್ ತಗೋಬೇಕು ಟ್ರೀಟ್ಮೆಂಟ್ ತಗೊಳ್ಳಿ. ಸರಿನಾ? ಈ ಕ್ಲಾಸ್ ಅಲ್ಲಿ ಹೇಳ್ತಾ ಕೂತ್ರೆ ಒಂದೊಂದೇ ಪ್ರಾಬ್ಲಮ್ ಮೇಲೆ ಎಲ್ಲರೂ ಕೇಳ್ತಾರೆ. ಅವು ಎಲ್ಲರದು ಪ್ರಾಬ್ಲಮ್ಸ್ ಇರುತ್ತಲ್ವಾ, ಹಿಂಗಾಗಿ ತುಂಬಾ ಟೈಮ್. ಡೇಟ್ ಆಫ್ ಬರ್ತ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಅವ್ರು ಹೇಳ್ತಾರೆ ಒಂದ್ ನಿಮಿಷ. ಇವರು ಸ್ಟಾರ್ಟ್ ಮಾಡಿ. ನಾನು ಚಾಟ್ ಬಾಕ್ಸ್ ಸದ್ಯಕ್ಕೆ ಆಫ್ ಮಾಡಿರ್ತೀನಿ, ಬಿಕಾಸ್ ಅಲ್ಲಿ ಕ್ಲಾಸ್ ಕೇಳಿದ್ರೆ ಡಿಸ್ಟರ್ಬ್ ಆಗೋದು ಬೇಡ ಅಂತ. ಇನ್ನೊಂದು ನಾರ್ಮಲ್ ಆಗಿ ಇದು ಹೇಳ್ಬೋದು ನೀವು. ಇದು ಫುಲ್ ಬಾಡಿ ನೋಡಿ ಹೇಳ್ಬೋದು. ತುಂಬಾ
ತುಂಬಾ ದಪ್ಪ ಇದ್ರೆ ಕಫ ಪ್ರಕೃತಿ ಇರುತ್ತೆ ಅಂತೇಳಿ. ಕಫ ಪ್ರಕೃತಿ ಇರುತ್ತೆ. ತುಂಬಾ ಆಮೇಲೆ ಲೇಟ್ ಎಕ್ಸ್ಪೆಷಲಿ ಬೆಲ್ಲಿ ಫ್ಯಾಟ್ ಇದೆ ಅಂತಂದ್ರೆ ಅವರು ಹ್ಮ್ ಕಫ ಪ್ರಕೃತಿ. ಹ್ಮ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಮತ್ತೆ ಹೊಟ್ಟೆಯಿಂದ ಕೆಳಗಡೆ ಭಾಗದಲ್ಲಿ ಫ್ಯಾಟ್ನೆಸ್ ತುಂಬಾ ಇದೆ, ಜಾಸ್ತಿ ಇದೆ ಅಂತಂದ್ರೆ ಅದು ಕಫ ಪ್ರಕೃತಿ. ಹ್ಮ್. ತುಂಬಾ ತೆಳ್ಳಗಿದ್ದಾರೆ ಅಂತಂದ್ರೆ ಅದು ವಾತ ಪ್ರಕೃತಿ. ಅವ್ರು ತುಂಬಾ ಆಕ್ಟಿವ್ ಆಗಿರ್ತಾರೆ. ಈಗ ಓಡಿದ್ರೆ ಹ್ಮ್ ಮಕ್ಕಳು ನೋಡಿ ನಾರ್ಮಲ್ ಆಗಿ ಕರೆದ್ರೆ ಗಾಳಿ ಅಲ್ವಾ, ಎಲ್ಲ ಏರ್ ಗಾಳಿ ಎಲಿಮೆಂಟ್. ಇರ್ತಾರೆ. ಆಕಾಶ ಮತ್ತೆ ಏರ್ ಎಲಿಮೆಂಟ್ ಎರಡು ಬಂದ್ಬಿಟ್ಟು ಈ ಒಂದು ವಾತ. ಹ್ಮ್ ಸಿಟ್ಟು ಮಾಡ್ಕೊಳ್ಳೋರು ಪಿತ್ತನ ತುಂಬಾ ಫೈರ್ ಎಲಿಮೆಂಟ್. ಫೈರ್ ನೋಡಿ. ಫೈರ್ ಇಂದ ಒಂದರಿಂದನೇ ಸಿಟ್ಟು ಬರಲ್ಲ, ಅದ್ರ ಜೊತೆಗೆ ವಾತನ ಮಿಕ್ಸ್ ಇರಬೇಕು. ವಾತ ಹ್ಮ್ ಮತ್ತೆ ಈಗ ನೋಡಿ ಸರ್, ಬೆಂಕಿ ಜೊತೆ ಗಾಳಿ ಸೇರಿದಾಗ್ಲೇನೆ ಬೆಂಕಿ ಸ್ಪ್ರೆಡ್ ಆಗೋದು. ಹ್ಮ್ ಬೆಂಕಿ ಹ್ಮ್ ಒಂದೇ ಸ್ಪ್ರೆಡ್ ಆಗಕ್ಕಾಗಲ್ಲ, ಬೆಂಕಿಗೆ ಗಾಳಿ ಸಹಾಯ ಮಾಡಿದಾಗ್ಲೇನೆ ಬೆಂಕಿ ಸ್ಪ್ರೆಡ್ ಆಗುತ್ತೆ. ಹ್ಮ್ ಹಿಂಗಾಗಿ ಕೋಪ ಮಾಡ್ಕೊಳ್ಳಿಕ್ಕೆ ಎರಡು ಬೇಕು, ಎರಡು ಎನರ್ಜಿನೂ ಬೇಕು. ಹ್ಮ್ ಹ್ಮ್ ರಾಜೇಂದ್ರ ಯಾಕಂದ್ರೆ ತಲೆಯಲ್ಲಿ ಒಂದ್ಸಲ ಹೊಡೆದಾಗ ಸುಮ್ಮನೆ ಇದ್ರೆ ಅವನು ವಾತದಲ್ಲಿ ಇರ್ತಾನೆ. ಒಂದ್ಸಲ ಹೊಡೆದಾಗ ತುಂಬಾ ಒಂದ್ಸಲ ಸಿಟ್ಟಾಗ್ಬಿಟ್ಟ ಅಂದ್ರೆ ಅವನು ಇದು ತಲೆಗೆ ಕ್ಯಾಶುವಲ್ ಆಗಿ ತಲೆಗೆ ಯಾರಿಗೆ ಹೊಡೆದ್ರು ಕೋಪ ಜಾಸ್ತಿ ಬರುತ್ತೆ. ಬಟ್ ರಿಯಾಕ್ಷನ್ ಟೈಮಿಂಗ್ ಅಂತ ಕರಿತೀವಿ ನಾವು. ಈಗ ಏನೇ ಒಂದು ಇದನ್ನ ಮಾಡಿದಾಗನು ಅದು ರಿಯಾಕ್ಷನ್ ಟೈಮಿಂಗ್ ಇರುತ್ತಲ್ವಾ, ಅದು ಡಿಫರ್ ಇರುತ್ತೆ. ಕಫ ಪ್ರಕೃತಿ ಇರೋದೇ ಬೇರೆ ಇರುತ್ತೆ, ವಾತ ಪ್ರಕೃತಿ ಇರೋದೇ ಬೇರೆ ಇರುತ್ತೆ, ಪಿತ್ತ ಪ್ರಕೃತಿ ಇರೋದೇ ಬೇರೆ ಇರುತ್ತೆ. ಎಲ್ಲದಕ್ಕಿಂತ ಫಾಸ್ಟ್ ಇರೋದು ಪಿತ್ತ, ಇತ್ತ ಬೆಂಕಿ ಅಲ್ವಾ. ಸೊ ಫಾಸ್ಟ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಸೆಕೆಂಡ್ ತಗೊಂಡು ಹಾಕಿ ಇವನ್ಗೆ ಹೊಡೆದ್ಬಿಟ್ಟ ಅಂದ್ರೆ ಒಂದು ಲಾಸ್ಟಿಕ್ ಕಫ ಇರುತ್ತಂತ. ಕಫ ಪ್ರಕೃತಿಯವರು ಬೇಗ ಕೋಪ ಮಾಡ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್, ಬಟ್ ಕೋಪ ಬಂದ್ರೆ ಕಂಟ್ರೋಲ್ ಆಗಲ್ಲ ಅವ್ರಿಗೆ. ಅವ್ರದ್ದು ಅದೊಂದು ಗುಣ ಇರುತ್ತೆ, ಕಫ ಪ್ರಕೃತಿ ಯಾರಲ್ಲಿ ಇರುತ್ತೆ ಅವ್ರಿಗೆ. ಹ್ಮ್ ಓಕೆ, ಸರ್ ರಾಜೇಂದ್ರ ಆಲ್ಮೋಸ್ಟ್ ಜನ ಆಗಿದ್ದಾರೆ, 300 ಆಯ್ತು ಕಡಿಮೆ. ಓಕೆ, 500 ಜನ ಜಾಸ್ತಿ ಜಾಯ್ನ್ ಆಗಲ್ಲ, ಯಾಕಂದ್ರೆ ನಮ್ದು ಜೂಮ್ ಲಿಮಿಟ್ ಇರೋದು 500 ಜನದ್ದು. ಇನ್ನೂ ಒಬ್ಬರು ಯಾರೋ ಒಬ್ರು ವಯಸ್ಸಾದವ್ರು ಅಜ್ಜಾರು, ಯಾರು ರಾಜೇಂದ್ರ ಅವರ ರಾಜೇಂದ್ರ ಬರ್ಕೊಂಡವ್ರು. ಅನ್ಮ್ಯೂಟ್ ಮಾಡಿದೆ ಸರ್, ಬಟ್ ಅವ್ರು ಮಾಡ್ಕೊಳ್ಳಿಲ್ಲ ಅನ್ಮ್ಯೂಟ್. ಏನು ಇಶ್ಯೂ ಇದೆ? ರಾಜೇಂದ್ರ ಅವರೇ ಅನ್ಮ್ಯೂಟ್ ಮಾಡ್ಕೋತೀರಾ? ಅನ್ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಬರುತ್ತೆ ನೋಡಿ ಅನ್ಮ್ಯೂಟು. ಇರ್ಲಿ ಬಿಡಿ, ಅವರು ಗೊತ್ತಾಗ್ತಾರೆ ಅನ್ಕೋತೀನಿ. ಸರಿ ಸರ್, ಓಕೆ. ಸೊ ನಿನ್ನೆ ಕ್ಲಾಸಲ್ಲಿ ವಾತ, ಪಿತ್ತ ಮತ್ತೆ ಕಫದ ಬಗ್ಗೆ ನಾವು ನೋಡಿದ್ವಿ. ವಾತ ಮತ್ತೆ ಪಿತ್ತ ಇರೋರು ಯಾವ ರೀತಿ ಇರ್ತಾರೆ, ಮತ್ತೆ ಕಫ ಪ್ರಕೃತಿ ಇರೋರು ಯಾವ ರೀತಿ ಇರ್ತಾರೆ, ಅವರ ಒಂದು ಬಾಡಿ ಸಿಂಪ್ಟಮ್ಸ್ ಏನಿರುತ್ತೆ ಅಂತ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಸಣ್ಣ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ, ಸಾಧ್ಯ ಆದಷ್ಟು ಎಲ್ಲರೂ ಕ್ಯಾಮ್ರಾನ ಆನ್ ಮಾಡ್ಕೊಳ್ಳಿ, ಸರಿನಾ? ಓಕೆ. ಸೊ ಈ ಒಂದು ವಾತ ಪ್ರಕೃತಿ ಅಂದ್ರೆ ಏನು? ವಾತ ಅಂದ್ರೆ ಗಾಳಿ, ನಾನು ಇನ್ನೇ ಹೇಳಿದ್ದೆ, ಏರ್ ಎಲಿಮೆಂಟ್ ಅಂತ. ಪಿತ್ತ ಅಂದ್ರೆ ಏನು? ಬೆಂಕಿ, ಫೈರ್ ಎಲಿಮೆಂಟ್ ಅಂತ. ಪಿತ್ತ ಎಲ್ಲಿರುತ್ತೆ? ಹೊಟ್ಟೆ ಭಾಗದಲ್ಲಿ ಇರುತ್ತೆ. ವಾತ ಎಲ್ಲಿರುತ್ತೆ? ಈ ಒಂದು ಎದೆ ಭಾಗದಲ್ಲಿ ಇರುತ್ತೆ. ಯಾಕೆ ಎದೆ ಭಾಗದಲ್ಲಿ ಇರುತ್ತೆ ಹೇಳಿ? ವಾತ ಅಂದ್ರೆ ಗಾಳಿ. ನಮ್ದು ಬ್ರೀದಿಂಗ್ ಎಲ್ಲಿ ಮಾಡ್ತೀವಿ ನಾವು? ಉಸಿರಾಟ ಎಲ್ಲಿ, ಯಾವ ಒಂದು ಪೋರ್ಷನ್ ಅಲ್ಲಿ ಮಾಡ್ತೀವಿ? ಈ ಒಂದು ಎದೆ ಮೇಲ್ಗಡೆ ಭಾಗದಲ್ಲಿ ಮಾಡ್ತೀವಿ. ಹಿಂಗಾಗಿ ನಮಗೆ ಆ ಒಂದು ಗಾಳಿಯಿಂದನೇ ನಮಗೆ ಆ ಒಂದು ಜೀವ ಪ್ರಾಣವಾಯು ಅಂತ ಏನ್ ಕರಿತೀವಲ್ವಾ, ಅದು ಈ ಸೆಕ್ಷನ್ ಅಲ್ಲಿ ಇರೋದ್ರಿಂದ ಇಲ್ಲಿ ಮೇಲ್ಗಡೆ ವಾತ ಇರುತ್ತೆ. ಹೊಟ್ಟೆ ಭಾಗದಲ್ಲಿ ಪಿತ್ತ ಇರುತ್ತೆ. ಪಿತ್ತ ಅಲ್ಲಿ ಯಾಕಿರುತ್ತೆ ಅಂತಂದ್ರೆ, ನಮ್ಮ ಒಂದು ಊಟ ಮಾಡಿರೋ ಆಹಾರನ ಕರಗಿಸ್ಲಿಕ್ಕೆ ಸಹಾಯ ಮಾಡೋಕೆ ಏನ್ ಎನ್ಸೈಮ್ಸ್ ಇರುತ್ತೆ, ಏನು ಅದಕ್ಕೆ ನಾವು ಟೆಕ್ನಿಕಲ್ ಟರ್ಮ್ ಅಲ್ಲಿ ಎನ್ಸೈಮ್ಸ್ ಅಂತ ಕರಿಬಹುದು, ಅಥವಾ ಅದಕ್ಕೆ ಆಯುರ್ವೇದ ವರ್ಡ್ ಅಲ್ಲಿ ಜಠರಾಗ್ನಿ ಅಂತ ಕರೀತಾರೆ. ಆ ಜಠರಾಗ್ನಿ ಪಿತ್ತ, ಸರಿನಾ? ಯಾಕಂದ್ರೆ ಅದು ಫುಡ್ ಅನ್ನ ಕರಗಿಸುತ್ತೆ, ಊಟ ಮಾಡಿರೋ ಊಟನ ಕರಗಿಸುತ್ತೆ. ಕ್ಲಿಯರ್? ಫೈನ್. ಎಸ್, ನೆಕ್ಸ್ಟ್. ಮತ್ತೆ ಕಫ ಬಂದ್ಬಿಟ್ಟು ಹ್ಮ್ ಇವತ್ತು PPT ಇರಲ್ಲ, ಸಾಧ್ಯ ಆದಷ್ಟು ವಿತೌಟ್ PPTನ ಸ್ಟಡಿ ಮಾಡೋಣ ಇವತ್ತು. ಏನು ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಹೊಸ ಅಪ್ರೋಚ್ ಟ್ರೈ ಮಾಡೋಣ ಅಂತ ಮಾಡಿದೀವಿ. ಇವತ್ತೇನ್ ಮಾಡೋಣ ಅಂದ್ರೆ, ನೀವೆಲ್ಲರೂ ನಿಮ್ ಡೇಟ್ ಆಫ್ ಬರ್ತ್ ತಗೊಳ್ಳಿ, ಸರಿನಾ? ಒಂದು ಪೆನ್ ಪೇಪರ್ ತಗೊಳ್ಳಿ, ನಿಮ್ ಡೇಟ್ ಆಫ್ ಬರ್ತ್ ತಗೊಳ್ಳಿ. ಕ್ಯಾಲ್ಕುಲೇಷನ್ ಹೇಳ್ತೀನಿ, ಆ ರೀತಿ ಕ್ಯಾಲ್ಕುಲೇಷನ್ ಮಾಡಕ್ ಟ್ರೈ ಮಾಡಿ. ಏನೇ ಡೌಟ್ ಬಂದ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಬೇಡ, ಚಾಟ್ ಬಾಕ್ಸ್ ಎನೇಬಲ್ ಮಾಡ್ತೀನಿ ನಾನು, ಡೌಟ್ ಇದ್ರೆ ಮಾತ್ರ ಹಾಕಿ. ನಿಮ್ ಡೇಟ್ ಆಫ್ ಬರ್ತ್ ತಗೊಳ್ಳಿ. ಇದು ಒನ್ ಆಫ್ ದಿ ವೇ. ನೀವು ನಾನು ಹೇಳ್ದಂಗೆ ನೀವು ಅವ್ರನ್ನ ಅಬ್ಸರ್ವ್ ಮಾಡಿ ಕಂಡುಹಿಡಿಬಹುದು, ಇವ್ರದ್ದು ವಾತ ಪ್ರಕೃತಿನೋ, ಪಿತ್ತ ಪ್ರಕೃತಿನೋ, ಕಫ ಪ್ರಕೃತಿನೋ ಅಂತ. ಅದ್ರ ಜೊತೆಗೆ ಅವ್ರ ಜೊತೆ ಕ್ವಶನಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವರ ಬಾಡಿ ಯಾವ ರೀತಿ ಇದೆ ಅನ್ನೋದನ್ನ ಅವರೇ ಹೇಳ್ಕೊತಾರೆ ಪೇಷಂಟ್. ಸರ್ ನಂಗೆ ತುಂಬಾ ಬಾಡಿಲಿ ಹಾಟ್ ಫ್ಲಾಶಸ್ ಆಗುತ್ತೆ, ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತೆ ತುಂಬಾ ಕೋಪ ಬರುತ್ತೆ, ಇದೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಪಿತ್ತ, ನಾನು ಇನ್ನೇ ಹೇಳ್ದಂಗೆ. ಸೊ ಬೇಗ ರಿಯಾಕ್ಟ್ ಮಾಡಲ್ಲ, ಒಬ್ಬರೇ ಕೂತಿರ್ತಾರೆ, ತುಂಬಾ ಲೇಜಿ ಆಗಿರ್ತಾರೆ. ಸೊ ಈ ರೀತಿ ಸಿಂಪ್ಟಮ್ಸ್ ನಿಮಗೆ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರು ಕಫ ಪ್ರಕೃತಿಯವರು ಅಂತ ಅರ್ಥ. ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ,
ಮತ್ತೆ ಅವ್ರಿಗೆ ಏನಂತಾರೆ ಮೈಂಡ್ ತುಂಬಾ ಫಾಸ್ಟ್ ಆಗಿ ಓಡುತ್ತೆ, ಕಂಟಿನ್ಯೂಸ್ ಆಗಿ ಥಿಂಕೇ ಮಾಡ್ತಿರ್ತಾರೆ, ಥಿಂಕಿಂಗ್ ಬಿಟ್ಟಿರಕ್ಕಾಗಲ್ಲ. ಓ ಇವರು ಈ ಒಂದು ವಾತ ಪ್ರಕೃತಿಯವರು ಅಂತ ಅರ್ಥ. ಇದು ಬೇಸಿಕ್ ಲೆವೆಲ್ ಅಲ್ಲಿ ಕಂಡುಹಿಡಿಯೋದು, ಸರಿನಾ? ಇಲ್ಲಿ ಯಾರೋ ಹಾಕ್ತಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ನಾ ಸರ್ ನಮ್ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಡೇಟ್ ಆಫ್ ಬರ್ತ್ ಇರದೇ ಇರೋರು ನಾನು ಹೇಳಿದ್ನಲ್ವಾ ಆ ರೀತಿ ಕಂಡುಹಿಡೀರಿ, ಇಲ್ಲ ಅಂದ್ರೆ ಡೇಟ್ ಆಫ್ ಬರ್ತ್ ಯೂಸ್ ಮಾಡಿನೂ ಕಂಡುಹಿಡಿಬಹುದು. ಓಕೆನಾ, ಫೈನ್. ಸೊ ಒಂದು ಸ್ಯಾಂಪಲ್ ಡೇಟ್ ಆಫ್ ಬರ್ತ್ ತಗೊಳ್ಳೋಣ ಈಗ. ಯಾರು ಹಾಕ್ಬೇಡಿ ಚಾಟ್ ಬಾಕ್ಸ್ ಅಲ್ಲಿ, ನಾನೇ ಸೆಲೆಕ್ಟ್ ಮಾಡಿ ಒಂದು ಡೇಟ್ ಆಫ್ ಬರ್ತ್ ತಗೋತೀನಿ. ಫಾರ್ ಎಕ್ಸಾಂಪಲ್ 3/6/2001 ಬರ್ಕೊಳ್ಳಿ. ಎಲ್ಲರೂ ಈ ಡೇಟ್ ಆಫ್ ಬರ್ತ್ ಬರ್ಕೊಳ್ಳಿ, 3/6/2001. ಓಕೆನಾ? ಇಲ್ಲಿ ಆ ನಂಬರ್ಸ್ ನೋಡಿ, ನೀವು ಏನೇನು ರಿಪೀಟ್ ಆಗಿದೆ. 3 ಬಂದಿದ್ಯಾ ಡೇಟ್ ಅಲ್ಲಿ? 3 + 6 + 2 + 1 ಎಷ್ಟಾಯ್ತು? 3. ಟೋಟಲ್ ಎಷ್ಟು ಬರುತ್ತೆ? 12 ಬರುತ್ತೆ. ಕರೆಕ್ಟಾ? ಹೆಂಗೆ ಟೋಟಲ್ ಮಾಡಿದೆ ಇನ್ನೊಂದ್ಸರಿ ಹೇಳ ನಾನು. ಡೇಟ್ ತಗೊಳ್ಳಿ, ಮಂತ್ ತಗೊಳ್ಳಿ, ಮತ್ತೆ ಇಯರ್ ತಗೊಳ್ಳಿ, ಮೂರನ್ನು ಟೋಟಲ್ ಮಾಡಿ. ಟೋಟಲ್ ಮಾಡಿ ಸಿಂಗಲ್ ಡಿಜಿಟಿಗೆ ತಗೊಂಡ್ಬನ್ನಿ, 12 ಆಗುತ್ತೆ. 1 + 2 ಅಂದ್ರೆ 3 ಬರುತ್ತೆ. ಸೊ ಇದನ್ನ ಕಲಿಬೇಕು ಅಂತಂದ್ರೆ ಇದಕ್ಕೊಂದು ಸಣ್ಣದ ಒಂದು ಕಾನ್ಸೆಪ್ಟ್ ಇದೆ, ಏನು ಅಂದ್ರೆ ತತ್ವಗಳು ಅಂತ ಕರಿತೀವಿ. ತತ್ವಗಳು ಅಂದ್ರೆ ಪಂಚಭೂತಗಳು ಅಂತ ಕರಿಬಹುದು. ಸೊ ಈ ಒಂದು ಆಕಾಶ ತತ್ವ, ಆಮೇಲೆ ಈ ಒಂದು ವಾಯು ತತ್ವ, ಆಮೇಲೆ ಈ ಒಂದು ಅಗ್ನಿ ತತ್ವ, ಆಮೇಲೆ ಜಲತತ್ವ ಮತ್ತೆ ಭೂತತ್ವ. ಇವು ಪಂಚಭೂತಗಳು ಎಲ್ಲರಿಗೂ ನಮ್ಗೆ ಗೊತ್ತಿದೆ. ಆಕಾಶ, ಗಾಳಿ, ನೀರು, ಬೆಂಕಿ ಮತ್ತೆ ವಾಯು. ಕರೆಕ್ಟಾ? ಸೊ ಅದೇ ಬೇಸ್ ಮೇಲೆನೆ ನಾವ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು. ಈಗ ಒಂದ್ ನೋಡಿ, ಬರ್ಕೊಂಬಿಡಿ, ಸೀರೀಸ್ ಪ್ರಕಾರ ಬರ್ಕೊಳ್ಳಿ. ಫಸ್ಟ್ ಪ್ಲೇಸ್ ಕೊಟ್ಟಿರೋದು ಯಾವ್ದಕ್ಕೆ ಕೊಟ್ಟಿದ್ದಾರೆ? ಆಕಾಶ ತತ್ವ ಕೊಟ್ಟಿದ್ದಾರೆ, ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಯಾವ್ದಕ್ಕೆ ಕೊಟ್ಟಿದ್ದಾರೆ? ವಾಯು. ಓಕೆ. ಥರ್ಡ್ ಪ್ಲೇಸ್ ಯಾವ್ದಕ್ಕೆ ಕೊಟ್ಟಿದ್ದಾರೆ? ಅಗ್ನಿ. ಇನ್ನೂ 5 ತತ್ವಗಳು ಬರುತ್ತೆ, ಅದು ಇವಾಗ ಬೇಡ. ಓಕೆ. ಫೋರ್ತ್ ಅಂತ ಯಾವ್ದಕ್ಕೆ ಕೊಟ್ಟಿದ್ದಾರೆ? ಜಲತತ್ವ ಕೊಟ್ಟಿದ್ದಾರೆ. ಫಿಫ್ತ್ ಅಂತೂ ಭೂತತ್ವ ಕೊಟ್ಟಿದ್ದಾರೆ. ಸರಿನಾ? ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಯಾವುದು ಭಾರವಾಗಿರುತ್ತೋ ಡೆನ್ಸಿಟಿ ಪ್ರಕಾರದ ಮೇಲೆ ಕೊಡ್ತಾ ಹೋಗಿದ್ದಾರೆ. ಆಕಾಶ ತುಂಬಾ ಹಗುರವಾಗಿರುತ್ತೆ, ಹಿಂಗಾಗಿ ಅದಕ್ಕೆ ಫಸ್ಟ್ ಪ್ಲೇಸ್ ಕೊಟ್ಟಿದ್ದಾರೆ. ಆಕಾಶಕ್ಕಿಂತ ಒಂಚೂರು ಗಾಳಿ ಸ್ವಲ್ಪ ಭಾರವಾಗಿರುತ್ತೆ, ಹಿಂಗಾಗಿ ಅದಕ್ಕೆ ಸೆಕೆಂಡ್ ಪ್ಲೇಸ್. ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ಅಗ್ನಿ. ಈ ಒಂದು ವಾಯುವಿಗಿಂತ ಒಂಚೂರು ಭಾರವಾಗಿರುತ್ತೆ ಅಗ್ನಿ. ಅದರ ನೆಕ್ಸ್ಟ್ ಜಲ, ಅಂದ್ರೆ ಈ ಒಂದು ಅಗ್ನಿಗಿಂತ ಒಂಚೂರು ಭಾರವಾಗಿರೋದು ಜಲ. ಲಾಸ್ಟ್ ಬರೋದೇ ಭೂತತ್ವ. ಓಕೆ. ಸೊ ಇದು ತತ್ವಗಳ ಅರ್ಥ ಆಯ್ತಾ ನಿಮ್ಗೆ? ಇದೇ ಸೀರೀಸ್ ಅಲ್ಲೇ ಬರುತ್ತೆ. ಫಸ್ಟ್ ಆಕಾಶ, ಸೆಕೆಂಡ್ ವಾಯು, ಥರ್ಡ್ ಅಗ್ನಿ, ಫೋರ್ತ್ ಜಲ, ಮತ್ತೆ ಫಿಫ್ತ್ ಭೂತತ್ವ. ಓಕೆ. ಈಗ ನಾನು ಡೇಟ್ ಆಫ್ ಬರ್ತ್ ಆಗ್ಲೇ ಹೇಳಿದೆ, 3/6/2001 ಅಂತ. 3 ಅಂದ್ರೆ ಡೇಟು, 6 ಅಂದ್ರೆ ಮಂತ್, 2001 ಅಂದ್ರೆ ಇಯರ್. ಓಕೆ. ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಬರುತ್ತಾ? 12 ಅನ್ನು ಏನ್ ಮಾಡ್ಬೇಕು? ಸಿಂಗಲ್ ಡಿಜಿಟಿಗೆ ತಗೊಂಬನ್ನಿ. 1 + 2 ಎಷ್ಟಾಯ್ತು? 3 ಆಯ್ತು. ಇಲ್ಲಿ ತತ್ವಗಳ ಬೇಸ್ ಮೇಲೆ ನೀವು ನೋಡಿದ್ರೆ ಏನಿರುತ್ತೆ? ಇಲ್ಲಿ ಅಗ್ನಿ ಇದೆ. ಕರೆಕ್ಟಾ? 3 ಅಂದ್ರೆ ಏನು? ಅಗ್ನಿ. ಇಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ಅಬ್ಸರ್ವ್ ಮಾಡಿ, ಟೋಟಲ್ ಮಾಡಿದಾಗ್ಲೂ 3 ಬರ್ತಿದೆ, ಪ್ಲಸ್ ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಡೇಟ್ ಅಲ್ಲೂ 3 ಇದೆ. ಕರೆಕ್ಟ್? ಸೊ ಆಮೇಲೆ ಇಲ್ಲಿ ಇಯರ್ ಅಲ್ಲೂ 3 ಬರುತ್ತೆ. 3 ಪದೇ ಪದೇ ರಿಪೀಟ್ ಆಗ್ತಿದೆ ಅಂತಂದ್ರೆ ಅವರ ಬಾಡಿ ಹೀಟ್ ಇರುತ್ತೆ, ಹೀಟ್ ಸಿಂಪ್ಟಮ್ಸ್ ಇರುತ್ತೆ. ನಂಬರ್ 3 ಪದೇ ಪದೇ ರಿಪೀಟ್ ಆಗ್ತಿದೆ ಡೇಟ್ ಆಫ್ ಬರ್ತ್ ಅಲ್ಲಿ, ಅಥವಾ ಒಂದೇ ಸಾರಿ ಬಂದಿದೆ ಅಂತಂದ್ರೆ ಅವರ ಬಾಡಿ ಹೀಟ್ ಇರೋ ಚಾನ್ಸಸ್ ಇರುತ್ತೆ. 100% ಇರ್ಬೇಕಾ ಸರ್? ಇಲ್ಲ, 80% ಕಿರಿಸಿ ತಗೋಬಹುದು ನೀವು. ಓಕೆನಾ? ಇದು ಒಂದರ ಮೇಲೇನೆ ಡಿಸೈಡ್ ಮಾಡಬೇಡಿ, ಇದ್ರ ಜೊತೆಗೆ ನಾವು ಏನ್ ನಿನ್ನೆ ಕಲ್ತೀವಿ ಕಾನ್ಸೆಪ್ಟ್ಸ್, ಅದನ್ನ ಅಪ್ಲೈ ಮಾಡಿಬಿಟ್ಟು ಡಿಸಿಷನ್ ತಗೋಬಹುದು. ಕ್ಲಿಯರ್? ಅರ್ಥ ಆಯ್ತಾ ಎಲ್ರಿಗೂ? ಕನ್ಫ್ಯೂಷನ್ ಇದೆ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇನ್ನೊಂದ್ಸರಿ ಹೇಳ್ತೀನಿ. ರಿಪೀಟ್ ಮಾಡ್ಬೇಕಾ? ಓಕೆ. ಇನ್ನೂ ಒಂದು ಡೇಟ್ ಆಫ್ ಬರ್ತ್ ತಗೊಳ್ಳೋಣ ಅಲ್ಲ, ಸ್ಯಾಂಪಲ್. ಈಗ ತುಂಬಾ ಜನರು ನಂಬರ್ ಹಾಕ್ತಿದ್ದಾರೆ, ನಂಬರ್ 8, ನಂಬರ್ 9 ಹೇಳಿ ಅಂತ ಹೇಳಿ. ಅದಕ್ಕೆಲ್ಲ ಟೈಮ್ ಇದೆ, ಸ್ವಲ್ಪ ತಡ್ಕೊಳ್ಳಿ. ಹೇಳ್ತಾರೆ, ಒಂದೊಂದು ನಂಬರ್ನ ಹೇಳ್ತಾರಲ್ಲ. ನಂಬರ್ಗಳು ಸದ್ಯಕ್ಕೆ ನಂಬರ್ಗಳ ಬಗ್ಗೆ ಥಿಂಕ್ ಮಾಡಬೇಡಿ. ಇಲ್ಲಿ ನಾವು ಕಲಿಯಕ್ ಬಂದಿರೋದು ಯಾವ್ದನ್ನ? ಈ ವಾರ್ತಾ ಒಂದು ಮಾಡಿ ಇದನ್ನ ಕಲಿಯಲಿಕ್ಕೆ ಬಂದಿರೋದು. ಸೊ ಸಾಧ್ಯ ಆದಷ್ಟು ಇದ್ರ ರಿಲೆವೆಂಟ್ ಕ್ವಶನ್ಸ್ ಇರಲಿ. ಏನ ಅದಕ್ಕೆ ಬೇರೆ ಕ್ಲಾಸೇ ಇದೆ ಆಕ್ಚುಲಿ. ನಾನು ಕನ್ಫ್ಯೂಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಬೇಕಿದ್ರೆ ಈ ಕಾನ್ಸೆಪ್ಟ್ ಡ್ರಾಪ್ ಮಾಡೋಣ. ಕನ್ಫ್ಯೂಷನ್ಸ್ ಆಗ್ತಿದೆಯಾ ಅಥವಾ ಕಂಟಿನ್ಯೂ ಮಾಡೋಣ? ಕಂಟಿನ್ಯೂ ಮಾಡೋಣ. ಓಕೆ, ಫೈನ್. ಸೊ ನನ್ನ ಸ್ಕ್ರೀನ್ ಕಾಣಿಸ್ತಿದೆ ಅನ್ಕೋತೀನಿ.
ನಾನು ಆಗ್ಲೇ ಹೇಳಿದೆ ಒಂದು ಡೇಟ್ ಆಫ್ ಬರ್ತು, ಬಟ್ ಅದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೆಲವರಿಗೆ ಅರ್ಥ ಆಗಲಿಲ್ಲ, ಹಿಂಗಾಗಿ ಸ್ಕ್ರೀನ್ ಪ್ರೆಸೆಂಟ್ ಮಾಡಿದೆ. ಈಗ ಒಂದು ಸ್ಯಾಂಪಲ್ ಡೇಟ್ ಆಫ್ ಬರ್ತ್ ತಗೊಳ್ಳೋಣ. ಏನು? 3/6/2001. ನಾನು ಆಗ್ಲೇ ಹೇಳಿದೆ, ಒಂದು ನಿಮಿಷ. ಇದು ಎಲ್ರಿಗೂ ಕಾಣಿಸ್ತಿದೆಯಲ್ಲ? ಇದು ಡೇಟ್ ಆಫ್ ಬರ್ತ್. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ? ಡೇಟ್ ಅಲ್ಲಿ ಏನ್ ಮಾಡಿದ್ವಿ ನಾವು? 3 ತಗೊಂಡ್ವಿ. ಇಲ್ಲಿ ಏನ್ ಮಾಡ್ತೀನಿ ನಾನು? ಪ್ಲಸ್ ಹಾಕ್ತೀನಿ. ನೆಕ್ಸ್ಟ್ ಮಂತ್ 6. ನೆಕ್ಸ್ಟ್ 2+1. 0 ಕನ್ಸಿಡರ್ ಮಾಡಲ್ಲ. 2+1 ಎಷ್ಟಾಯ್ತು? 3 ಆಯ್ತು. ಕರೆಕ್ಟಾ? ಟೋಟಲ್ ಎಷ್ಟಾಗುತ್ತೆ ಈಗ? 3 + 3 6, 6 + 6 12 ಬರುತ್ತೆ, ರೈಟ್? 12 ಬಂದಾಗ ಏನ್ ಮಾಡಬೇಕು? ಅದನ್ನ 12 ಅನ್ನ ಸಿಂಗಲ್ ಡಿಜಿಟಿಗೆ ತಗೊಂಡ್ಬನ್ನಿ. 1 + 2 ಎಷ್ಟಾಯ್ತು? 3. ಸೊ ಈಗ 3 ಬರ್ತಿದೆ ಅಂತಂದ್ರೆ ಈ ವ್ಯಕ್ತಿಯ ಒಂದು ಬಾಡಿ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಪಿತ್ತ, ಅಂದ್ರೆ ಹೀಟ್ ಇರುತ್ತೆ ಬಾಡಿ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಹೀಟ್ ಇರೋದು ಸಿಂಪ್ಟಮ್ಸ್. ಯಾವಾಗ 3 ಬರ್ತಿದ್ಯೋ ಅವಾಗ ಅವ್ರ ಬಾಡಿ ಹೀಟ್ ಇರೋ ಚಾನ್ಸಸ್ ಇರುತ್ತೆ. ಇನ್ನೂ ಒಂದು ತಗೊಳ್ಳೋಣ ಈಗ. ಯಾರ್ದು? ಕಫ ಪ್ರಕೃತಿ ಅವ್ರದ್ದು ಅಬ್ಸರ್ವ್ ಮಾಡೋಣ ಈಗ. ಸರಿನಾ? ನಾನು ನಿನ್ನೆ ಹೇಳ್ದಂಗೆ ವಾಯು ತತ್ವ ಅಂತಂದ್ರೆ ಯಾವುದು? ವಾತ. ಬರ್ಕೊಳ್ಳಿ. ವಾಯು ಅಂದ್ರೆ ವಾತ, ಅಗ್ನಿ ಅಂದ್ರೆ ಪಿತ್ತ, ಭೂತತ್ವ ಅಂದ್ರೆ ಕಫ. ನಂಬರ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ನಂಬರ್ 2 ಅಂತಂದ್ರೆ ವಾಯು ತತ್ವ, ನಂಬರ್ 3 ಅಂತಂದ್ರೆ ಅಗ್ನಿ ತತ್ವ, ನಂಬರ್ 5 ಅಂತಂದ್ರೆ ಭೂತತ್ವ. ಎಷ್ಟೋ ಸರಿ ಏನಾಗುತ್ತೆ, ಎದುರುಗಡೆ ಇದ್ದಾಗ ನಾವು ಅವರನ್ನು ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ಬೋದು, ಬಟ್ ಟೈಮ್ಸ್ ಏನಾಗುತ್ತೆ ಅವ್ರ ಕಾಲಲ್ಲಿ ಇರ್ತಾರೆ. ಸೊ ಅಂತ ಟೈಮಲ್ಲಿ ನೀವು ಅವ್ರ ಡೇಟ್ ಆಫ್ ಬರ್ತ್ ಕೇಳಿ ನೀವು ಇದನ್ನ ಮಾಡ್ಬೋದು. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಇನ್ನೊಂದು ಡೇಟ್ ಆಫ್ ಬರ್ತ್ ತಗೊಳ್ಳೋಣ. 5/4/2002. ಇದನ್ನ ಟೋಟಲ್ ಮಾಡಿ ಈಗ ಎಷ್ಟಾಗುತ್ತೆ ನೋಡಿ. 11 11 4, ಸಾರಿ 9 10 11 12 13 ಅಂದ್ರೆ 4 ಬರುತ್ತೆ ಟೋಟಲ್. ಕರೆಕ್ಟಾ? ಸೊ 4 ಜೊತೆಗೆ ಇಲ್ಲಿ ಏನಿದೆ? 5 ಇದೆ ಅಲ್ವಾ? ಸೊ ಇಫ್ ಇನ್ ಕೇಸ್ ಅವ್ರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 5 ಬರ್ತಿದೆ ಅಂತಂದ್ರೆ ಅವರ ಬಾಡಿ ಹೆಂಗಿರುತ್ತೆ? 5 ಅಂದ್ರೆ ಏನು? ಕಫ ತತ್ವ. ಕರೆಕ್ಟ್? 5 ಅಂದ್ರೆ ಭೂತತ್ವ. ಬೇಸಿಕ್ಲಿ ಕಫ ಇದೆ ಅಂತ ತಿಳ್ಕೊಬಹುದು ನೀವು ಅವ್ರ ಬಾಡಿ. ಓಕೆನಾ? ಇದೇ ತರಾನೇ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ 2 ಬರ್ತಿದೆ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಾದ್ರೂ ಬರ್ಬಹುದು, ಟೋಟಲ್ ಮಾಡಿದಾಗಾದ್ರೂ ಬರ್ಬಹುದು. ಸ್ಟಾರ್ಟಿಂಗ್ ಮಾಡೋದಕ್ಕೆ ನಾವೇನಂತೀವಿ? ಮೂಲಾಂಕ ಅಂತ ಕರಿತೀವಿ, ರೈಟ್? ಪೂರ್ತಿ ಟೋಟಲ್ ಮಾಡಿದಾಗ ಏನ್ ಬರುತ್ತೆ? ಅದು ಭಾಗ್ಯಾಂಕ. ನಿಮ್ಮ ಮೂಲಾಂಕದಲ್ಲಾದ್ರೂ 2 ಬರಲಿ, ಇಲ್ಲ ಭಾಗ್ಯಾಂಕದಲ್ಲಾದ್ರೂ 2 ಬರಲಿ. ಬರ್ತಿದೆ ಅಂತಂದ್ರೆ ನಿಮ್ದು ವಾತ ಪ್ರಕೃತಿ ಅಂತ ಹಿಂಗೂ ಕನ್ಸಿಡರ್ ಮಾಡ್ಬೋದು ನೀವು. ಕ್ಲಿಯರ್? ಸುಮಾರು ಜನಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಮ್ಯಾಚ್ ಆಗಲ್ಲ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ? ಅದೇ ಆಗ್ಲೇ ಹೇಳಿದ್ನಲ್ಲ, 100% ಎಕ್ಯುರಸಿ ಇರಲ್ಲ. ಇದು ನೀವು ಟ್ರೈ ಮಾಡ್ಬೋದು, ಇದು ವರ್ಕ್ ಆಗುತ್ತೆ ಆಕ್ಚುಲಿ. ನಾನು ಆಲ್ಮೋಸ್ಟ್ ಕಾಲಲ್ಲಿ ಮಾತಾಡುವಾಗ ಇದೇ ತರ ಟೆಕ್ನಿಕ್ನೇ ಯೂಸ್ ಮಾಡೋದು. ಬಿಕಾಸ್ ಅವರಿಗೆ ಸಿಂಪ್ಟಮ್ಸ್ ಹೇಳ್ಕೊಳ್ಲಿಕ್ಕೆ ಆಗ್ತಿರಲ್ಲ. ಸರ್ ನನಗೆ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತ ಇರ್ತಾರೆ, ಬಟ್ ಅವ್ರಿಗೆ ಆಗ್ತಿರೋದೇನು? ಅಸಿಡಿಟಿ ಆಗ್ತಿರುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ಡಿಫ್ರೆನ್ಸ್, ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಅಸಿಡಿಟಿ ಅಂದ್ರೆ ಏನು ಅಂತ. ಅಂತ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ? ಈ ಒಂದು ಡೇಟ್ ಆಫ್ ಬರ್ತ್ ಅನ್ನ ತಗೊಂಡ್ರೆ ಸಿಂಪ್ಟಮ್ಗಳನ್ನ ಕೇಳ್ಬೋದು ನೀವು ಅವ್ರಿಗೆ ಈಸಿಯಾಗಿ. ಅವಾಗ ಅವ್ರು ಹೇಳ್ತಾ ಹೋದಾಗ ನೀವು ಮ್ಯಾಚ್ ಮಾಡ್ಬೋದು, ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿನ ಅಂತ. ಅದರ ಪ್ರಕಾರ ನೀವು ಕಲರು, ಅಕ್ಯುಪ್ರೆಷರು, ಸೀಡನ್ನ ಮಾಡ್ಬೋದು. ಓಕೆ, ಸೊ ಈ ಒಂದು ಕ್ಯಾಲ್ಕುಲೇಷನ್ ಬಗ್ಗೆ ಯಾರಿಗಾರು ಡೌಟ್ ಇದ್ರೆ ಹ್ಯಾಂಡ್ ರೇಸ್ ಮಾಡಿ, ಬಾಕಿದವ್ರು ಹ್ಯಾಂಡ್ ಡೌನ್ ಮಾಡಿ. ಕ್ಯಾಲ್ಕುಲೇಷನ್ ಬಗ್ಗೆ ಮಾತ್ರ. ಯಾರಿಗಾದ್ರೂ ಕ್ಯಾಲ್ಕುಲೇಷನ್ ಬಗ್ಗೆ ಡೌಟ್ ಇದ್ರೆ ಹ್ಯಾಂಡ್ ರೇಸ್ ಮಾಡಿ. ಹೇಮಲತಾ ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ ಸರ್. ಹೇಳಿ ಮೇಡಮ್. 9 ಬರ್ತಿದೆಯಲ್ಲ ಅದಕ್ಕೆ. 9 ಅಂತಂದ್ರೆ ಅಲ್ಲ, 9 ಬಿಟ್ಬಿಡಿ, ಬಾಕಿ ನಂಬರ್ಸ್ ಯಾವ್ದಿದೆ? 9 ಬಿಟ್ರೆ 31/3/2000. ಇನ್ನೊಂದ್ಸರಿ ಹೇಳಿ ಡೇಟ್ ಆಫ್ ಬರ್ತ್. 31/3/2000. 31 ಅಂದ್ರೆ 4 ಬರುತ್ತೆ, +3 ಬರುತ್ತೆ, +2 ಬರುತ್ತೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 3ನೂ ಇದೆ, 2ನೂ ಇದೆ. ಕರೆಕ್ಟಾ? ಹಾ ಸರ್. ಇದನ್ನ ನೀವು ಹೆಂಗ್ ತಗೋತೀರಾ? 3 + 1 4. ಹ್ಮ್
3 +3 ಹ್ಮ್ +2 ಕರೆಕ್ಟ್. ಟೋಟಲ್ 9 ಟೋಟಲ್ ಆಗುತ್ತೆ. 9. ರೈಟ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಡೇಟ್ ಆಫ್ ಬರ್ತ್ ಒಂಚೂರು ಟ್ರಿಕಿ ಇದೆ. ಹಾ ಸರ್. ಕರೆಕ್ಟ್. ಇದ್ರಲ್ಲಿ ನೀವು ಹೆಂಗ್ ಕಂಡುಹಿಡಿಬೇಕು, ಇಲ್ಲಿ ಅಬ್ಸರ್ವ್ ಮಾಡಿ, ಮಿಡಲ್ ಅಲ್ಲಿ 3 ಇದೆ +2 ಇದೆ. 3 ಅಂದ್ರೆ ಫೈರ್ ಎಲಿಮೆಂಟ್, 2 ಅಂತಂದ್ರೆ ಏರ್ ಎಲಿಮೆಂಟ್, ಎರಡೂ ಇಲ್ಲಿ ಪ್ರೆಸೆಂಟ್ ಇದೆ. ಇಂಥ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಈ ಒಂದು ಕಾಂಬಿನೇಷನ್ ಅನ್ನು ಅಬ್ಸರ್ವ್ ಮಾಡಬೇಕು. 9 ಅಂತ ಬಂದಾಗ್ಲೂ ಸಹ ಹೀಟ್ ಇರೋ ಚಾನ್ಸಸ್ ಮುಕ್ಕಾಲ್ ಭಾಗ ಇರುತ್ತೆ. ಓಕೆ ಸರ್. ನಂಬರ್ 9 ಬರ್ತಿದೆ ಅಂತಂದ್ರೆ ಅವಾಗ ಈ ಒಂದು ಇದು ಇದರಲ್ಲಿ ಬರಲ್ಲ, ತತ್ವಗಳಲ್ಲಿ ಬರಲ್ಲ, ಇದು ನ್ಯೂಮರಾಲಜಿ ಹಾ ಕಾನ್ಸೆಪ್ಟ್. ನಂಬರ್ 9 ಹಾ ಬರ್ತಿದೆ ಅಂತಂದ್ರೆ ಅವರ ಬಾಡಿ ಹೀಟ್ ಇರುತ್ತೆ. ಓಕೆ ಸರ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಲ್ಲೆಲ್ಲಿಗೂ ಲಿಂಕ್ ಮಾಡಬೇಡಿ. 9 ಬರ್ತಿದೆ ಅಂದ್ರೆ ಡೇಟ್ ಆಫ್ ಬರ್ತ್ ಹೀಟ್ ಅಂತಾನೆ ತಗೋಬಹುದು. ಹಾ ಓಕೆ, ಅದು ಟೋಟಲ್ ಅಲ್ಲಿ ಬರಬೇಕು, ಇಲ್ಲ ಫಸ್ಟಿಗೆ ಬರಬೇಕು. ಓಕೆ ಸರ್. ಥ್ಯಾಂಕ್ ಯು. ಇನ್ನೊಂದು, ಯಾರಾದರೂ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಯಾರು ಮಾತಾಡ್ತಾ ಇದ್ರೆ ಸ್ವಲ್ಪ ನಾಯ್ಸ್ ನ ಕಂಟ್ರೋಲ್ ಮಾಡಿ, ಇಲ್ಲಾಂದ್ರೆ ಎಲ್ಲಾರು ಕೇಳ್ತಾರೆ ನಾಯ್ಸ್ ನ. ರೈಟ್. ಅನಿಲ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಕೇಳಿಸ್ತಿದೆ ಸರ್? ಕೇಳಿಸ್ತಿದೆ, ಹೇಳಿ ಸರ್. ಹಾ, ಈಗ ನೀವು ಅದು ಎಲಿಮೆಂಟ್ ಅಂತ ಹೇಳಿದ್ರಲ್ಲ, ಈಗ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ, ಈಗ ನಂದೇ ಡೇಟ್ ಆಫ್ ಬರ್ತ್ ಅಲ್ಲಿ 3 4 2 ಆ 3 ಎಲಿಮೆಂಟ್ ಇದ್ದಾಗ ನಮ್ದು ಯಾವ ಪ್ರಕೃತಿ ಅಂತ ಇದ್ ಮಾಡೋದು? ಹಾ, ಇದನ್ನ ಮೂರನ್ನು ನೋಡ್ಬೇಕು ಸರ್ ನೀವು. ಇದ್ರ ಮೂರರಲ್ಲೂ ಏನ್ ತಗೋತೀರಾ ಅಂತಂದ್ರೆ ಮೂಲ ಅಂಕ ಮತ್ತೆ ಭಾಗ್ಯಾಂಕಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡಿ. ಓಕೆ. ಈ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಿಮ್ದು ಮೂಲಾಂಕ 3 ಬರ್ತಿದೆ ಮತ್ತೆ ಭಾಗ್ಯಾಂಕ 6 ಹಿಂಗಿದೆ ಅಂತಂದ್ರೆ ನಿಮ್ ಬಾಡಿ ಹೀಟ್ ಅಂತ ಅರ್ಥ. ಮೂಲಾಂಕ ಮತ್ತೆ ಭಾಗ್ಯಾಂಕಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡಿ. ಓಕೆ, ಅವೆರಡನ್ನೇ ಕಂಪ್ಯಾರಿಸನ್ ಮಾಡ್ಬೇಕಾ? ಅವೆರಡನ್ನ ನಾವು ತಗೊಂಡು ನಿಮ್ಮ ಬಾಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ರೂಲ್ ಮಾಡೋದು ಮೂಲಾಂಕ ಮತ್ತೆ ಭಾಗ್ಯಾಂಕಗಳೇ ಜಾಸ್ತಿ. ಓಕೆ. ಹಿಂಗಾಗಿ ಸಾಧ್ಯ ಆದಷ್ಟು ಮೂಲಾಂಕ ಮತ್ತೆ ಭಾಗ್ಯಾಂಕಕ್ಕೆ ಸ್ಟ್ರೆಸ್ ಕೊಡಿ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಯಾರಿದ್ದೀರಾ? ಭಾರತಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ. ನಮಸ್ತೆ ಇಲ್ಲಿ ಮೇಡಮ್. ನೀವು ನಂಬರ್ ಹೇಳಿದ್ದು 5 + 4 + 2002 ಅಲ್ವಾ? 5 + 4 9. 4 ಅಲ್ವಾ? ಕರೆಕ್ಟ್. ಓಕೆ, ನಾನೇ ಮಿಸ್ಟೇಕ್ ಮಾಡಿದೆ. ಓಕೆ, ಅಂದ್ರೆ 13 ಬಂತು. ನೋ, 9. 9 + 2 + 2 ಬರುತ್ತಾ? ಇಲ್ಲ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ನಂದು ಹೇಳ್ಬೇ ಅಲ್ಲ, ಒಂದು ಇದು ಕೊಡ್ತೀನಿ. 19th ಜೂನ್ 1960 ಬರೀರಿ. ಓಕೆ, 1 + 9 ಅಂದ್ರೆ 10 ಆಯ್ತು. 10 ಅಂದ್ರೆ 1 ತಗೋತೀವಿ, ಪ್ಲಸ್ ಮಿಡಲ್ 6 ಇದೆ, 6 ತಗೋತೀವಿ, ಪ್ಲಸ್ ಓಕೆ 1 + 9 ಅಂತಂದ್ರೆ 10 ಆಯ್ತು. 10 + 6 16 ಆಯ್ತು. 16 ಅಂದ್ರೆ 1 + 6 ಅಂದ್ರೆ 7 ಆಗುತ್ತೆ. 7. 15 1 ಬರುತ್ತೆ. + ಅಲ್ಲ, 10 ಅನ್ನ ಅದು ಒಂದು ತಗೊಂಡ್ರಿ, ಮತ್ತೆ 6 ಆಯ್ತು. ಟೋಟಲ್ ಮಾಡಿ ಮತ್ತೆ ಮೇಡಮ್. ಒಂದ್ ನಿಮಿಷ ನಾನು ಹೇಳ್ತೀನಿ, ಒಂದ್ ನಿಮಿಷ ಇರಿ. ಮಂತು, ಆಮೇಲೆ ಡೇಟು, ಆಮೇಲೆ ಇಯರ್, ಮೂರನ್ನು ಸೇರಿಸಿ ಟೋಟಲ್ ಮಾಡಿ, ಅವಾಗ 15 ಬರುತ್ತೆ. 15 ಅಂತಂದ್ರೆ 1 + 5 ಅಂದ್ರೆ 6 ಬರುತ್ತೆ. ಈಗ ಇಲ್ಲಿ ನೋಡಿ, ನೀವೆಲ್ಲರೂ ಅಬ್ಸರ್ವ್ ಮಾಡಿ, ಇಲ್ಲಿ 5ನೂ ಇಲ್ಲ, 2ನೂ ಇಲ್ಲ, 3ನೂ ಇಲ್ಲ. ಇದನ್ನ ನೀವು ಹೀಟ್ ಅಂತ ತಗೋತಿರೋ ಕೋಲ್ಡ್ ಅಂತ ತಗೋತಿರೋ? ಇಲ್ಲಿ ಎಲ್ರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಇಂಥ ಟೈಮಲ್ಲಿ ನೀವೇನ್ ಮಾಡಬೇಕು, ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಡಿ, ನ್ಯೂಮರಾಲಜಿ ಟೆಕ್ನಿಕ್ ಅನ್ನು. ಈ ಟೆಕ್ನಿಕ್ ಬಿಟ್ಟು ಇನ್ನ 3 ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಕ್ವಶನ್ ಮಾಡೋದು, ನಾಡಿ ನೋಡೋದು, ಮತ್ತೆ ಸಿಂಪ್ಟಮ್ಸ್ ಕೇಳೋದು. ಅದರಲ್ಲಿ ಹೋಗಿ ಡಯಾಗ್ನೋಸ್ ಮಾಡಿ. ಕ್ಲಿಯರ್? ಡೇಟ್ ಆಫ್ ಬರ್ತ್ ಕನ್ಫ್ಯೂಷನ್ ಆಗ್ತಿದೆ ಅಂತಂದ್ರೆ ಇದನ್ನ ಜಸ್ಟ್ ನಾನು ಸೇಫ್ಟಿಗೆ ಇರ್ಲಿ ಅಂತ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ಅಷ್ಟೇ. ಇದನ್ನೇ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೇಕಂತಿಲ್ಲ. ನಿಮ್ಗೆ ಇದ್ರಲ್ಲಿ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಬಾಕಿ ಟೆಕ್ನಿಕ್ಸ್ ಇದೆಯಲ್ಲ, ಅದನ್ನ ನೋಡಿನೇ ನೀವು ಹೇಳ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್ ಮತ್ತೆ ಯಾರಿದ್ದೀರಾ? ಹೊಸೊಬ್ರು ಹ್ಯಾಂಡ್ ರೈಸ್ ಮಾಡಿ, ಯಾರು ಕೇಳಿರಲ್ಲ ಅಂತವ್ರು. ಸಿದ್ದು ಸರ್ ಅನ್ಮಿಟ್ ಮಾಡ್ಕೊ. ಹಲೋ, ಹೇಳಿ ಮೇಡಮ್. ಕೇಳಿಸ್ತಾ ಇದೆಯಾ ಸರ್? ಹೇಳಿ ಮೇಡಮ್, ಕೇಳಿಸ್ತೀವಿ.
ನಂದು 27/4/1995 ಬರುತ್ತೆ. 27/4/1995. ಹಾ. ಹಾ. ಹ್ಮ್. 8 ಬಾಡಿ ಇರ್ಬೇಕಲ್ಲ ಮೇಡಮ್ ನಿಮ್ದು? ಹಾ ಸರ್, ನನ್ಗೆ ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ನಂಬರ್ 9. ಮತ್ತೆ ಬಾಯಿನಲ್ಲಿ ಉಣ್ಣ ಬರುತ್ತೆ. ಅದೇ ಮೇಡಮ್, ಅದೇ ಹೊಟ್ಟೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಇದ್ದವ್ರಿಗೆ ಇದು ಹೊಟ್ಟೆಯಲ್ಲಿ ಅಗ್ನಿ ಸರಿಯಾಗಿಲ್ಲ ಅಂತಂದ್ರೆ, ಪಿತ್ತದೋಷ ಆಗಿದೆ ಅಂತಂದ್ರೆ ಬಾಡಿಲಿ ಎಲ್ಲಾ ಒಂದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಮ್ ಜೀರ್ಣಾಂಗ ವ್ಯವಸ್ಥೆ ಸ್ಟಾರ್ಟ್ ಆಗೋದೇ ಬಾಯಿಯಿಂದ ಆಗಿರೋದ್ರಿಂದ. ಸೊ ಸಮಸ್ಯೆಗಳು ಹೊಟ್ಟೆಲಿ ಪ್ರಾಬ್ಲಮ್ ಆದ್ರೆ ಅದು ಬಾಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸರ್, ಇವಾಗ ಇದಕ್ಕೆ ಏನ್ ಪರಿಹಾರ ಸರ್ ನನಗೆ? ಇದಕ್ಕೆ ಪಿತ್ತ ಕಡಿಮೆ ಮಾಡ್ಕೋಬೇಕು ಮೇಡಮ್. ನೀವು ಪಿತ್ತ ಗ್ರೇಟ್ ಆಗುವಂತ ಒಂದು ಫುಡ್ಗಳನ್ನ ತಗೋಬಾರ್ದು ಜಾಸ್ತಿ. ಅದರ ಮತ್ತೆ ಜೊತೆಗೆ ನಾನು ಒಂದ್ಸಲ ನಾಡಿ ಪರೀಕ್ಷೆ ಮಾಡಿದ್ದೆ, ಪಿತ್ತ ಮತ್ತೆ ವಾತ ಎರಡೂ ಇದೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಓಕೆ. ಪಿತ್ತ ಮತ್ತೆ ವಾತ ಎರಡು ಬಂದಿದೆ ಅಂತಂದ್ರೆ ವಾತ ಪಿತ್ತ ಪ್ರಕೃತಿ ನಿಮ್ದು ಆಕ್ಚುಲಿ ಎರಡು ನಿಮ್ಗೆ ಜಾಸ್ತಿ ಇರುತ್ತೆ. ಇನ್ನೊಂದು ಏನಿರುತ್ತೆ ಅಂತಂದ್ರೆ ವಾತ ಪಿತ್ತ ಕಫ ಅನ್ನೋದು ಏಜ್ ಮೇಲೆ ಡಿಫರ್ ಆಗುತ್ತೆ, ಒಂದೇ ಇರಲ್ಲ. ವಾತ ಪಿತ್ತ ಕಫ ಆ ಏಜ್ ಪ್ರಕಾರ ಡಿಫರ್ ಆಗ್ತಾ ಇರುತ್ತೆ. ಹಿಂಗಾಗಿ ಅದು ಚೇಂಜಸ್ ಆಗ್ತಾ ಇರುತ್ತೆ, ಒಂದೇ ಇರಲ್ಲ ಕಾನ್ಸ್ಟೆಂಟ್ ಆಗಿ. ಸೊ ನೀವೇನ್ ಮತ್ತೆ ಮಾಡಿ, ತುಂಬಾ ಹೇರ್ ಫಾಲ್ ಆಗ್ತಿದೆ ನನಗೆ. ಅದೇ ಮೇಡಮ್ ನೀವು ಕನ್ಸಲ್ಟೇಷನ್ ಅಲ್ಲ, ನೀವು ಇದನ್ನ ಇದು ಕ್ಲಿಯರ್ ಮಾಡ್ಲಿಕ್ಕೆ ನಾವು ಮಾಡ್ತಿರೋದು ಡೇಟ್ಗಳನ್ನ. ನೀವು ಕನ್ಫರ್ಮ್ ಆಗಿ ಈಗ ಕನ್ಫರ್ಮೇಶನ್ ಆಗಿದೆ ನಿಮ್ಗೆ ಈ ಪಿತ್ತ ಇದೆ ಅಂತ ಹೇಳಿ. ಮುಂದಿನ ಕ್ಲಾಸ್ ಅಲ್ಲಿ ಋತುಗಳನುಸಾರವಾಗಿ ಅವ್ರು ಹೇಳ್ತಾರೆ ಗುರುಗಳು ಯಾವ ತಗೊಳ್ಬೇಕಂತ ಹೇಳಿ, ಅದನ್ನ ತಗೊಳ್ಳಿ ಮೇಡಮ್, ಆಯ್ತಾ? ಸರಿ ಸರ್. ಕನ್ಸಲ್ಟೇಷನ್ ಏನಾದ್ರು ಬೇಕು? ಇಲ್ಲಿ ತಗೊಳ್ಳಿ, ಮುಂದುವರ್ಸಿ ನಿಮಗೆ. ಓಕೆ. ಸೊ ಫೈನ್, ಐ ಥಿಂಕ್ ಇಷ್ಟೇ ನೋಡಿ, ಸಿಂಪಲ್ ಕಾನ್ಸೆಪ್ಟ್. ನಿಮಗೆ ಡೇಟ್ ಆಫ್ ಬರ್ತ್ ಕನ್ಫ್ಯೂಷನ್ ಆಗ್ತಿದೆ ಸರ್, ನಾವು ಇದನ್ನ ನೋಡ್ಲೇಬೇಕಂದ್ರೆ ಆ ಥರ ಏನೂ ಇಲ್ಲ. ಇದನ್ನು ಒನ್ ಆಫ್ ದಿ ಇದು ಇದೆ ಅಷ್ಟೇ ಮೆಥಡ್. ನಿಮ್ಗೆ ಈಸಿ ಇದೆ, ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನಂಗಿದ್ರೆ ನೀವು ಇದ್ರ ಪ್ರಕಾರ ನೋಡಿ. ಇಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂತಂದ್ರೆ ಅವರಿಗೆ ಸಿಂಪ್ಟಮ್ಸು ಮತ್ತೆ ಅದ್ರ ಜೊತೆಗೆ ನಾಡಿ ನೋಡಿ ಅವರ ಒಂದು ಅವರೊಂದು ಅಬ್ಸರ್ವೇಷನ್ ಮಾಡಿ ನೀವು ಕಂಡುಹಿಡಿಬಹುದು. ಸರಿನಾ? ಸೊ ಇದು ಇಷ್ಟು ಸಾಕೀಗ. ನಂಬರ್ ಬಗ್ಗೆ ಜಾಸ್ತಿ ಇದು ಮಾಡೋದು ಬೇಡ, ಸುಮ್ಮನೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ನಂಬರ್ ಬರ್ತಾ ಇದೆ ಡೇಟ್ ಆಫ್ ಬರ್ತ್ ಅಲ್ಲಿ ಏನಾದ್ರು ಟೆನ್ಷನ್ ತಗೋಬೇಡಿ. ಒಂದೊಂದು ನಂಬರ್ಗೆ ಒಂದೊಂದೊಂದು ಲಕ್ಷಣಗಳಿರುತ್ತೆ, ಅದನ್ನ ನೋಡೋಣ. ಅದು ಹೇಳುವಾಗ ನ್ಯೂಮರಾಲಜಿ ಹೇಳುವಾಗ ಅದ್ರ ಬಗ್ಗೆ ನಾವು ಮಾತಾಡ್ಬೋದು ಬೇಕಿದ್ರೆ. ಸರಿನಾ? ಓಕೆ. ಸೊ ಇವಾಗ ಋತುಗಳದ್ದು ಒಂದು ಸರ್ ನಿನ್ನೆ ಹೇಳಕ್ ಹೇಳಿದ್ರು, ಋತುಗಳ ಒಂದು ಕಾನ್ಸೆಪ್ಟ್, ಅದನ್ನ ತಗೊಳ್ಳೋಣ ಈಗ. ನ್ಯೂಮರಾಲಜಿ ಸಾಕು. ಸೊ ಕಮೆಂಟ್ಸ್ ಆದಷ್ಟು ಸ್ಟಾಪ್ ಮಾಡಿ. ಈಗ ಋತುಗಳ ಆಧಾರವಾಗಿ ನಮ್ಮ ಫುಡ್ ಹೆಂಗಿರ್ಬೇಕು ಅನ್ನೋದನ್ನ ಸ್ವಲ್ಪ ನೋಡೋಣ. ಸೊ ಋತುಗಳು ಬೇಸ್ಡ್ ಆಗಿರೋದು ಯಾವ್ದ್ರ ಮೇಲೆ? ಈ ಒಂದು ಕಾಲಗಳು ಅಂತ ಬರುತ್ತೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಎಲ್ರಿಗೂ ಗೊತ್ತು. ನಾವೆಲ್ಲರೂ ಚಿಕ್ಕವರಿದ್ದಾಗ ಓದಿದೀವಿ ಇದನ್ನ ಬುಕ್ಕಲ್ಲಿ, ಕರೆಕ್ಟಾ? ಸೊ ಅದರ ಬೇಸ್ ಮೇಲೆನೆ ಈ ಋತುಗಳು ಡಿಪೆಂಡ್ ಆಗಿರೋದು. ಇಲ್ಲಿ ಬರ್ಕೊಳ್ಳಿ, ಟೈಮಿಂಗ್ ಇರುತ್ತೆ ಋತುಗಳಿಗೆ. ಈ ತಿಂಗಳಿಂದ ಈ ತಿಂಗಳು ಅಂತ ಒಂದು ಟೈಮಿಂಗ್ ಕೊಟ್ಟಿದ್ದಾರೆ. ಆ ಟೈಮಿಂಗ್ ಅಕ್ಷಾಂಶ ಮತ್ತು ರೇಖಾಂಶದ ಒಂದು ಆಧಾರದ ಮೇಲೆ ಈ ಟೈಮಿಂಗ್ ಡಿವೈಡ್ ಆಗಿರೋದು ಮತ್ತೆ ಡಿಸೈಡ್ ಆಗಿರೋದು. ಇದ್ರ ಪ್ರಕಾರನೇ ನೀವು ಫುಡ್ ಅನ್ನ ತಗೋಬೇಕು. ಸರಿನಾ? ಫಸ್ಟ್ ಬರ್ಕೊಳ್ಳಿ, ಶಿಶಿರ ಋತು ಯಾವಾಗಿರುತ್ತೆ? ಜನವರಿ ಮಿಡಲ್ ಇಂದ ಮಾರ್ಚ್ ಮಿಡಲ್ ವರೆಗೂ ಇರೋ ಒಂದೇನ್ ಟೈಮಿಂಗ್ ಇದೆಯಲ್ಲ, ಇದು ಶಿಶಿರ ಋತು. ಜನವರಿ ಮಿಡಲ್ ಇಂದ ಮಾರ್ಚ್ ಮಿಡಲ್ ವರೆಗೂ ಏನ್ ಟೈಮಿಂಗ್ ಇದೆ, ಇದು ಶಿಶಿರ ಋತು. ಓಕೆನಾ? ನೆಕ್ಸ್ಟ್ ವಸಂತ ಋತು ಯಾವಾಗಿರುತ್ತೆ? ಮಾರ್ಚ್ ಮಿಡಲ್ ಇಂದ ಮೇ ಮಿಡಲ್ ವರೆಗೂ ಏನ್ ಟೈಮಿಂಗ್ ಇದೆ, ಇದು ಯಾವ ಋತು? ವಸಂತ ಋತು. ಅಂದ್ರೆ ಯಾವ ಟೈಮಿಂಗು? ಯುಗಾದಿ ಟೈಮಿಂಗ್. ಓಕೆನಾ? ಇನ್ನು ನೆಕ್ಸ್ಟ್ ಗ್ರೀಷ್ಮ ಋತು ಯಾವ ಬರುತ್ತೆ? ಮೇ ಮಿಡಲ್ ಇಂದ ಜುಲೈ ಮಿಡಲ್ ವರೆಗೂ ಏನ್ ಟೈಮಿಂಗ್ ಇರುತ್ತೆ, ಇದು ಗ್ರೀಷ್ಮ ಋತು. ರೈಟ್? ನೆಕ್ಸ್ಟ್ ವರ್ಷ ಋತು ಯಾವಾಗ ಬರುತ್ತೆ? ವರ್ಷ ಅಂದ್ರೆ ಮಳೆ, ಕರೆಕ್ಟಾ? ಸೊ ಜುಲೈ ಮಿಡಲ್ ಇಂದ ಸೆಪ್ಟೆಂಬರ್ ಮಿಡಲ್ ವರೆಗೂ ಏನ್ ಟೈಮಿಂಗ್ ಇರುತ್ತೆ, ಇದು ವರ್ಷ ಋತು. ಸರಿನಾ? ನೆಕ್ಸ್ಟ್ ಶರದ್ ಋತು. ಶರದ್ ಋತು ಯಾವಾಗ ಬರುತ್ತೆ? ಸೆಪ್ಟೆಂಬರ್ ಮಿಡಲ್ ಇಂದ ನವೆಂಬರ್ ಮಿಡಲ್ ವರೆಗೂ ಏನ್ ಟೈಮಿಂಗ್ ಇರುತ್ತೆ, ಇದು ಶರದ್ ಋತು. ಫೈನ್. ಓಕೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ? ಹೇಮಂತ ಋತು. ಈ ಒಂದು ನವೆಂಬರ್ ಮಿಡಲ್ ಇಂದ ಹಿಡಿದು ಜನವರಿ ಮಿಡಲ್ ವರೆಗೂ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಜನವರಿ ಮಿಡಲ್ಗೆ ಏನಾಯ್ತು? ಹೇಮಂತ ಋತು ಮುಗೀತು. ಮತ್ತೆ ಯಾವ ಋತು ಸ್ಟಾರ್ಟ್ ಆಗುತ್ತೆ?
ಶಿಶಿರ ಋತುನೇ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಋತುಗಳ ಒಂದು ಸೈಕಲ್. ಟೋಟಲ್ 6 ಋತುಗಳಿದೆ, ಸರಿನಾ? ಎವ್ರಿ ಋತುಗಳು ಹೆಚ್ಚು ಕಡಿಮೆ 2 ತಿಂಗಳು ಇರುತ್ತೆ. ಅದ್ರ ತಕ್ಕಂಗೆ ಆಯುರ್ವೇದದಲ್ಲಿ ಹೇಳಿರೋದೇನು ಅಂತಂದ್ರೆ, ಅದ್ರ ತಕ್ಕಂಗೆ ನಿಮ್ದು ಆಹಾರ ವಿಹಾರ ವಿಚಾರ ಇರಬೇಕು. ಅಂದಾಗ್ಲೇನೆ ಮನುಷ್ಯ ಹೆಲ್ದಿ ಆಗಿರಕ್ ಸಾಧ್ಯ, ಸರಿನಾ? ಇವತ್ತು ಡಿಸ್ಕಸ್ ಮಾಡ್ತಿರೋದು ನಾವು ಸ್ಟಾರ್ಟಿಂಗ್ 2 ಋತುಗಳನ್ನ ತಗೊಳ್ಳೋಣ, ಶಿಶಿರ ಋತು ಮತ್ತೆ ಅದ್ರ ಜೊತೆಗೆ ವಸಂತ ಋತು. ಈ 2 ಋತುಗಳಲ್ಲಿ ಯಾವ ರೀತಿ ಇರಬೇಕು ನಮ್ಮ ಒಂದು ಆಹಾರ ವಿಹಾರ ಅನ್ನೋದನ್ನ. ಇಲ್ಲಿ ನೀವು ಫಸ್ಟ್ ಶಿಶಿರ ಋತು ನೋಡಿದ್ರೆ ಜನವರಿ ಮಿಡಲ್ ಇಂದ ಹಿಡಿದು ಮಾರ್ಚ್ ವರೆಗೂ ನಿಮ್ದು ಫುಡ್ ಹೆಂಗಿರ್ಬೇಕು ಅನ್ನೋದನ್ನ ನೋಡೋಣ ಈಗ, ಸರಿನಾ? ಒಂದು ನಿಮಿಷ, ಎಷ್ಟು ಸೆಕೆಂಡ್ ರಿಪೀಟ್ ಇಲ್ಲ, ಅದು ಬರ್ಕೊಂಡಿದ್ದೆ. ಒಂದು ನಿಮಿಷ ಬ್ರೇಕ್ ತಗೊಳ್ಳಿ, ಅದು ನಾನು ಶೀಟ್ ರೆಡಿ ಮಾಡ್ಕೋತೀನಿ. ಓಕೆ, ಸೊ ಶಿಶಿರ ಋತು ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಬರೋದು ಶಿಶಿರ ಋತು. ಅದರ ಪ್ರಕಾರ ಈ ಒಂದು ಫುಡ್ ಹೆಂಗಿರ್ಬೇಕು, ಅದರಲ್ಲಿ ಈ ಒಂದು ತರಕಾರಿ ಎಸ್ಪೆಷಲ್ ಆಗಿ ಹೇಳ್ತಿರೋದು ಒಂದೊಂದೇ ಹೇಳ್ತೀನಿ. ತರಕಾರಿ, ಹಣ್ಣು ಮತ್ತೆ ಗೆಡ್ಡೆ ಗೆಣಸುಗಳು, ಅದ್ರ ಜೊತೆಗೆ ಯಾವ ಧಾನ್ಯ ತಗೋಬೇಕು, ಮತ್ತೆ ಹಾಲಿನ ಉತ್ಪನ್ನಗಳನ್ನ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು. ಓಕೆನಾ? 4 ಸ್ಟಡಿ ಮಾಡೋಣ. ಫಸ್ಟ್ ಒಂದು ಬರೋದು ಯಾವುದು? ತರಕಾರಿಗಳಲ್ಲಿ ಫಸ್ಟ್ ಬರೋದು ಕ್ಯಾರೆಟ್. ಕ್ಯಾರೆಟ್ ಅನ್ನ ನೀವು ಶಿಶಿರ ಋತುವಲ್ಲಿ ತಗೋಬಹುದು. ಇದು ನಿಮಗೆ ಹಿತಕರವಾದ ಆಹಾರ, ತರಕಾರಿ. ಫಸ್ಟ್ ತರಕಾರಿಯಲ್ಲಿ ಫೈನ್. ನೆಕ್ಸ್ಟ್ ಬೀಟ್ರೂಟ್ ತಗೋಬಹುದು, ಬೀಟ್ರೂಟ್ ಒಳ್ಳೇದು ಹೆಲ್ತ್ಗೆ. ನೆಕ್ಸ್ಟ್ ಬೆಂಡೆಕಾಯಿ ಒಳ್ಳೇದು. ನೆಕ್ಸ್ಟ್ ತೊಂಡೆಕಾಯಿ ಮತ್ತೆ ಹುಳಿ ಸೊಪ್ಪು ಅಂತ ಕರಿತೀವಿ. ಇದೆರಡು ತರಕಾರಿ, ಇದು ಸೊಪ್ಪು ಒಂದು, ಮತ್ತೆ ಬೆಂಡೆಕಾಯಿ. ಇಷ್ಟನ್ನ ನೀವು ಏನ್ ಮಾಡ್ಬೋದು, ಈ ಒಂದು ಶಿಶಿರ ಋತುವಲ್ಲಿ ಫುಡ್ ನ ತಗೋಬಹುದು. ಇಷ್ಟು ತರಕಾರಿಗಳನ್ನ ಸೇವಿಸಬಹುದು. ಇದನ್ನ ಬಿಟ್ಟು ಏನ್ ತರಕಾರಿ ಬರುತ್ತೆ ಅದನ್ನ ಸ್ವಲ್ಪ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ, ಸ್ವಲ್ಪ ಸಾಧ್ಯ ಆದಷ್ಟು ಕಡಿಮೆ ಸೇವನೆ ಮಾಡಿ. ಈಗ ಏನ್ ಲಿಸ್ಟ್ ಇದೆ ಈ ಲಿಸ್ಟ್ ಅಲ್ಲಿ ಇರೋದನ್ನ ಸ್ವಲ್ಪ ಜಾಸ್ತಿ ತಗೊಂಡ್ರೆ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಸರಿನಾ? ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಿಕಾಸ್ ಯಾಕೆ ಅಂತಂದ್ರೆ ಈಗ ನೀವು ತಗೊಳ್ಳೋ ಆಹಾರದ ಮೇಲೆನೆ ನಿಮ್ದು ಇಡೀ ಒಂದು ವರ್ಷದ ಕಾನ್ಸೆಪ್ಟ್ ನಿಂತಿರುತ್ತೆ. ಅದ್ರ ಮೇಲೆನೆ ರಸ, ರಕ್ತ, ಮಾಂಸ, ಮಜ್ಜೆ, ಅಸ್ಥಿ, ಶುಕ್ರ ಇದೆಲ್ಲ ಡಿಪೆಂಡ್ ಆಗಿರೋದು. ಯಾವ ಸೊಪ್ಪು ಅಂತ ಕೇಳ್ತಾರೆ, ಹುಳಿಚಿಕ್ಕನ ಸೊಪ್ಪು ಅಂತ ಕರೀತಾರೆ, ಅದಕ್ಕೆ ಹುಳಿ ಸೊಪ್ಪು ಅಂತ ಬೆಂಗಳೂರು ಸೈಡ್ ಕರೀತಾರೆ. ಫೈನ್, ಓಕೆ. ನೆಕ್ಸ್ಟ್ ಹಣ್ಣುಗಳು ಯಾವ್ಯಾವ ತಗೋಬಹುದು? ಹಣ್ಣುಗಳು ತಗೊಳಂಗಿದ್ರೆ ಫಸ್ಟ್ ಒಂದು ಬೇಲದ ಹಣ್ಣು ಅಂತ ಬರುತ್ತೆ, ಅದನ್ನ ತಗೋಬಹುದು. ಬೇಲದ ಹಣ್ಣು ಅಂತ ಬರುತ್ತೆ, ಆ ಹಣ್ಣನ್ನ ಸೇವಿಸಬಹುದು. ಅದ್ರ ಜೊತೆಗೆ ಸಪೋಟ ತಗೋಬಹುದು, ಚಿಕ್ಕು ಹಣ್ಣು. ಓಕೆ, ಅದ್ರ ಜೊತೆಗೆ ಖರ್ಜೂರ, ಒಣ ಖರ್ಜೂರ ಬರುತ್ತಲ್ವಾ, ಆ ಖರ್ಜೂರ ಸೇವಿಸಬಹುದು. ಆಮೇಲೆ ಅನಾನಸ್ ಅನ್ನ ಸೇವಿಸಬಹುದು. ಅದ್ರ ಜೊತೆಗೆ ದ್ರಾಕ್ಷಿಯನ್ನು ತಗೋಬಹುದು. ಫೈನ್, ಇದಿಷ್ಟು ಹಣ್ಣುಗಳು. ದ್ರಾಕ್ಷಿ ಒಣ ದ್ರಾಕ್ಷಿ ಅಲ್ಲ, ಹಸಿ ದ್ರಾಕ್ಷಿ ಹೇಳ್ತಿರೋದು. ಓಕೆನಾ? ಇದಿಷ್ಟು ಈ ಒಂದು ಶಿಶಿರ ಋತುಯಲ್ಲಿ ತಗೋಬಹುದು. ನೆಕ್ಸ್ಟ್ ಧಾನ್ಯಗಳು ಯಾವ ತಗೋಬಹುದು? ಧಾನ್ಯಗಳು ಅಂದ್ರೆ ನಾವು ಡೈಲಿ ಊಟ ಮಾಡೋ ಏನ್ ಧಾನ್ಯಗಳಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಿರೋದು. ಜೋಳವನ್ನ ಸೇವಿಸ್ರಿ, ಜೋಳ ಸೇವಿಸಬಹುದು, ಸರಿನಾ? ಸೆಕೆಂಡ್ ಒಂದು ಹೆಸರು ಕಾಳನ್ನ ತಗೋಬಹುದು. ನೆಕ್ಸ್ಟ್ ಅಕ್ಕಿಯನ್ನ ಸೇವಿಸಬಹುದು. ಬಾಕಿ ಸೀಸನ್ಗಳಲ್ಲೂ ಅಕ್ಕಿ ತಗೋಬಹುದು, ಬಟ್ ಸಾಧ್ಯ ಆದಷ್ಟು ಆ ಸೀಸನ್ ಅಲ್ಲಿ ಏನ್ ಪ್ರಿಫರ್ಡ್ ಇರುತ್ತೆ ಅದನ್ನ ತಗೊಂಡ್ರೆ ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ, ಸರಿನಾ? ಆಮೇಲೆ ಇನ್ನೊಂದು, ನಾವು ಇದನ್ನ 100% ಪಾಲಿಸ್ತೀವಾ? ಇಲ್ಲ. ಯಾಕಂದ್ರೆ ನಮ್ಮ ರೀಜನ್ ಅಲ್ಲಿ ಏನ್ ಜಾಸ್ತಿ ತಗೋತಾರೆ ಅದೇ ಫುಡ್ ಅನ್ನೇ ನಾವು ಜಾಸ್ತಿ ತಿನ್ನೋದು. ಈ ಉತ್ತರ ಕರ್ನಾಟಕ ಕಡೆ ಬಂದ್ರೆ ಜೋಳ ಜಾಸ್ತಿ ಯೂಸ್ ಮಾಡ್ತಾರೆ, ಇಲ್ಲಿ ರೊಟ್ಟಿ ಜಾಸ್ತಿ. ಸೊ ಹಿಂಗೆ ರೀಜನ್ ವೈಸ್, ಮಂಡ್ಯ ಕಡೆ ಹೋದ್ರೆ ರಾಗಿ ಮುದ್ದೆ ಜಾಸ್ತಿ, ರಾಗಿ ಐಟಮ್ಸ್ ಜಾಸ್ತಿ ಮಾಡೋದ್ರಲ್ಲಿ. ಸೊ ಹಿಂಗೆ ಸಾಧ್ಯ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪಾಲಿಸಿದ್ರೆ ಒಳ್ಳೇದು, ಸರಿನಾ? ಧಾನ್ಯಗಳಾಯ್ತಾ? ನೆಕ್ಸ್ಟ್ ಹಾಲಿನ ಉತ್ಪನ್ನಗಳು ಅಂದ್ರೆ ಈ ಮಿಲ್ಕ್ ಪ್ರಾಡಕ್ಟ್ಸ್ ಬರುತ್ತಲ್ವಾ, ಅದ್ರಲ್ಲಿ ಯಾವ್ದು ತಗೋಬಹುದು? ಮೊದಲನೇದು ಹಾಲು ತಗೋಬಹುದು, ಮೊಸರು ತಗೋಬಹುದು, ಬೆಣ್ಣೆ ಮತ್ತೆ ತುಪ್ಪ, ಇವು 4 ತಿನ್ಬಹುದು. ಸಾಧ್ಯ ಆದಷ್ಟು ಸಿಹಿಯನ್ನ ಅವಾಯ್ಡ್ ಮಾಡಿ. ಓಕೆ, ಫೈನ್. ಈಗ ಯಾವುದನ್ನ ತಗೋಬಾರದು, ಯಾವುದನ್ನ ಅವಾಯ್ಡ್ ಮಾಡ್ಬೇಕು ಅವ್ರಿಗೆ ಹಾಲು ಅದ್ರ ಬಗ್ಗೆ ನಾಟಿ ಹಾಲು ನಾಟಿ
ಹೇಳಿದ್ರೆ ಉತ್ತಮ. ಹಾ, ಹಾಲು ಅಂತಂದ್ರೆ ಯಾವಾಗ್ಲೇ ನಾನು ಹಾಲು ತುಪ್ಪ ಅಂತ ಯಾವುದೇ ಹೇಳಿದ್ರು, ಆಯುರ್ವೇದದಲ್ಲಿ ಹೇಳಿರೋದು ಯಾವ್ದು ಹೇಳಿದ್ರು ಅದು ನಾಟಿ ಹಸುವಿಂದೇ ಆಗಿರ್ಬೇಕು ಕಂಪಲ್ಸರಿ. ಪ್ಯಾಕೆಟ್ ಹಾಲು ಹೇಳ್ತಿಲ್ಲ ನಾನು. ಸಾಧ್ಯ ಆದಷ್ಟು ನಾನು ನಾಟಿ ಹಸುವಿನ ಹಾಲನ್ನ ತಗೊಂಡ್ರೆ ತುಂಬಾ ಉತ್ತಮ. ಓಕೆನಾ, ಫೈನ್. ಸಿಗ್ಲಿಲ್ಲ ಅಂತಂದ್ರೆ ಬಿಟ್ಬಿಡಿ. ಕುಡಿಲೇಬೇಕು ಅಂತ ಕಂಪಲ್ಸರಿ ರೂಲ್ ಏನಿಲ್ಲ. ನೀವು ನಾಟಿ ಹಸು ಹಾಲು ಸಿಗ್ತಿಲ್ಲ ಅಂತಂದ್ರೆ ಬಿಟ್ಬಿಡಿ. ಹಾಲು ತಗೊಳ್ದೇ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಫೈನ್. ಸಾಧ್ಯ ಆದ್ರೆ ನಾಟಿ ಹಾಲು ತಗೊಳ್ಳಿ. ಓಕೆನಾ. ಇನ್ನು ನೆಕ್ಸ್ಟ್ ಯಾವುದು ತಗೋಬಾರ್ದು, ಆರೋಗ್ಯಕ್ಕೆ ಅಹಿತಕರವಾಗಿರತಕ್ಕಂತ ಯಾವುದ್ಯಾವ್ದು ಫುಡ್ ಬರುತ್ತೆ ಅದನ್ನ ನೋಡೋಣ ಈಗ. ತರಕಾರಿಗಳಲ್ಲಿ ಮೂಲಂಗಿ ತಿನ್ಬೇಡಿ. ಈ ಒಂದು ಪರ್ಟಿಕ್ಯುಲರ್ ಶಿಶಿರ ಋತುವಲ್ಲಿ ಮೂಲಂಗಿ ಬೇಡ, ಗೆಡ್ಡೆಕೋಸು ಬೇಡ. ಓಕೆ. ಸಾಧ್ಯ ಆದಷ್ಟು ಈರುಳ್ಳಿನ ಕಡಿಮೆ ಯೂಸ್ ಮಾಡಿ. ಪೂರ್ತಿ ಬಿಡಕ್ಕಂತೂ ಆಗಲ್ಲ ಈರುಳ್ಳಿನ. ಸಾಧ್ಯ ಆದಷ್ಟು ಕಡಿಮೆ ಯೂಸ್ ಮಾಡಿ. ಅದಾದ್ಮೇಲೆ ಸಿಹಿ ಕುಂಬಳಕಾಯಿ ಅಂತ ಬರುತ್ತೆ, ಪಂಪ್ಕಿನ್, ಅದನ್ನ ಅವಾಯ್ಡ್ ಮಾಡಿ. ಸೋರೆಕಾಯಿ ಮತ್ತೆ ಹಾಗಲಕಾಯಿಯನ್ನ ಅವಾಯ್ಡ್ ಮಾಡಿ. ಇವಿಷ್ಟು ಫುಡ್ ಅನ್ನ ನೀವು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಈ ಒಂದು ಶಿಶಿರ ಋತು ಟೈಮಿಂಗ್ ಅಲ್ಲಿ. ಜಾನ್ ಮಿಡ್ ಇಂದ ಹಿಡಿದು ಮಾರ್ಚ್ ಮಿಡ್ ವರೆಗೂ ಬರುತ್ತೆ ಟೈಮಿಂಗ್ಸ್. ಫೈನ್. ಓಕೆ. ನೆಕ್ಸ್ಟ್ ಹಣ್ಣುಗಳು ಯಾವ್ದು ಅವಾಯ್ಡ್ ಮಾಡಬೇಕು ಈ ಋತುವಿನಲ್ಲಿ? ಫಸ್ಟ್ ಒಂದು ಸೀಬೆಕಾಯಿ, ಅಂದ್ರೆ ಪೇರ್ಲೆ ಹಣ್ಣು ಅಂತ ಕರಿತೀವಿ, ಅದನ್ನ ಅವಾಯ್ಡ್ ಮಾಡಿ. ಅವಾಗೆಲ್ಲ ಸೀಸನ್ ವೈಸ್ ಬೆಳೆದಿತ್ತು, ಬಟ್ ಈಗೆಲ್ಲ ಸೀಸನ್ ಅಲ್ಲಿ ಎಲ್ಲಾ ಹಣ್ಣು ಸಿಗ್ತಾ ಇದೆ. ಹಿಂಗಾಗಿ ಸೀಸನ್ಗೆ ತಕ್ಕಂಗೆ ನೀವು ತಗೊಂಡು ತಿಂದ್ರೆ ಒಳ್ಳೇದು ಆರೋಗ್ಯಕ್ಕೆ. ಓಕೆನಾ. ಸೊ ಸೀಬೆಕಾಯಿ ಅವಾಯ್ಡ್ ಮಾಡಿ, ಪ್ಲಸ್ ಬಾಳೆಹಣ್ಣನ್ನ ಅವಾಯ್ಡ್ ಮಾಡಿ. ಸುಮಾರು ಜನ ಡೈಲಿ ತಿಂತಾರೆ ಬಾಳೆಹಣ್ಣು. ರಾತ್ರಿ ಹೊತ್ತು ಯಾವ ಕಾರಣಕ್ಕೂ ಬಾಳೆಹಣ್ಣು ತಿನ್ಬೇಡಿ. ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನೋದು ಅದೊಂಥರ ಟ್ರೆಂಡ್ ಆಗ್ಬಿಟ್ಟಿದೆ ಈಗೀಗ. ಅದು ರಾತ್ರಿ ಹೊತ್ತಂತೂ ಮುಂಚೆ ತಿನ್ಬೇಡಿ. ಕಫ ಆಗಿ ಕನ್ವರ್ಟ್ ಆಗುತ್ತೆ, ಜೀರ್ಣ ಆಗಲ್ಲ ಪ್ರಾಪರ್ ಆಗಿ. ರಾತ್ರಿ ಆಹಾರ ನಾನು ನಿನ್ನೆ ಹೇಳ್ದಂಗೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಆಹಾರ ತಗೊಂಡಷ್ಟು ನಿಮ್ ಹೊಟ್ಟೆಗೆ ಒಳ್ಳೇದು. ಬಿಕಾಸ್ ನಿಮ್ದು ಡೈಜೆಷನ್ ಸಿಸ್ಟಮ್ಗೆ ಸ್ಟ್ರೆಸ್ ಕೊಟ್ರೆ ರಾತ್ರಿ ಇಡೀ, ನಾವು ಮಲ್ಕೊಂಡಾಗ ನಮ್ ಎಲ್ಲಾ ಆರ್ಗನ್ಸ್ ಡಿಟಾಕ್ಸ್ ಆಗುತ್ತಾ ಹೋಗುತ್ತೆ ನಿಧಾನಕ್ಕೆ. ನಾನು ನಿನ್ನೆ ಒಂದು ಆರ್ಗನ್ ಕ್ಲಾಕ್ ತೋರಿಸಿದೆ. ಆ ಆರ್ಗನ್ ಕ್ಲಾಕ್ ಪ್ರಕಾರ ಡಿಟಾಕ್ಸ್ ಆಗ್ತಾ ಹೋಗುತ್ತೆ ಎಲ್ಲ ಆರ್ಗನ್ಸ್. ಸೊ ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕು, ಅದು ಹೆಂಗ್ ತೋರಿಸುತ್ತೆ ಅದ್ರ ಪ್ರಕಾರ ನೀವು ಫುಡ್ ತಗೊಂಡ್ರೆ ಚೆನ್ನಾಗಿರ್ತೀರಾ. ಸೊ ಅದಕ್ಕೆ ಸಾಧ್ಯ ಆದಷ್ಟು 6 ರಿಂದ 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಬಿಡಿ. ಲೈಟ್ ಆಗಿ ತಗೊಳ್ಳಿ ಫುಡ್ ಅನ್ನ, ಊಟ ಮುಗಿಸ್ಕೊಳ್ಳಿ. ಸರ್ ನಾನು ತುಂಬಾ ಲೇಟ್ ಆಗಿ ಬರ್ತೀನಿ ಆಫೀಸಿಂದ ಮನೆಗೆ, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತನ್ನೋರು ಲೈಟ್ ಆಗಿ ಏನಾದ್ರು ಗಂಜಿ ಅಥವಾ ನೀರು ಈ ತರ ಏನಾದ್ರು ತಗೊಂಡ್ ಮಲ್ಕೊಳ್ಳಿ. ಲಿಕ್ವಿಡ್ ಫುಡ್ ಜಾಸ್ತಿ ತಗೊಳ್ಳಿ ರಾತ್ರಿ ಹೊತ್ತು. ಕೋಲ್ಡ್ ಆಗಿರೋ ತಿನ್ಬೇಡಿ, ಲಿಕ್ವಿಡ್ ಫುಡ್ ಅನ್ನ ತಗೊಳ್ಳಿ. ಈಗ ಬಿಸಿ ಗಂಜಿ ಮಾಡ್ಬೋದು, ಅಥವಾ ಈ ಅಂಬ್ಲಿ ಮಾಡ್ಬೋದು, ಅಥವಾ ಈ ಒಂದು ಏನಂತಾರೆ ಹಾರ್ಡ್ ಇರೋ ಫುಡ್ ಅನ್ನ, ಫೈಬರ್ ರಿಚ್ ಫುಡ್ ಅನ್ನ ರಾತ್ರಿ ಹೊತ್ತು ತಗೋಬೇಡಿ. ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಓಕೆ, ಸರಿನಾ. ಹಣ್ಣುಗಳನ್ನ ರಾತ್ರಿ ತಿನ್ನೋದನ್ನ ಅವಾಯ್ಡ್ ಮಾಡಿ. ಹಣ್ಣುಗಳನ್ನ ರಾತ್ರಿ ತಿನ್ಬೇಡಿ. ಮಧ್ಯಾಹ್ನ ಹೊತ್ತು ಓಕೆ, ಬೆಳಗ್ಗೆ ಹೊತ್ತು ಓಕೆ, 2 ಹೊತ್ತು ತಗೋಬಹುದು ಹಣ್ಣುಗಳನ್ನ, ಸರಿನಾ. ಫೈನ್. ನೆಕ್ಸ್ಟ್ ಧಾನ್ಯಗಳು, ಯಾವ್ಯಾವ ಧಾನ್ಯಗಳನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಹೀಗೆ ನೋಡೋಣ. ಸೊ ಮೊದಲನೇದು ಯಾವುದು? ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ. ಇದನ್ನ ತಗೋಬೇಡಿ ಶಿಶಿರ ಋತುವಲ್ಲಿ. ಉದ್ದಿನ ಬೇಳೆನ ತಗೋಬೇಡಿ, ಇದು ಒಳ್ಳೇದಲ್ಲ. ಹಾಲು ತಗೋಬಹುದು ಅಂತ ಕೇಳ್ತಿದ್ದಾರೆ. ನಾಟಿ ಹಸುವಿನ ಹಾಲು ಆದ್ರೆ ತಗೋಬಹುದು ರಾತ್ರಿ ಹೊತ್ತು. ಓಕೆನಾ. ಉದ್ದಿನ ಕಾಳು, ಉದ್ದಿನ ಬೇಳೆ ಎರಡು ಬೇಡ. ಅದ್ರ ಜೊತೆಗೆ ರಾಗಿಯನ್ನ ಅವಾಯ್ಡ್ ಮಾಡಿ. ಈ ಸೀಸನ್ ನಲ್ಲಿ ರಾಗಿಯನ್ನ ಅವಾಯ್ಡ್ ಮಾಡಿ. ಶಿಶಿರ ಋತು ಇದ್ದಾಗ ರಾಗಿಯನ್ನ ತಗೋಬೇಡಿ ಸಾಧ್ಯ ಆದಷ್ಟು. ಮತ್ತೆ ನವಣೆ ಮತ್ತೆ ಸಜ್ಜೆ ಇದೆರಡು ಇದನ್ನು ಅವಾಯ್ಡ್ ಮಾಡಿ ಈ ಒಂದು ಸೀಸನ್ ಬೇಡ. ಓಕೆನಾ. ಆಮೇಲೆ ಪ್ಯಾಕೆಟ್ ಮಾಡಿರೋದು, ಪ್ಯಾಶ್ಚರೈಸ್ಡ್ ಅಂತ ಕರಿತೀವಲ್ವಾ, ಅದು ಯಾವುದು ತಗೋಬೇಡಿ ಫುಡ್ ಈ ಸೀಸನ್ ಅಲ್ಲಿ. ಆಕ್ಚುಲಿ ಯಾವ ಸೀಸನ್ ಅಲ್ಲೂ ಬೇಡ, ಬಟ್ ಇದ್ರಲ್ಲಿ ಈ ಸೀಸನ್ ಅಲ್ಲಿ ಎಸ್ಪೆಷಲಿ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು, ಈಗ ಅಂದ್ರೆ ಪನೀರ್ ಅಂತೀವಿ, ಪ್ಯಾಕೆಟ್ ಅಲ್ಲಿ ಬರೋದು ಎಲ್ಲ ಫುಡ್ ಬಂತು. ಮನೆಯಲ್ಲಿ ನ್ಯಾಚುರಲ್ ಆಗಿ ಮಾಡಿದ್ರೆ ತಗೊಳ್ಳಿ. ಸಾಧ್ಯ ಆದಷ್ಟು ಪ್ಯಾಕೆಟ್ ಇರೋದನ್ನ ಅವಾಯ್ಡ್ ಮಾಡಿ. ಓಕೆನಾ. ನೆಕ್ಸ್ಟ್ ಯಾವುದು? ವಸಂತ ಋತು ನೆಕ್ಸ್ಟ್ ಬರೋದು. ವಸಂತ ಋತುವಿನ ಪ್ರಕಾರ ಏನ್ ಫುಡ್ ಇರಬೇಕು, ಮತ್ತೆ ಏನ್ ಫುಡ್ ತಗೋಬೇಕು, ಏನ್ ಫುಡ್ ತಗೋಬಾರ್ದು. ಸೆಕೆಂಡ್. ಸೊ ಲಿಸ್ಟ್ ಇದೆ ನೋಡಿ, ಬರ್ಕೊಳಕ್ ಈಸಿ ಆಗುತ್ತೆ, ಬರ್ಕೋಬಹುದು, ಸರಿನಾ. ಸೊ ವಸಂತ ಋತುವಲ್ಲಿ ಯಾವ ಫುಡ್ ತಗೋಬೇಕು? ಈ ಒಂದು ತರಕಾರಿಗಳಲ್ಲಿ ಎಸ್ಪೆಷಲಿ ಶುಂಠಿ ತುಂಬಾ ಒಳ್ಳೇದು. ಕ್ಯಾರೆಟ್ ತಗೋಬಹುದು. ಅರಿಶಿಣ ತಗೋಬಹುದು, ಫುಡ್ ಅಲ್ಲಿ ಜಾಸ್ತಿ ಸ್ವಲ್ಪ ಯೂಸ್ ಮಾಡ್ಬೋದು ಅರಿಶಿಣ. ಅದ್ರ ಜೊತೆಗೆ ನುಗ್ಗೆಕಾಯಿ ತಗೋಬಹುದು.
ಸೋರೆಕಾಯಿ ತಗೋಬಹುದು. ಸೋರೆಕಾಯಿ ಅಂದ್ರೆ ಬಾಟಲ್ ಗಾರ್ಡ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅದನ್ನ ತಗೋಬಹುದು. ಅದ್ರ ಜೊತೆಗೆ ಹಾಗಲಕಾಯಿನ ಸೇವಿಸಬಹುದು. ಸರಿನಾ? ಸೊ ಇದಾದ್ಮೇಲೆ ಇದು ತರಕಾರಿ ಯಾವ್ದು ತಗೋಬೇಕು ಅನ್ನೋದು. ಇನ್ನು ನೆಕ್ಸ್ಟ್ ಹಣ್ಣುಗಳಲ್ಲಿ ಯಾವ್ದು ತಗೋಬಹುದು? ಸಪೋಟ ತಗೊಳ್ಳಿ, ದ್ರಾಕ್ಷಿ ತಗೊಳ್ಳಿ, ಅನಾನಸ್ ತಗೊಳ್ಳಿ, ಸೇಬು ಹಣ್ಣನ್ನ ತಿನ್ಬೋದು, ಮಾವಿನ ಹಣ್ಣು ಮತ್ತೆ ಕಿತ್ಲೆ ಹಣ್ಣು ಇದನ್ನ ಸೇವಿಸಬಹುದು. ಇನ್ನ ಧಾನ್ಯಗಳಲ್ಲಿ ಯಾವ್ದು ತಗೋಬಹುದು? ತೊಗರಿಯನ್ನ ತಗೋಬಹುದು, ಹುರುಳಿ ತಗೋಬಹುದು. ಇವ್ರೆ ಸರ್ ಉರಿದ್ ದಾಲ್ ಇಸ್ ನಾಟ್ ಬಿ ಈಟನ್ ದೆನ್ ಮೀನ್ಸ್ ವಿ ಶುಡ್ ಈಟ್ ಇಡ್ಲಿ ಅಂಡ್ ದೋಸಾ ಅಂತ ಹೇಳಿ ದಿವಾಕರ್. ಸರ್, ಇಫ್ ದ ಉರಿದ್ ದಾಲ್ ಇಸ್ ನಾಟ್ ಮೀನ್ಸ್ ವಿ ಶುಡ್ ಈಟ್ ಇಡ್ಲಿ ಅಂಡ್ ದೋಸೆ. ಇದು ಕ್ವಶನ್ ಅರ್ಥ ಆಗ್ಲಿಲ್ಲ ಸರ್ ನಂಗೆ. ಉರಿದ್ ದಾಲ್ ತಗೋಬಾರ್ದು ಅಂತಂದ್ರೆ ದೋಸೆ ಇಡ್ಲಿನೂ ತಗೋಬಾರ್ದು, ಬಿಕಾಸ್ ಅದನ್ನ ಹಾಕಿನೇ ಮಾಡೋದಲ್ವಾ. ಈಗ ಉದ್ದಿನ ಬೇಳೆಯಲ್ಲಿ ದೋಸೆ ಇಡ್ಲಿ ಮತ್ತೆ ದೋಸೆ ತಿನ್ಬೇಕಂತೂ ಇಲ್ಲಲ್ಲ, ಕೊಟ್ಟಿಲ್ಲಲ್ಲ. ಆಕ್ಚುಲಿ ಇಡ್ಲಿ ದೋಸೆ ಅದು ನೀವು ತಿನ್ಬಾರ್ದು ಅಂತಂದ್ರೆ ಅದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ. ಸೊ ಈಗ ನಮ್ಮ ರೀಜನ್ ಹೇಳಿ ಮಾಡ್ಸಿರೋ ಫುಡ್ ಅಲ್ಲ ಅದು ಆಕ್ಚುಲಿ. ಸೊ ಅದು ಅವ್ರಿಗೆ ಹೊಂದುತ್ತೆ, ಆ ಒಂದು ಭಾಗದವ್ರಿಗೆ ಅವ್ರು ತಗೋತಾರೆ. ನಮ್ಮ ಒಂದು ಫುಡ್ ಏನ್ ಹೊಂದುತ್ತೆ, ನಮ್ಮ ಒಂದು ನೇಚರ್ ಹೆಂಗಿದೆ ಅದ್ರ ಪ್ರಕಾರ ನಾವು ಫುಡ್ ಅನ್ನ ತಗೋಬೇಕು. ಅದಕ್ಕೆ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂದ್ರೆ ಈ ಸ್ಪೆಷಲಿ ಪ್ರಾಪರ್ ಆಗಿ ಡೈಜೆಸ್ಟ್ ಆಗಲ್ಲ ಅದು. DNA ಮಾಡಿಫೈ ಮಾಡಿರೋ ಅಕ್ಕಿ ಮಾಡೋದ್ರಿಂದ ಹುಳಿ ಜಾಸ್ತಿ ಬಂದ್ಬಿಡ್ತದೆ ಅದರಲ್ಲಿ. ನಾರ್ಮಲ್ ಆಗಿ ನಾವು ನೋಡಿದಾಗ ನಾಟಿ ಅಕ್ಕಿಯಲ್ಲಿ ಮಾಡಿದಾಗ ಹುಳಿ ಅಷ್ಟು ಬರಲ್ಲ ಅದು ನಾರ್ಮಲ್ ಆಗಿ, ಮತ್ತೆ ಕೆಡಲ್ಲ ಬೇಗ. ಅದೇ ಫರ್ಮೆಂಟೇಶನ್ ಪ್ರಾಪರ್ ಆಗಿ ಆಗಲ್ಲ ಬೇಸಿಕ್ಲಿ ಹೇಳ್ಬೇಕು ಅಂತ. ಅರ್ಧಂಬರ್ಧ ಫರ್ಮೆಂಟ್ ಆಗುತ್ತೆ. ಈಗ ನೀವು ಹೈಬ್ರಿಡೈಸೇಷನ್ ಆಗಿದ್ರೆ ಆ ಒಂದು ಧಾನ್ಯಗಳಲ್ಲಿ ಹೈಬ್ರಿಡ್ ಮಾಡ್ಬಿಟ್ಟಿರ್ತಾರಲ್ವಾ, ಸೊ ಅದ್ರಲ್ಲಿ ಏನು ಇರಲ್ಲ ಶಕ್ತಿ, ಹಿಂಗಾಗಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಈ ಹೋಟೆಲ್ ಅವರು ನಾಟಿ ಅಕ್ಕಿ ತಗೊಳ್ಳಲ್ಲ, ಅವ್ರು ತಗೊಳ್ಳೋದೆಲ್ಲ ರೇಷನ್ ಸಿಗೋ ಫ್ರೀ ಅಕ್ಕಿನ, ಅದ್ರಲ್ಲೇ ಜಾಸ್ತಿ ಅವ್ರಿಗೆ ಇಡ್ಲಿ ಚೆನ್ನಾಗ್ ಬರ್ತಂತ. ಅಲ್ಲ ಸರ್, ಅವ್ರು ತಪ್ಪಂತಲ್ಲ. ನೀವು ನಾಟಿ ಅಕ್ಕಿ ಹಾಕಿ ಅವ್ರ ಹೋಟೆಲ್ ನಡೆಸ್ಲಿಕ್ಕೆ ಆಗಲ್ಲ ಸರ್. ಮಾಡ್ಲಿಕ್ಕೆ ಆಗಲ್ಲ. ನಾ ಹೇಳ್ತಿರೋದು ಹೋಟೆಲ್ ಜನರು ಕೇಳೋದು ಎಲ್ಲ ರೇಷನ್ ಅಕ್ಕಿ. ಯಾರು ರೇಷನ್ ಅಕ್ಕಿ ಫಸ್ಟ್ ಆಫ್ ಆಲ್ ತಿನ್ನೋದೇ ಅಲ್ಲ, ಎಲ್ಲ ಮಾರ್ಕೊಂಡ್ಬಿಡ್ತಾರ ಅದನ್ನ ನಾರ್ಮಲ್ ಖಂಡಿತ. ಕರೆಕ್ಟ್. ಸಾಧ್ಯ ಆದಷ್ಟು ಒಣ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಇಡ್ಲಿ, ದೋಸಾ, ಪುರಿ, ಸೊ ಈ ತರ ಫುಡ್ಗಳನ್ನ ತಗೋಬೇಡಿ. ಎಸ್ಪೆಷಲಿ ಎಲ್ಲದಕ್ಕಿಂತ ಡೇಂಜರ್ ಏನ್ ಗೊತ್ತಾ? ಐಸ್ ಕ್ರೀಮ್. ನಾವೆಲ್ಲರೂ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ತೀವಿ. ಐಸ್ ಕ್ರೀಮ್ ಅಷ್ಟು ಡೇಂಜರ್ ಯಾವುದೂ ಇಲ್ಲ. ತಿನ್ಲೇಬೇಕು ಅನ್ನಂಗಿದ್ರೆ ನೀವು ಅದನ್ನ ಯಾವ ಟೈಮಲ್ಲಿ ತಿನ್ಬೇಕು? 11 ಗಂಟೆಯಿಂದ 3 ಗಂಟೆ ಅಥವಾ 2 ಗಂಟೆ ಒಳಗಡೆ ತಿನ್ನಿಸಿ ಐಸ್ ಕ್ರೀಮ್ ಅನ್ನ. ಫಸ್ಟ್ ಆಫ್ ಆಲ್ ತಿನ್ಲಿಕ್ಕೆ ಕೊಡಬೇಡಿ. ಮಕ್ಕಳು ತುಂಬಾ ಹಠ ಮಾಡ್ತಿದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕೂ ರಾತ್ರಿ ಹೊತ್ತು ಮಾತ್ರ ಐಸ್ ಕ್ರೀಮ್ ಅನ್ನ ತಿನ್ನಿಸ್ಬೇಡಿ. ಕ್ಲಿಯರ್? ನೆಕ್ಸ್ಟ್ ಈ ಒಂದು ಧಾನ್ಯಗಳು ಹೇಳಿದೆ. ತೊಗರಿಯನ್ನ ತಗೋಬಹುದು, ಹುರುಳಿಯನ್ನ ತಗೋಬಹುದು, ಅದ್ರ ಜೊತೆಗೆ ಗೋಧಿ ಮತ್ತೆ ಜೋಳವನ್ನ ನಾವು ಉಪಯೋಗ ಮಾಡಬಹುದು. ಸರಿನಾ? ಫೈನ್. ನೆಕ್ಸ್ಟ್ ಹಾಲಿನ ಉತ್ಪನ್ನಗಳನ್ನ ಯಾವ್ದು ತಗೋಬೇಕು? ಮಜ್ಜಿಗೆಯನ್ನ ತಗೋಬಹುದು ಮತ್ತೆ ತುಪ್ಪವನ್ನ ತಗೋಬಹುದು. ಇದೆರಡನ್ನ ಸೇವಿಸಬಹುದು ವಸಂತ ಋತು ಇದ್ದಾಗ. ಓಕೆನಾ? ಇನ್ನು ಯಾವ್ದು ತಗೋಬಾರ್ದು, ಯಾವ್ದು ಬಾಡಿಗೆ ಅಹಿತಕರವಾಗಿದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಫೈನ್. ಇಲ್ಲಿ ನೋಡಿ, ಅಹಿತಕರ ಆಹಾರ ಯಾವ್ಯಾವ್ದಿದೆ. ತರಕಾರಿಯಲ್ಲಿ ಹೋದ್ರೆ ನೀವು ಬೀಟ್ರೂಟ್ ನಿಮಗೆ ಈ ಸೀಸನ್ ಅಲ್ಲಿ ತಗೋಬೇಡಿ. ಬೀಟ್ರೂಟ್ ತುಂಬಾ ಒಳ್ಳೇದು, ಒಪ್ಕೋತೀನಿ, ಇಲ್ಲ ಅನ್ನಲ್ಲ. ಈ ಸೀಸನ್ ಅಲ್ಲಿ ಬೇಡ. ಓಕೆ, ವಸಂತ ಋತುವಲ್ಲಿ ಬೇಡ. ಸುವರ್ಣಗೆಡ್ಡೆ ಬೇಡ, ಬೆಂಡೆಕಾಯಿ ಬೇಡ, ಸೌತೆಕಾಯಿ ಬೇಡ, ಕುಂಬಳಕಾಯಿ ಬೇಡ. ಇದಿಷ್ಟು ತರಕಾರಿಗಳನ್ನ ಈ ಒಂದು ಸೀಸನ್ ಅಲ್ಲಿ ಅವಾಯ್ಡ್ ಮಾಡಿ. ಅದರ ಜೊತೆಗೆ ಹಣ್ಣುಗಳು ಅಂತ ಬಂದ್ರೆ ಬಾಳೆಹಣ್ಣು ಬೇಡ, ಖರ್ಜೂರ ಬೇಡ, ಸೀತಾಫಲ ಹಣ್ಣು ತಗೋಬೇಡಿ ಈ ಸೀಸನ್ ಅಲ್ಲಿ, ಮತ್ತೆ ಕಲ್ಲಂಗಡಿ ಹಣ್ಣು ಬೇಡ. ಇದು ಅಬ್ಸರ್ವ್ ಮಾಡಿದ್ರೆ ನೀವು ಈ ಒಂದು ಎಲ್ಲ ಕೋಲ್ಡ್ ಇರುವಂತ ಫುಡ್ ಇದೆ ಜಾಸ್ತಿ ಇದರಲ್ಲಿ. ಸಾಧ್ಯ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಇನ್ನು ಧಾನ್ಯಗಳು ಬಾರ್ಲಿ ಬೇಡ, ಮತ್ತೆ ಆಗ್ಲೇ ಹೇಳ್ದಂಗೆ ಉದ್ದು ಬೇಡ, ಮತ್ತೆ ಹೆಸರು ಬೇಡ. ಪ್ರವೀಣ್ ಅವರೇ, ಇವನ್ ಈ ವೆದರ್ ಅಲ್ಲಿ ಆ ಹಣ್ಣುಗಳು ಬರೋದೇ ಇಲ್ಲಲ್ಲ, ಎಲ್ಲ ಆರ್ಟಿಫಿಷಿಯಲ್ ಆಗಿ ಹೈಬ್ರಿಡ್ ಹಣ್ಣುಗಳೇ ಬರುತ್ತೆ. ಎಕ್ಸಾಕ್ಟ್ಲಿ ಸರ್, ನಾನು ಆಗ್ಲೇ ಹೇಳ್ದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮುಂಚೆ ನಾವೇನು ಹಿರಿಯರು ಊಟ ಮಾಡ್ತಿದ್ರು, ಅವಾಗ ಸೀಸನ್ ವೈಸ್ ಬಂದಾಗ ತಿನ್ನೋರು. ಅವಾಗ ಸೀಸನ್ ಬಂದಾಗ ನಮ್ಮ ಉತ್ತರ ಕರ್ನಾಟಕ ರೀಜನ್ ಅಲ್ಲಿ ಬಸವ ಜಯಂತಿ ಬಂದಾಗ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿ ನಾವು ತಿಂತೀವಿ. ಅದಾದ್ಮೇಲೆ ನಾವು ಅದನ್ನ ಸಾಧ್ಯ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ, ಅದು ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಬಟ್ ಬೆಂಗಳೂರಲ್ಲಿ ನೀವು ಯಾವಾಗ ಹೋದ್ರೂ ಹಣ್ಣು ಸಿಗುತ್ತೆ, ಮಾವಿನ ಹಣ್ಣು. ಅಲ್ಲ, ಈಗ ಮಾವಿನ ಹಣ್ಣು ಒಂದ್ ವಾರದಿಂದ ನೋಡಿದೆ ನಾನು ಇದೆಂತ ಹಣ್ಣು ಒಂಥರ ವಿಚಿತ್ರ ಇದೆ, ಅದು ತಿಂದ್ರೆ ರೋಗ ಅಂತ ಬಿಡುತ್ತೆ ನೋಡಿ. ಹೈಬ್ರಿಡೈಸೇಷನ್ ಮಾಡಿರ್ತಾರೆ ಆ ಗಿಡ, ಆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟು ಆ ಹೈಬ್ರಿಡೈಸೇಷನ್ ಮಾಡಿ 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 ಅದು ಮಾರ್ಕೆಟ್ ಅಲ್ಲಿ ಈಗ ಅದು ಇದು ಆಕ್ಚುಲಿ ಹೇಳೋ ಕಾನ್ಸೆಪ್ಟೇ ಅಲ್ಲ ಸರ್. ಯಾವ ಋತುಲಿ ಏನ್ ತಿನ್ಬೇಕು ಅಂತ ಎಲ್ಲಾ ಹಿರಿಯರಿಗೂ ಗೊತ್ತಿದೆ ಇದು.
ಎಲ್ಲ ಮಾರ್ಕೆಟ್ ಅಲ್ಲಿ ಸಂತೆ ಹಚ್ಚೋರ್ಗೂ ಗೊತ್ತಿದೆ ಇದು. ಬಟ್ ಈಗೀಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಈ ಒಂದು ವ್ಯಾಪಾರೀಕರಣ ಬಂದು ಇದನ್ನೆಲ್ಲ ಹೇಳೋ ಮಟ್ಟಿಗೆ ಬಂದ್ ನಿಂತ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಈಗ. ಯಾಕಂದ್ರೆ ಅವಾಗ ಸಂತೆಯಲ್ಲಿ ಯಾವುದು ಸೀಸನ್ ಇರ್ತಿತ್ತು ಅದನ್ನ ಮಾತ್ರ ತಗೊಂಡ್ಬರ್ತಿದ್ರು, ಇಲ್ಲಾಂದ್ರೆ ಅದನ್ನ ತಂದು ಮಾರ್ತಿರ್ಲಿಲ್ಲ, ಏನು ಬೆಳಿತಾನೆ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಈಗ ನಮ್ದು ಅದು ಅವ್ರ ತಪ್ಪ ಅಂತ ಅನ್ನಕ್ ಬರಲ್ಲ, ನಮ್ ತಪ್ಪೇ ಅದು. ನಾವ್ ಯಾವಾಗ ಡಿಮ್ಯಾಂಡ್ ಮಾಡ್ತೀವಿ ಅವಾಗ ಅವ್ರು ಬೆಳಿತಾರೆ, ರೈತರ ತಪ್ಪು ಯಾವಾಗ್ಲೂ ಇರಲ್ಲ. ಈಗ ನೀವು ಸುಮಾರು ಜನ ಕಂಪ್ಲೇಂಟ್ ಹೇಳ್ತಾರೆ, ಸರ್ ನಾಟಿ ಸಿಗದೇ ಇಲ್ಲ, ನೀವು ನಾಟಿ ತಿನ್ನಿ ಅಂತ ಹೇಳ್ತಾರೆ. ನಾವ್ ಹೇಳೋದೇನು ಅಂತಂದ್ರೆ, ನೀವು ನಾಟಿ ಕೇಳಬೇಕು ಹೋಗಿ, ನೀವು ಡಿಮ್ಯಾಂಡ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ ಸಪ್ಲೈ ಕೊಟ್ಟೆ ಕೊಡ್ತಾರೆ. ನೀವು ಅಲ್ಲ ನಾಟಿ ಸಿಗುತ್ತೆ. ಕೇಳ್ತಾನೆ ಇಲ್ಲ ಅಂತಂದ್ರೆ ಈಗ ಮೈಸೂರವ್ರು ಮೊನ್ನೆಯವ್ರು ಕಾಲ್ ಮಾಡಿದ್ರು ನನಗೆ, ನಾಟಿ ಸಿಗ್ತಾ ಇಲ್ಲ ಅಂತೇಳಿ. ನಾನು ಹುಡುಕ್ ಅಂದೆ, ಅವ್ರಿಗೆ ಸಿಕ್ತು ಎಂಡ್ ಆಫ್ ದ ಡೇ, ನಮ್ಗಿಂತ ಕಡಿಮೆ ಸಿಕ್ತು. ಸರ್ ಅದೇ ಅಗೇನ್ ನಮ್ ಜನ ಹೆಂಗಾಗಿಬಿಟ್ಟಿದೆ ಅಂತಂದ್ರೆ, ಈಸಿಯಾಗಿ ಸಿಗೋದನ್ನ ನಾವು ತಗೋಬೇಕು. ಆಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಸಿಗೋದೇ ಒಂದ್ ಸಂಡೆ ಸರ್. ಸಂತೆ ಮಾಡ್ಲಿಕ್ಕೆ ಇಡೀ ದಿವಸ ಕಳೆದ್ಬಿಟ್ರೆ ನಮ್ಗೆ ಫ್ರೀ ಟೈಮ್ ಸಿಗಲ್ಲ. ಸೊ ನಾವು ನಮ್ಮ ಹೆಲ್ತ್ ಕಾನ್ಶಿಯಸ್ಗಿಂತ ಈ ನಮ್ದು ಈ ಎಂಟರ್ಟೈನ್ಮೆಂಟ್ ಗೆ ಜಾಸ್ತಿ ಬೆಲೆ ಕೊಡ್ತಿದೀವಿ. ಈಗ ಹುಡುಕೊಂಡು ತಗೊಂಬಂದ್ ತಿಂದ್ರೆ ಸಿಕ್ಕೇ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಎಲ್ಲ ತರನು ಸಿಗುತ್ತೆ. ಸೊ ಮತ್ತೆ ಸಾಧ್ಯ ಆದಷ್ಟು ನಾಟಿ ಆಹಾರ ಸೇರಿಸಿ ಅಲ್ಲ ಬೆಸ್ಟ್. ಅದು ನಾಟಿ ಬೇಕಂದ್ರೆ ಆಯುಷ್ ಮಂಡಲ ಸಿಗುತ್ತೆ, ಸೀಡ್ಗಳು ಯಾರು ಕೇಳ್ತಾರೆ ಎಲ್ಲಿ ಸಿಗುತ್ತೆ ಅಂತೇಳಿ. ಹಾ ನಾನು ನಮ್ದು ಹಾ ನೆಕ್ಸ್ಟ್ ಹೌದು ಸರ್. ನೀವು ಏನ್ ಹೇಳಿದ್ನಲ್ಲ ನಾನು, ಈಗ ಎಲ್ಲಾ ತರಕಾರಿ ಸೀಡ್ಗಳನ್ನು ಆಯುಷ್ ಮಂಡಲಂ ವೆಬ್ಸೈಟ್ ಅಲ್ಲಿ ಇದೆ. ಸೊ ನಿಮಗೆ ಬೇಕಿದ್ರೆ ನೀವು ಹಿತ್ತಲಲ್ಲಿ ನೀವು ಅಥವಾ ನಿಮ್ದು ಒಂದು ಮನೆ ಗಾರ್ಡನ್ ಅಲ್ಲಿ ಬೆಳ್ಕೊಂಡು ತಿನ್ಬೋದು. ಮತ್ತೆ ಎಲ್ಲಾ ಬೀಜಗಳು ನಾಟಿ ಇದೆ. ನಾಟಿ ಒಂದು ಫಾರ್ಮ್ಯಾಟ್ ಅಲ್ಲಿ ಯಾವುದೇ ರೀತಿ DNA ಮಾಡಿಫೈ ಮಾಡದೆ ಒಂದು ರೆಡಿ ಮಾಡಿರೋಂಥ ಬೀಜಗಳದೆಲ್ಲ ನ್ಯಾಚುರಲ್ ಆಗಿರುತ್ತೆ. ಇನ್ನೂ ಒಂದು ಹೇಳ್ಬಿಡ್ತೀನಿ, ಸುಮಾರು ಜನಕ್ಕೆ ಡೌಟ್ ಇದೆ, ಇದನ್ನ ನಾಟಿ ಮತ್ತೆ ಹೈಬ್ರಿಡ್ ಅಂತ ಹೆಂಗ್ ಕಂಡುಹಿಡಿಬೇಕು ಸರ್? ಸುಮಾರು ಜನದ ಕ್ವಶನ್ ಇದೆ. ಹೆಂಗ್ ಕಂಡುಹಿಡಿಬೇಕು ಅಂದ್ರೆ ಸಿಂಪಲ್, ಬಣ್ಣ, ರುಚಿ, ವಾಸನೆ. ಸೊ ಅದ್ರದ್ದು ಕಲರು ಮತ್ತೆ ಅದರದ್ದು ಟೆಕ್ಸ್ಚರು ಮತ್ತೆ ಅದರದ್ದು ಸ್ಮೆಲ್, ಇದು ಮೂರು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ಅದು ನಾಟಿದೇ ಆಗಿದ್ರೆ ನೀವು ತಂದಿರೋದು, ಅದನ್ನ ಮತ್ತೆ ನೀವು ಭೂಮಿಲಿ ಹಾಕಿದಾಗ ಆ ಗಿಡ ಹುಟ್ಟುತ್ತೆ. ಹೈಬ್ರಿಡ್ ತಂದು ಹಾಕಿ ನೀವು, ಹೈಬ್ರಿಡ್ ಗಿಡ ಹುಟ್ಟಲ್ಲ ಅವಾಗ. ಬಿಕಾಸ್ ಹೈಬ್ರಿಡ್ ಅಲ್ಲಿ ಏನ್ ಮಾಡಿರ್ತಾರೆ, ಬೀಜಗಳ ಕಂಪನಿಗರು ಸೇಲ್ ಆಗ್ಲಿ ಅಂತ ಹೇಳಿ ಅದನ್ನ ಏನ್ ಮಾಡಿರ್ತಾರೆ, ಅದನ್ನ ಮ್ಯೂಟೆಂಟ್ ತೆಗೆದಿರ್ತಾರೆ ಮತ್ತೆ ಹುಟ್ಟಬಾರ್ದು ಅಂತ ಹೇಳಿ. ಅವಾಗ ನೀವು ಬೀಜದ ಕಂಪ್ನಿಗೆ ಹೋಗಿ ಹೊಸ ಬೀಜ ಪರ್ಚೇಸ್ ಮಾಡ್ತೀರಾ. ಅದೇ ನೀವು ನಾಟಿ ಬೀಜ ಏನಾಗುತ್ತೆ, ನೀವು ಹಾಕಿದಾಗ ಮತ್ತೆ ಹುಟ್ಟುತ್ತೆ. ಅದರಲ್ಲಿ ಒಂದು ಆ ಗುಣ ಮರ್ತಿರಲ್ಲ, ಅದು DNA ಮಾಡಿಫೈ ಅಲ್ಲಿ ಅದನ್ನ ತೆಗೆದಿರ್ತಾರೆ ಆ ಗುಣನ. ಹಿಂಗಾಗಿ ಸಿಂಪಲ್, ನೀವು ಅದನ್ನ ಮತ್ತೆ ಹಾಕಿದಾಗ ಅದು ಹುಟ್ಟುತ್ತಿದೆ ಅಂತಂದ್ರೆ, ಅಥವಾ ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಬಣ್ಣ, ರುಚಿ, ವಾಸನೆ ಇದೆ ಅಂತಂದ್ರೆ, ಅದು ಬೆಸ್ಟ್ ಈ ಒಂದು ನಾಟಿ ಆಹಾರ. ಸರಿನಾ? ಈ ನಾಟಿ ಮೂಲಂಗಿ ಇಷ್ಟೇ ಇರುತ್ತೆ ನೋಡ್ಲಿಕ್ಕೆ, ಅದನ್ನ ಒಂದು ತಿನ್ನಷ್ಟರಲ್ಲಿ ಸಾಕಾಗಿ ಹೋಗುತ್ತೆ ನಮ್ಗೆ. ಅದೇ ನೀವು ಹೈಬ್ರಿಡ್ ಮೂಲಂಗಿ ತಿಂದ್ರೆ ಎರಡೆರಡು ಮೂಲಂಗಿ ತಿಂದ್ರು ಏನು ಅದು ಫೀಲ್ ಆಗಲ್ಲ. ಸೊ ಇದೇ ಶೇರ್ ಡಿಫ್ರೆನ್ಸ್ ಮಾಡೋದಾ ವೆಬ್ಸೈಟ್ ಲಿಂಕ್ ಇಲ್ಲಿ ಇದರಲ್ಲಿ ಸರ್. ಸ್ಕ್ರೀನಲ್ಲಿ ಸೀಡ್ಸ್ ಏನ್ ಮಾಡ್ಬೇಕು ಸರ್? ಸೀಡ್ಸ್ ಅವ್ರಿಗೆ ವೆಬ್ಸೈಟ್ ಅಲ್ಲಿ ಯಾವ್ದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸ್ವಲ್ಪ ಜನ ಕೇಳ್ತಾ ಇರಲಿ ಇದರಲ್ಲಿ ಸ್ಕ್ರೀನ್ ಶೇರ್ ಮಾಡ್ಬೇಕಾ? ವೆಬ್ಸೈಟ್ ಅದು. ಒಂದ್ ನಿಮಿಷ. ಅಟ್ಲೀಸ್ಟ್ ಬೆಳ್ಕೊಂಡ್ರೆ ತಿನ್ಲಿ ಅವರು. ನನ್ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಎಲ್ರಿಗೂ? ಸರ್ ಕಾಣಿಸ್ತಿದೆ ಸ್ಕ್ರೀನು? ಸ್ಕ್ರೀನ್ ಕಾಣಿಸ್ತದೆ. ಓಕೆ. ಸೊ ನೀವು ಇಲ್ಲಿ ಆಯುಷ್ ಮಂಡಲಂ .ಶಾಪ್ ಅಂತ ಹೋದ್ರೆ ಇಲ್ಲಿ ಕೆಟಗರೀಸ್ ಬರುತ್ತೆ. ಇಲ್ಲಿ ಆ ಕೆಟಗರೀಸ್ ಅಲ್ಲಿ ಫುಡ್ ಗೆ ಹೋಗು. ಹಾ ಸರ್, PPT ಕಾಣ್ತಾ ಇದೆ, ಇದು ಕಾಣ್ತಾ ಇಲ್ಲ, ವೆಬ್ಸೈಟ್ ಕಾಣ್ತಾ ಇಲ್ಲ. ಒಂದ್ ನಿಮಿಷ, ಸಾರಿ. ಇವಾಗ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಓಕೆ. ಆಯುಷ್ ಮಂಡಲಂ ವೆಬ್ಸೈಟಿಗೆ ಹೋದ್ರೆ ನಿಮ್ಗೆ ಇಲ್ಲಿ ಸೆಕ್ಷನ್ ಅಲ್ಲಿ ಸೀಡ್ಸ್ ಅಂತ ಇದೆ. ಸೀಡ್ಸಿಗೆ ಹೋದ್ರೆ ನಿಮಗೆ ಇಲ್ಲಿ ಎಲ್ಲಾ ಸೀಡ್ಸ್ ಅವೈಲೇಬಲ್ ಇದೆ. ಬೀನ್ಸು, ಬೀಟ್ರೂಟು, ಕಡಲೆ, ನಿಮ್ಗೆಲ್ಲ ಸಿಗುತ್ತೆ. ಎಲ್ಲಾ ತಗೊಂಡ್ ಬೆಳಿಬೇಕಂತಿಲ್ಲ, ನಿಮ್ಗೆ ಸೀಸನ್ ಪ್ರಕಾರ ನಾನು ಏನ್ ಲಿಸ್ಟ್ ಕೊಟ್ಟಿದ್ದೀನೋ ಆಗ್ಲೇ ಏನ್ ತೋರಿಸಿದ್ವೋ ಅದನ್ನ ಅದೇ ಸೀಡ್ಗಳನ್ನ ತಗೊಂಡು ಬೆಳ್ಕೊಂಡು ತಿಂದ್ರು ಆಗುತ್ತೆ. ಇದೆಲ್ಲ ಉತ್ತರ ಕರ್ನಾಟಕದ ರೈತರಿಂದ ಕಲೆಕ್ಟ್ ಮಾಡಿರೋದು. ಆಕ್ಚುಲಿ ನಂಗೆ ಸರ್ ಅದೇ ಹೇಳ್ತಾ ಇದ್ರು, ತುಂಬಾ ತಿರುಗಾಡಿ ಕಲೆಕ್ಟ್ ಮಾಡಿದ್ದಾರೆ ಉತ್ತರ ಕರ್ನಾಟಕ ರೈತರು ಯಾರಿದ್ದಾರೆ ಅವ್ರ ಹತ್ರ, ಮತ್ತೆ ಕೆಲವೊಂದಿಷ್ಟು ಬೀಜ ಸಂಗ್ರಹ ಮಾಡಿಟ್ಟವ್ರು ಇದ್ದಾರೆ ಅವ್ರ ಹತ್ರ ಕಲೆಕ್ಟ್ ಮಾಡಿರೋದು ಇದೆಲ್ಲ ಪೂರ್ತಿ. ಸೊ ನಿಮ್ಗೆ ವೆಬ್ಸೈಟ್ ಅಲ್ಲಿ ಎಲ್ಲ ಇದ್ರದ್ದು ಬೀಜಗಳು ಅವೈಲೇಬಲ್ ಇದೆ. ಸುಮಾರು 30ರಿಂದ 35 ವೆರೈಟಿ ಬೀಜಗಳು ಅವೈಲೇಬಲ್ ಇದೆ. ಸಾಧ್ಯ ಆದ್ರೆ ಬೇಕಂದವ್ರು ತಗೋಬಹುದು. ಸೊಪ್ಪುಗಳು ಆಲ್ಮೋಸ್ಟ್ ಎಲ್ಲಾ ಸೊಪ್ಪುಗಳು ಇದೆ. ಟೋಟಲ್ 60 ಇದೆ. ನಮ್ಮ ಹತ್ರ ಸ್ಟಾಕ್ಸ್ ಇಲ್ಲ, ಅದು ಖಾಲಿ ಆಗಿದೆ. ಈಗ ಸ್ಟಾಕ್ ಮ್ಯಾನೇಜ್ ಮಾಡಕ್ ಸಮಸ್ಯೆ ಆಗುತ್ತೆ ಅಂತ ಬರೀ 30 ಹಾಕಿದ್ದಾರೆ ಈಗ ಸದ್ಯಕ್ಕೆ. ಅದ್ರಲ್ಲಿ ನೋಡಿ 2 ಖಾಲಿ ಆಗಿದೆ, 2 ಔಟ್ ಆಫ್ ಸ್ಟಾಕ್ ಆಗಿದೆ. 7,500 ಮಾಡಿಸಿದೆ ನಾವು ಒಂದೊಂದು ಸೀಟ್ಸ್. ಹೌದು, ಕರೆಕ್ಟ್. ಸೊ ಯಾರಿಗಾರು ಬೇಕಿದ್ರೆ ನೀವು ಆರ್ಡರ್ ಮಾಡಬಹುದು. ಓಕೆನಾ? ಫೈನ್. ಸೊ ನಾವು 2 ಋತುಗಳು ಸಾಕು ಇವತ್ತಿಗೆ. ಕ್ವಶನ್ಸ್ ಅನ್ನ ತಗೊಳ್ಳೋಣ, ಸರಿನಾ?
ನಾನು ಬಾಕಿ ಸ್ಲೈಡ್ಗಳ ಮೇಲೆ ವರ್ಕ್ ಆಗಿಲ್ಲ. ಸೊ ನಾನು ಬಾಯಿಂದ ಹೇಳ್ತಾ ಹೋದ್ರೆ ಸುಮಾರು ಜನ ಕನ್ಫ್ಯೂಸ್ ಆಗುತ್ತೆ, ಬರ್ಕೊಳ್ಳಿಕ್ಕೆ ಈಸಿ ಆಗಲ್ಲ. ಸ್ಲೈಡ್ಗಳು ನಾಳೆ ಬರುತ್ತೆ. ನಾಳೆ ಒಂದು ಕ್ಲಾಸಲ್ಲಿ ಬಾಕಿ ಋತುಗಳ ಬಗ್ಗೆ ಡಿಸ್ಕಸ್ ಮಾಡಿ ನಾಳೆ ಸ್ವಲ್ಪ ನಾಡಿ ಬಗ್ಗೆನೇ ಇಂಟ್ರೊಡಕ್ಷನ್ ತಗೊಳ್ಳೋಣ ನಾಳೆ ಕ್ಲಾಸಲ್ಲಿ. ಸರಿನಾ? ಫೈನ್. ಈಗ ಕ್ವಶನ್ಸ್ ನ ಕೇಳ್ಬೋದು. ಯಾರಿಗಾರು ಕ್ವಶನ್ಸ್ ಇದ್ರೆ, ಕೇಳಿರೋರು ಆಲ್ರೆಡಿ ಹ್ಯಾಂಡ್ ಡೌನ್ ಮಾಡಿ, ಹೊಸಬರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ನಂದಿನಿ ಮೇಡಮ್ ಅನ್ಬೇಕು ಮಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ನಿಮ್ದು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಭೂಷಣ್ ಸರ್ ಚೆನ್ನಾಗಿತ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ದು ವಾಯ್ಸ್ ಬರ್ತಾ ಇಲ್ಲ ಪ್ರಾಪರ್. ದಯಾನಂದ್ ಸರ್ ಕೂಡ ನನ್ನ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನನ್ಗೆ ಒಂದು ಡೌಟ್ ಇದೆ. ಏನಂದ್ರೆ ಈಗ ಅವರು ಜೇನುತುಪ್ಪ ತಿನ್ನಲ್ಲ. ಆಯುರ್ವೇದ ಕೋರ್ಸ್ ಅಲ್ಲಿ ಜೇನುತುಪ್ಪನೇ ಫಸ್ಟ್ ಮದ್ದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದರದ್ದು ರಸ ಹಿಂಡಿದಾಗ ಅದರ ಮರಿ ಮೊಟ್ಟೆ ಎಲ್ಲ ಅದ್ರ ಜೊತೆಲಿ ಬರುತ್ತೆ ಅನ್ನೋ ಕಾರಣದಿಂದ ಅವರು ಜೈನ್ಸ್ ಅವರು ಅದು ಸಾತ್ವಿಕ ಆಹಾರ ಅಲ್ಲ ಅಂತ ಅದು ಸೇವನೆ ಮಾಡಲ್ಲ. ಆದ್ರೆ ಜೇನುತುಪ್ಪದಲ್ಲಿ ಇರೋ ಅಂಶ ನಮ್ಮ ಹ್ಯೂಮನ್ ಬಾಡಿಗೆ ತುಂಬಾ ಡಿಸೀಸ್ಗೆಲ್ಲ ಕ್ಯೂರಿಂಗ್, ಅದೇ ಫಸ್ಟ್ ಮೆಡಿಸಿನ್ ಅಂತ ಇವನ್ನು ಹೌದು ಮೇಡಮ್. ಇವನ್ನು ಮಗು ಹುಟ್ಟಿದಾಗ ಸ್ಟಾರ್ಟಿಂಗ್ ಮಗು ಹುಟ್ಟಿರುತ್ತಲ್ವಾ, ಈಗೀಗ ಇಲ್ಲ ಬಿಡಿ, ಡಾಕ್ಟರ್ಗಳು ಅಲೋ ಮಾಡಲ್ಲ ಅದನ್ನ. ಬಟ್ ಆಯುರ್ವೇದಲ್ಲೂ ಇದೆ, ಮತ್ತೆ ಕಾಮನ್ ಆಗಿ ಹಳ್ಳಿ ಕಡೆ ಅಜ್ಜಿ ಅಂದ್ರೆ ಇವು ಮಾಡ್ತಾರೆ ಅದನ್ನ ಟಿಲ್ ಟುಡೇ. ಏನು ಅಂದ್ರೆ ಮಗು ಹುಟ್ಟಿದಾಗ ಸ್ವಲ್ಪ ಜೇನುತುಪ್ಪನ ಟೇಸ್ಟ್ ಮಾಡಿಸ್ತಾರೆ. ಸೊ ಈಗ ಡಾಕ್ಟರ್ಗಳು ಅಲೋ ಮಾಡಲ್ಲ, ಬಟ್ ಅದು ಪ್ಯೂರ್ ಜೇನುತುಪ್ಪನೇ ಇರಬೇಕು ಕಂಪಲ್ಸರಿ. ಜೇನುತುಪ್ಪ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಸುಮಾರು ತರ ಮಿಕ್ಸ್ ಆಗಿರೋ ಜೇನುತುಪ್ಪಗಳು ಜಾಸ್ತಿ ಹೊರಡ್ತಾ ಇದೆ ಈಗ ಮಾರ್ಕೆಟ್ ಅಲ್ಲಿ. ಪ್ಯೂರ್ ಜೇನುತುಪ್ಪ ಸಿಕ್ಕರೆ ತಿನ್ನಿ, ತುಂಬಾ ಒಳ್ಳೇದು ಹೆಲ್ತಿಗೆ ಅದು. ಯಾಕಂದ್ರೆ ಒಂದು ಜೇನುತುಪ್ಪ ಅದು ರೆಡಿ ಆಗ್ಬೇಕು ಅಂದ್ರೆ ಅಷ್ಟು ಸುಮಾರು ಹೂಗಳಿಂದ ಅದು ಕಲೆಕ್ಟ್ ಮಾಡಿರುತ್ತೆ ಮಕರಂದನ, ಅವಾಗ್ಲೇನೆ ಜೇನುತುಪ್ಪ ರೆಡಿ ಆಗೋದು. ಸೊ ಹಿಂಗಾಗಿ ಜೇನುತುಪ್ಪ ತುಂಬಾ ಒಳ್ಳೇದು. ಆಮೇಲೆ ಇನ್ನೊಂದ್ ಏನಾಗುತ್ತೆ ಮೇಡಮ್, ಇಲ್ಲಿ ಕೆಲವೊಂದು ಧರ್ಮದವರು ಕೆಲವೊಂದನ್ನ ಪಾಲಿಸ್ತಾರೆ. ಸೊ ಅದು ಜೇನುತುಪ್ಪ ಆಕ್ಚುಲಿ ಒಳ್ಳೇದು, ಯಾರು ತಗೋಬೇಕು ಅನ್ನೋರು ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದು ಅವ್ರ ಧರ್ಮಕ್ಕೆ ಬಿಟ್ಟಿದ್ದು, ಯಾಕಂದ್ರೆ ನಾವು ಅದರಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಮೇಡಮ್ ಏನ್ ಗೊತ್ತಾ, ಮೊದ್ಲು ಕಾಡುಗಳೆಲ್ಲಾನು ಜೇನುತುಪ್ಪದ್ದು ಏನು ಇದು ಬರುತ್ತಲ್ಲ, ಅದು ಬಿದ್ದು ಬಿಡ್ತಿತ್ತು ಆಟೋಮೆಟಿಕ್ಲಿ. ಅದನ್ನ ಯಾರು ಹೋಗಿ ಅದನ್ನ ಬೆಂಕಿ ಹಚ್ಚಿ ತೆಗಿತಿದ್ದಿಲ್ಲ ಅದನ್ನ. ಇತ್ತೀಚಿನ ಜನಗಳಲ್ಲಿ ಇವರಿಗೆ ಮಾರ್ಕೆಟ್ ಬೇಕಂತ ಹೇಳಿ ನಮ್ಮ ಹಳ್ಳಿಯಲ್ಲೇ ನಾನು ನೋಡಿದ್ದೇನೆ. ಹಳ್ಳಿ ಜನ ಮುಗ್ಧರು, ಪ್ರಕೃತಿನ ಪ್ರೀತಿ ಮಾಡ್ತಾರೆ ಅನ್ನೋ ಸುಳ್ಳು. ಸಿಟಿ ಜನನೇ ಸ್ವಲ್ಪ ತುಂಬಾ ಸ್ಟ್ರಿಕ್ ಆಗಿರೋದು, ಅದಕ್ಕೆ ತುಂಬಾ ಹೆದರಿಕೆ ಇರುತ್ತೆ ಅವ್ರಿಗೆ. ಹಳ್ಳಿ ಜನಕ್ಕೆ ಏನಿರಲ್ಲ, ಅವ್ರಿಗೆ BPL ಕಾರ್ಡು, ವಿಲೇಜ್ ರಾಜಕೀಯ ಎರಡೇ ಇರುತ್ತೆ. ಅವ್ರು ಕಾಡಿಗೆ ಹೋಗಿ ಅದಕ್ಕೆ ಬೆಂಕಿ ಕೆಲವರು ಆತರ ಇರ್ತಾರೆ ಸರ್. ಇಲ್ಲ, ಮೋಸ್ಟ್ ಆಫ್ ದಿ ಥಿಂಗ್ ಇರ್ತಾರೆ. ನಾನು ಹಳ್ಳಿಯಲ್ಲಿ ಇರೋದೀಗ, ಹಾಗಾಗಿ ಆ ಒಂದು ಉದ್ದೇಶದಿಂದ ಅವರು ಹೇಳಿದ್ದಾರೆ ಅಷ್ಟೇ. ನೀವು ಅದು ತಾನಾಗಿ ಬಿದ್ದಾಗ, ಅದನ್ನ ಸಿಕ್ಕಿದಾಗ ಅದನ್ನ ಹಿಂಡಿ ನೀವು ಅದನ್ನ ಜೇನುತುಪ್ಪ ತಗೊಳ್ಬೋದು. ಇಲ್ಲ ಬೇಡ ಅಂದ್ರೆ ಬಿಟ್ಬಿಡಿ ಅಷ್ಟೇ. ಯಾಕಂದ್ರೆ ನಿಮ್ಗೆ ಅನ್ಸುತ್ತಲ್ಲ ಅಲ್ಲಿ ಹಿಂಸೆ ಕೊಟ್ಟು ತಂದಿದಾರ ಅಂತೇಳಿ, ಅವಾಗ ನೀವು ಅದನ್ನ ಸ್ಯಾಕ್ರಿಫೈಸ್ ಮಾಡ್ಬೋದು. ಈಗ ನಮ್ದು ಕಾರ್ಕಳದಲ್ಲಿ ಎಷ್ಟೋ ಜನ ಮನೆ ಮೇಲೆ ಬಿದ್ದಿದ್ದನ್ನು ತಗೊಂಡು ಯೂಸ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ, ನಾವು ತಿಂದಿದ್ದೇವೆ ಅದನ್ನ. ಹಾಗೆ ಆರ್ಗ್ಯಾನಿಕ್ ಜೇನುತುಪ್ಪ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನ್ ಹೇಳಿ? ಆರ್ಗ್ಯಾನಿಕ್ ಜೇನುತುಪ್ಪ. ಆರ್ಗ್ಯಾನಿಕ್ ಜೇನುತುಪ್ಪ ಅಂದ್ರೆ ಕಾಡಲ್ಲಿ ಸಿಗೋದು ಎಲ್ಲಾ. ಹೇಳಿ ನೀವು ಹೇಳಿ. ಹನಿ ಅಂತ ಮಾರ್ಕೆಟ್ ಅಲ್ಲಿ ಇದಲ್ವಾ, ಅದನ್ನ ತಗೊಳ್ಬೋದಾ? ಹೌದು ಹೇಳ್ತೀನಿ. ಈಗ ಆರ್ಗ್ಯಾನಿಕ್ ಅನ್ನೋ ವರ್ಡ್ಗೆ ಸುಮಾರು ಜನಕ್ಕೆ ಅದ್ರ ಡೆಫಿನಿಷನ್ ಐಡಿಯಾ ಇಲ್ಲ. ಈಗ ಸುಮಾರು ಜನ ಈಗ ನೋಡಿ ರೈಸ್ಗಳು ಅಂತಂದ್ರೆ ಆರ್ಗ್ಯಾನಿಕ್ ರೈಸ್ ಅಂತ ಕರೀತಾರೆ. ಬಟ್ ಅದು ನಮ್ಮಲ್ಲಿ ಸಿಗೋದು ಯಾವ್ದು ಆರ್ಗ್ಯಾನಿಕ್ ರೈಸ್? ಹೌದು, ಇಲ್ಲ ಒಪ್ಕೋತೀನಿ. ಆರ್ಗ್ಯಾನಿಕ್ ಇಂತ ಇಂಪಾರ್ಟೆಂಟ್ ನಾಟಿ ಹುಡುಕ್ಬೇಕು. ಈಗ ನೀವು ಜೇನನ್ನ ನೀವು ಲ್ಯಾಬ್ ಅಲ್ಲೂ ರೆಡಿ ಮಾಡ್ಬೋದು, ಅದೇ ಟೇಸ್ಟ್ ಬರುತ್ತೆ, ಅದೇ ಟೆಕ್ಸ್ಚರ್ ಬರುತ್ತೆ, ಅದೇ ಕಲರ್ ಬರುತ್ತೆ. ಅದೇ ಜೇನನ್ನ ನೀವು ನ್ಯಾಚುರಲ್ ಆಗೂ ಇದ್ರೆ ಸಾಕಾಣಿಕೆ ಮಾಡ್ಬೋದು. ಪ್ಲಸ್ ಕಾಡಲ್ಲೂ ಸಿಗುತ್ತೆ ನಿಮ್ಗೆ ನ್ಯಾಚುರಲ್ ಆಗಿ. ಸೊ ಯಾವುದು ನ್ಯಾಚುರಲ್ಲು, ಯಾವುದನ್ನ ನಾವು ಮಾನವ ನಿರ್ಮಿತವಾಗಿ ಚೇಡ್ಚಾಡ್ ಮಾಡಿರಲ್ವೋ, ಅಂದ್ರೆ ನ್ಯಾಚುರಲ್ ಆಗಿ ಏನ್ ಫಾರ್ಮೆಟ್ ಇರುತ್ತೋ ಅದೇ ಫಾರ್ಮೆಟ್ ತಗೋತೀವೋ ಅದನ್ನ ನೀವು ಆರ್ಗ್ಯಾನಿಕ್ ಅಂತ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಈ ಕಾಡುಗಳಲ್ಲಿ ಬೆಳೀತಕ್ಕಂತ ಜೇನು ಏನ್ ಸಿಗುತ್ತೆ ನಿಮ್ಗೆ, ಕಾಡುಗಳಲ್ಲಿ ಕಟ್ಟಿರೋ ಜೇನ್, ಹೆಜ್ಜೇನ್ ಅಂತ ಕರಿತೀವಿ. ಅದರಲ್ಲಿ ಜೇನ್ಗಳಲ್ಲಿ ತುಂಬಾ ಫಾರ್ಮೆಟ್ ಇದೆ. ಅದನ್ನ ಹೇಳ್ತಾ ಹೋದ್ರೆ 1 hour ಮಿನಿಮಮ್ ಬೇಕು ಜೇನ್ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ. ಒಂದೊಂದು ಜೇನು ಒಂದೊಂದು ಔಷಧಿ ಪ್ರಾಪರ್ಟಿ ಇರುತ್ತೆ ಒಂದೊಂದು ಜೇನಲ್ಲೂ. ಸುಮಾರು ಈಗ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಇರೋದು ಒಂದು 6 ತರ ನಿಮಗೆ ಡಿಫ್ರೆಂಟ್ ಜೇನ್ ಸಿಗುತ್ತೆ. ಅದರಲ್ಲಿ ಹೆಜ್ಜೇನು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ, ಬಟ್ ಅದು ತುಂಬಾ ರೇರು ಸಿಗೋದು. ಅದನ್ನ ತಗೊಂಡ್ಬರ್ಬೇಕು ಅಂತಂದ್ರೆ ಕಾಡುಗಳಲ್ಲೇ ತರಬೇಕು.
ಸೊ ಹಿಂಗಾಗಿ ಅದು ಅವಾಗ ಆತರ ಮಾಡ್ತಿದ್ರು. ಈಗೆಲ್ಲ ಹೆಂಗಾಗಿದೆ ಅಂತಂದ್ರೆ ಜೇನ್ ಸಾಕಾಣಿಕೆ ಮಾಡ್ಬಿಟ್ಟು ಜೇನುತುಪ್ಪ ತೆಗೆದು ಸೇಲ್ ಮಾಡ್ತಾರೆ. ಅದನ್ನು ಮಾಡ್ಬೋದು, ಬಟ್ ಹೆಲ್ತ್ಗೆ ತುಂಬಾ ಅಲ್ಲ, ಒಳ್ಳೇದು, ಆಮೇಲೆ ತ್ಯಾಗಗಳಲ್ಲಿ ಏನ್ ಸಿಗುತ್ತೆ. ಮಾಡ್ತಾರೆ ಜೇನುತುಪ್ಪಕ್ಕೆ ತಿನ್ಲಿಕ್ಕೆ ಇವ್ರು ಜೇನ್ ತಗೊಂಡು ಅದಕ್ಕೆ ಸಕ್ಕರೆ ನೀರು ಕೊಡ್ತಾರೆ. ಹೌದು. ಸಕ್ಕರೆ ನೀರು ಕೊಡ್ತಾರೆ. ಅಗೇನ್ ಅದೇ ಪ್ರಕೃತಿಗೆ ನಾವು ಮೋಸ ಮಾಡಿ ಪಡೆದಿರೋದು ಯಾವ್ದು ನಮ್ಗೆ ಒಳ್ಳೇದಾಗಲ್ಲ ಅದರಿಂದ. ಸೊ ಇದು ಹೆಂಗಾಗ್ತಿದೆ ಅಂತಂದ್ರೆ ಈಗ ನಾವು ಏನ್ ಹಾಕ್ತಿವೋ ನಮ್ಗೆ ಅದೇ ಸಿಗುತ್ತೆ. ಸರಿನಾ? ಸೊ ಹಿಂಗಾಗಿ ನೀವು ಸಕ್ಕರೆ ನೀರು ಕೊಡ್ತಿದ್ದೀರಾ ಅಂತಂದ್ರೆ ಜೇನಿಗೆ, ಅದು ಆಬ್ವಿಯಸ್ಲಿ ನಾವು ಎಂಡ್ ಮೂಮೆಂಟಿಗೆ ನಾವೇ ತಗೊಳ್ಳೋರಲ್ವಾ ಅದನ್ನ. ನಮ್ಮ ಮನುಷ್ಯನಿಗೆ ಅಷ್ಟು ಒಂದು ಗಮನ ಇಲ್ಲ ನಾವು ಏನ್ ಬೆಳಿತಿದೀವಿ ಏನ್ ಮಾಡ್ತಿದೀವಿ ಅಂತ. ಅದು ನಾವ್ ಏನೇ ಮಾಡಿದ್ರು ಇಂಡೈರೆಕ್ಟ್ ಆಗಿ ಅದು ನಮ್ಮ ಮೇಲೆನೆ ಎಫೆಕ್ಟ್ ಆಗ್ತಾ ಇದೆ. ಸೊ ಸಾಧ್ಯ ಆದಷ್ಟು ನ್ಯಾಚುರಲ್ ಆಗಿರೋ ಜೇನನ್ನೇ ತಗೊಳ್ಳೋದು ಉತ್ತಮ ಮೇಡಮ್. ಗಿಣ್ಣು ತಿನ್ಬೋದಾ ಸರ್? ನನಗೆ ತುಂಬಾ ಇಷ್ಟ ಗಿಣ್ಣು ಅಂದ್ರೆ. ಹಾ, ಗಿಣ್ಣು ತಿನ್ಬೋದಾ ಬೇಡವಾ ಸುಮಾರು ಜನ ಕಾಂಟ್ರವರ್ಸಿ ಇದೆ. ಗಿಣ್ಣು ಆಯುರ್ವೇದದಲ್ಲಿ ತುಂಬಾ ಅದಕ್ಕೆ ಒಂದು ಏನಂತಾರೆ ಉಚ್ಚವಾದ ಸ್ಥಾನ ಕೊಟ್ಟಿದ್ದಾರೆ ಗಿಣ್ಣಿಗೆ. ಅದು ಏನ್ ಗೊತ್ತಾ, ಗಿಣ್ಣು ಅಂತಂದ್ರೆ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತೀನಿ. ಏನು ಅಂದ್ರೆ ಕರು ಇಳಿದಾಗ, ಅಂದ್ರೆ ಕರು ಹಾಕಿದಾಗ, ಆಕಳಾಗಿರ್ಬೋದು ಅಥವಾ ಎಮ್ಮೆ ಆಗಿರ್ಬೋದು, ಆ ಕರು ಹಾಕಿದಾಗ ಆ ಒಂದು ಆಕಳಿಗೆ ಒಂದು ಹಾಲು ಬರುತ್ತೆ 1 ರಿಂದ 3 ದಿವಸ ಸ್ಟಾರ್ಟಿಂಗ್. ಅದು ಆಕ್ಚುಲಿ ಅದು ಹಾಲು ಬರೋದು ಎದಕ್ಕೆ ಅಂತಂದ್ರೆ ಈ ಒಂದು ಕರುವಿಗಾಗಿ ಬರುತ್ತೆ ಆ ಹಾಲು. ಸರಿನಾ? ಆ ಕರುವಿಗೆ ಕೊಟ್ಟು ಮಿಕ್ಕಿರೋ ಹಾಲನ್ನ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸುಮಾರು ಜನ ಏನ್ ಮಾಡ್ತಾರೆ, ಈ ದುಡ್ಡಿನ ಆಸೆಗೆ ಈಗೀಗ ಬೆಂಗಳೂರಲ್ಲಿ ಮತ್ತೆ ಮಾರ್ಕೆಟ್ ಅಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ ಆ ಕರುವಿಗೆ ಹಾಲು ಕುಡಿಲಿಕ್ಕೆ ಬಿಡಲ್ಲ. ಸೊ ಅದಕ್ಕೆ ಆ ತರ ಮಾಡೋದು ಅದು ಅನರ್ಥ. ಅದು ಆಕ್ಚುಲಿ ನೀವು ಗಿಣ್ಣನ್ನ ತಗೋಬಹುದು, ಬಟ್ ಆದ್ರೆ ಗಿಣ್ಣು ಪ್ರಕೃತಿಯಿಂದ ತುಂಬಾ ಹೀಟು. ಯಾರದು ಪಿತ್ತ ಪ್ರಕೃತಿ ಇದೆಯೋ, ಯಾರಿಗೆ ನಿಮಗೆ ಡೈಜೆಷನ್ ಇಶ್ಯೂ ಇದೆಯೋ, ಯಾರಿಗೆ ಬಾಡಿಲಿ ಕಟ್ ಆಗಿದೆಯೋ, ಅಂದ್ರೆ ಕಟ್ಸ್ ಅಂತ ಕರಿತೀವಿ, ಏನೋ ಬಿದ್ದಿರ್ತಾರೆ, ಗಾಯಗಳಾಗಿರುತ್ತೆ, ಅಂತವ್ರು ಆದಷ್ಟು ಗಿಣ್ಣನ್ನ ಅವಾಯ್ಡ್ ಮಾಡಿ. ಗಿಣ್ಣು ಗೆಣಸು ಎರಡು ಬೇಡ. ಏನಕ್ಕೆ ಅಂತಂದ್ರೆ ನಂಜು ಪದಾರ್ಥ ಅಂತ ಕರಿತೀವಿ. ಕೇಳಿರ್ತೀರ ಈ ವರ್ಡ್, ನಂಜು ಪದಾರ್ಥ ಅಂತ ಕರಿತೀವಿ. ಸೊ ಸಾಧ್ಯ ಆದಷ್ಟು ಈ ನಂಜು ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಹುಷಾರಿಲ್ದಾಗ ಬೇಡ. ಆಮೇಲೆ ನಿಮ್ದು ಬಾಡಿ ಹೀಟ್ ಇದೆ ತುಂಬಾ ಅಂದ್ರೆ ಬೇಡ, ತಗೋಬೇಡಿ. ಆಮೇಲೆ ನಿಮ್ದು ಮೈಂಡ್ ತುಂಬಾ ಓಡ್ತಾ ಇದೆ ಅಂದ್ರೆ ಗಿಣ್ ತಿನ್ಬೇಡಿ. ಮೈಂಡ್ ಸ್ಟೇಬಲ್ ಆಗಿರ್ಬೇಕು. ಅಂದ್ರೆ ಇನ್ಫ್ಯಾಕ್ಟ್ ಪಿತ್ತ ದೋಷ ಇರಬಾರ್ದು ನಿಮ್ಗೆ, ಅಂತವ್ರು ಗಿಣ್ಣನ್ನ ಸೇವಿಸಬಹುದು. ಸರಿನಾ? ಎಸ್ಪೆಷಲಿ ಬಾಣಂತಿಯರು ಗರ್ಭಿಣಿಯರು ಗಿಣ್ ತಗೋಬಾರ್ದು. ಈ ತರ ಇನ್ನು ಸುಮಾರು ಬರುತ್ತೆ, ಬಟ್ ಡೀಟೇಲ್ ಆಗಿ ಹೋದ್ರೆ ಅದ್ರ ಬಗ್ಗೆ ತಿಳ್ಕೊಬಹುದು. ಬಟ್ ಗಿಣ್ಣು ಒಳ್ಳೇದು, ಬಟ್ ಅದನ್ನ ಲಿಮಿಟ್ ಆಗಿ ತಿನ್ಬೇಕು. ಅದನ್ನು ಬೆಲ್ಲದಲ್ಲೇ ಮಾಡಿರ್ಬೇಕು. ಸಕ್ಕರೆ ಗಿಣ್ಣನ್ನ ತಿನ್ಬೇಡಿ. ಸಕ್ಕರೆ ಹಾಕು ಮಾಡ್ತಾರೆ, ಈಗ ಸಿಗ್ತಾ ಇದೆ ಎಲ್ಲ ಕಡೆ. ಸೊ ಅದನ್ನ ಸಾಧ್ಯ ಆದಷ್ಟು ಬೆಲ್ಲದಲ್ಲಿ ಮಾಡಿರೋ ಗಿಣ್ಣನೆ ತಗೋಬಹುದು, ಅದು ಒಳ್ಳೇದು. ಥ್ಯಾಂಕ್ ಯು. ಸರ್ ಇದು ಗೆಣಸಲ್ಲಿ ಬ್ಲಾಕ್ ಒಂದು ಪಿಂಕ್ ಕಲರ್ ಬರುತ್ತಲ್ಲ ಗೆಣಸಲ್ಲಿ, ಗಡ್ಡೆ ಗೆಣಸು ಅಂತ ಹೇಳ್ತಾರಲ್ಲ. ಹೌದು. ಹಾ, ಗೆಣಸು ಅಂತಂದ್ರೆ ಅದೇ ಮೇಡಮ್, ನಾರಿನ ಪದಾರ್ಥ ಬೇಸಿಕ್ಲಿ ಗೆಣಸು ಅಂತಂದ್ರೆ. ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಯಲ್ವಾ ಅವರು ಈ ಒಂದು ಗೆಣಸನ್ನ ತಿನ್ಬೋದು. ಫೈಬರ್ ಪ್ರಾಬ್ಲಮ್ ಬಂದಾಗ್ಲೇನೆ ದೇಹದಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಬರೋದು. ಫೈಬರ್ ಯಾವಾಗ ಕಡಿಮೆ ಆಗುತ್ತೋ ನಮ್ಮ ಬಾಡಿಲಿ, ಆವಾಗ ನಮಗೆ ನಮ್ಮ ಒಂದು ಮಲಮೂತ್ರ ಪ್ರಾಪರ್ ಆಗಿ ಹೋಗಲ್ಲ ಬಾಡಿಯಿಂದ ಹೊರಗಡೆ. ಅದು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಫೈಬರ್ ಕಂಟೆಂಟ್ ಬೇಕು. ಸೊ ಯಾರ್ಯಾರಿಗೆ ಫೈಬರ್ ಪ್ರಾಬ್ಲಮ್ ಇದೆಯೋ ಅವರು ಡೆಫಿನೆಟ್ಲಿ ಗೆಣಸನ್ನ ತಿನ್ಬೋದು. ಗೆಣಸು ತುಂಬಾ ಒಳ್ಳೇದು. ಬಟ್ ಸಾಧ್ಯ ಆದಷ್ಟು ಈ ನಂಜ ಪದಾರ್ಥ ಅದು ಆಕ್ಚುಲಿ ಅದನ್ನು ನಂಜಲ್ಲೇ ಸೇರಿಸ್ತಾರೆ. ಸಾಧ್ಯ ಆದಷ್ಟು ನಾನು ಆಗ್ಲೇ ಹೇಳಿದ್ನಲ್ವ, ಗಾಯ ಆದವರು, ಗರ್ಭಿಣಿಯರು ಮತ್ತೆ ಹೀಟ್ ಇರೋರು ತಿನ್ಬೇಡಿ, ಅವಾಯ್ಡ್ ಮಾಡಿ. ಆಯ್ತು ಮೇಡಮ್, ಇನ್ನೊಬ್ರು ಕೇಳುವ. ಎಲ್ರಿಗೂ ಅವಕಾಶ ಕೊಡೋಣ. ಗೆಣಸು ಅಂದ್ರೆ ಏನಂತ ಕೇಳ್ತಾರೆ ನೋಡಿ. ಗೆಣಸು ಅಂದ್ರೆ ಏನಂತ ಕೇಳ್ತಿದ್ದಾರೆ. ಗೆಣಸು ಅಂತಂದ್ರೆ ನಮ್ಮ ಮಾನವ ಹುಟ್ಟದ ಇಲ್ಲ ಸರ್, ತಪ್ಪಂತಲ್ಲ. ಬಟ್ ಸುಮಾರು ಕಡೆ ಅದು ಕಣ್ಮರೆ ಆಗೋಗಿದೆ. ಗೆಣಸು ಸಿಗ್ತಾ ಇಲ್ಲ ಎಲ್ಲಿ. ಈ ಕಡೆ ನಮ್ಮ ಸ್ವೀಟ್ ಪೊಟ್ಯಾಟೊ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸ್ವೀಟ್ ಪೊಟ್ಯಾಟೊ. ಸೊ ಈ ಸುಮಾರು ಕಡೆ ಈಗ ಅದು ಕಣ್ಮರೆ ಆಗಿದೆ, ಸಿಗ್ತಾ ಇಲ್ಲ. ಮಾನವನ ಒಂದು ಆಹಾರ ಅದು ಫಸ್ಟ್ ಅವಾಗ ಗೆಡ್ಡೆ ಗೆಣಸುಗಳನ್ನ ತಿಂದ್ಬಿಟ್ಟೆ ಮಾನವ ಜೀವನ ಮಾಡಿದ್ದು ಸ್ಟಾರ್ಟಿಂಗ್. ಆಮೇಲೆ ನಿಧಾನಕ್ಕೆ ಹೋಗ್ತಾ 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 ಎಲ್ಲ ಪಿಜ್ಜಾ, ಬರ್ಗರು, ಮ್ಯಾಗಿ ಎಲ್ಲ ಬಂದಿದ್ದು. ಸ್ಟಾರ್ಟಿಂಗ್ ಆಗಿದ್ದು ಗೆಣಸಿಂದಾನೆ. ಪೀನಟ್ ಬಟರ್ ತಿನ್ಬೋದಾ? ಅಗೈನ್ ಪೀನಟ್ ಬಟರ್ ಅದು ಅಗೇನ್ ಶೇಂಗಾ ಅಂದ್ರೆ ಪಿತ್ತ. ಸೊ ನಿಮ್ಮ ಬಾಡಿಲಿ ಪಿತ್ತ ಸಕ್ರೇಟ್ ಆಗುತ್ತೆ. ಯಾರ್ಯಾರಿಗೆ ಪಿತ್ತ ಜಾಸ್ತಿ ಆಗುತ್ತೋ, ಯಾರ್ಯಾರಿಗೆ ಪಿತ್ತದ ಸಮಸ್ಯೆ ಇದೆಯೋ ಅವರು ಶೇಂಗಾ ತಿನ್ಬೇಡಿ. ಶೇಂಗಾ ಆದಷ್ಟು ಕಡಿಮೆ ಮಾಡಿ. ಎಸ್. ಪ್ರಶ್ನೆಗಳನ್ನ ತಗೊಳ್ಳೋಣ. ರಾಕೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ಲಿಂದ ಕೈ ಇಟ್ಟಿದ್ದ, ಹೇಳಿ ಸರ್. ಆಂಗ್ಸೈಟಿ ಪ್ರಾಬ್ಲಮ್ ವಾತದಿಂದ ಬರೋದ ಪಿತ್ತದಿಂದ ಬರೋದ ಅಂತ ಗೊತ್ತಾಗ್ಲಿಲ್ಲ ಸರ್. ಸರ್ ಆಂಗ್ಸೈಟಿ ಇಟ್ ಇಸ್ ಬಿಕಾಸ್ ಆಫ್ ಪಿತ್ತ ಓನ್ಲಿ. ನಾನು ಟ್ಯಾಬ್ಲೆಟ್ ಕೊಡ್ತಿದ್ದಾರೆ ಸರ್ ಇದ್ರಲ್ಲಿ.
ಆಂಗ್ಸೈಟಿಗೆ ಟ್ಯಾಬ್ಲೆಟ್ ತಗೊಂತಿದ್ದೀನಿ. ಸರ್ ನನಗೆ ನೀವು ಹೇಳಿ ಹೇಳಿ. ತಲೆ ಸುತ್ತು ಬರೋ ತರ ಮತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗೋ ತರ ಈ ತರ ಎಲ್ಲ ಫೀಲ್ ಆಗುತ್ತೆ ಸರ್. ಸೊ ಅದೇ ಪಿತ್ತ ಕಮ್ಮಿ ಮಾಡ್ಕೊಳ್ಳೋಕೆ ಬೋಧಗುಂಬಳಕಾಯಿ ಜ್ಯೂಸ್ ಎಲ್ಲ ಕುಡಿತಿದ್ದೀನಿ. ಇಲ್ಲಿ ಫಸ್ಟ್ ತುಂಬಾ ತುಂಬಾ ಬಿಸಿ ಹೀಟ್ ಇದೆ ಇದೆ. ಸರ್ ಇಲ್ಲಿ. ಆಂಗ್ಸೈಟಿ ಈ ಮತ್ತೆ ಮುಟ್ಟೋರೆ ಬಿಸಿ, ಇದು ಫುಲ್ ಬಿಸಿ. ಅದೇ ಸರ್, ಅದೇ ಅರ್ಥ ಆಯ್ತು ಬಿಡಿ. ಆಂಗ್ಸೈಟಿ ಮತ್ತೆ ಈ ಒಂದು ಮೈಂಡ್ ರಿಲೇಟೆಡ್ ಬರೋದು ಎರಡರಿಂದ ಬರುತ್ತೆ. ಒಂದು ಪಿತ್ತ ಮತ್ತೆ ವಾತ ಎರಡರಿಂದನೂ ಬರುತ್ತೆ. ಬಟ್ ಆಂಗ್ಸೈಟಿ ಸಾಧ್ಯ ಆದಷ್ಟು ಆಂಗ್ಸೈಟಿ ಬರೋದು ಇದರಿಂದ ಅಂತಂದ್ರೆ ಇದು ಪಿತ್ತದಿಂದನೇ ಬರೋದು ಆಲ್ಮೋಸ್ಟ್. ಬಿಕಾಸ್ ಏನಿರುತ್ತೆ ಅಂತಂದ್ರೆ ಆ, ತುಂಬಾ ಹಾರ್ಟ್ ಪಾಲ್ಪಿಟೇಷನ್ ಆಗೋದು, ತುಂಬಾ ಮೈಂಡ್ ಮಂಕ್ ಆಗಿರೋದು, ಮತ್ತೆ ಕೆಲವೊಂದ್ಸರಿ ಸಡನ್ ಆಗಿ ತಲೆ ಸುತ್ತು ಬರೋದು, BP ಫ್ಲಕ್ಚುಯೇಷನ್ ಆಗೋದು, ಆಮೇಲೆ ಗಾಬರಿ ಭಯ ಭಯ ಫೀಲ್ ಆಗೋದು. ಸೊ ಈ ತರ ಎಲ್ಲ ಆದ್ರೆ ಆಂಗ್ಸೈಟಿ ಸಿಂಪ್ಟಮ್ಸ್ ಇದೆಲ್ಲ. ಆಂಗ್ಸೈಟಿ ಆಗ್ತಿದೆ ಅಂತಂದ್ರೆ ಬೆಸ್ಟ್ ಏನು ಅಂತಂದ್ರೆ ಅಪಾನ ವಾಯು ಮುದ್ರೆ ಅಂತ ಕರಿತೀವಿ. ಇದು ಸಾರಿ, ವಾಯು ಮುದ್ರೆ ಅಂತ ಕರಿತೀವಿ. ಈ ಮುದ್ರೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕು. ನೀವು ಫುಡ್ ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ಒಳ್ಳೇದು. ಸಾತ್ವಿಕ ಆಹಾರ ತಗೊಳ್ಳಿ ಫುಡ್ ಅಲ್ಲಿ ಸಾಧ್ಯ ಆದಷ್ಟು. ಸಾತ್ವಿಕ ಆಹಾರ ಅಂತಂದ್ರೆ ಈ ಮೈಲ್ಡ್ ಫುಡ್, ಮಾಂಸಾಹಾರ ಮುಟ್ಬೇಡಿ ಆಂಗ್ಸೈಟಿ ಇರೋ ಎಸ್ಪೆಷಲಿ. ಆಮೇಲೆ ಈ ಧ್ಯಾನ ಮತ್ತೆ ಮೆಡಿಟೇಷನ್ ಇಂದಾನೆ ನೀವು ಹೊರ ಬರ್ಲಿಕ್ಕೆ ಸಾಧ್ಯ. ಟ್ಯಾಬ್ಲೆಟ್ಸ್ ಎಷ್ಟೇ ನುಂಗಿದ್ರು ನಿಮ್ಗೆ ರಿಲೀಫ್ ಇರುತ್ತೆ, ಇಲ್ಲ ನಾನು ಒಪ್ಕೋತೀನಿ. ಬಟ್ ಅದಕ್ಕೆ ನ್ಯಾಚುರಲ್ ಆಗಿ ಹೀಲ್ ಆಗ್ಲಿಕ್ಕೆ ಟ್ರೈ ಮಾಡಿ. ಸರಿ, ಸರ್ ನಾನು ನಿಮ್ ಸರ್ ಚಾಪ್ಟರ್ ನ್ಯಾಚುರಲ್ ಆಗಿ ಹೇಳಿದ್ದೀನಿ. ಆಗ್ಬೇಕು ಅಂತಾನೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಬರೀ ಟ್ಯಾಬ್ಲೆಟ್ ಅಲ್ಲ, ಕುಡ್ದಿ ನೀವು ವಾಕ್ ಮಾಡ್ತೀರಾ ಬೆಳಿಗ್ಗೆ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? ಸರ್ ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಗುತ್ತೆ, ಬಟ್ ಮೋಟಿವೇಶನ್ ಸಿಗ್ತಿಲ್ಲ, ಹೋಗಕ್ಕೆ ಅಲ್ಲ ಆಗ್ತಿಲ್ಲ. ಮೋಟಿವೇಶನ್ ಅಲ್ಲ ಸರ್, ಇದು ನಿಮ್ ಬೆಳಿಗ್ಗೆ ಮೋಟಿವೇಶನ್ ಏನ್ ಇಲ್ಲ ಮಾಡ್ತಾ ನಿಮಗೆ ಅಂತಂದ್ರೆ ಬಾಡಿಲಿ, ಇಟ್ ಈಸ್ ಬಿಕಾಸ್ ಆಫ್ ವಾಯು ತುಂಬಾ ಎಕ್ಸಸ್ ಆಗ್ಬಿಟ್ಟಿದೆ, ನಿಮಗೆ ಏನು ಥಿಂಕ್ ಮಾಡಕ್ಕೆ ಆಗ್ತಿಲ್ಲ. ಹೌದು ಸರ್, ಒಂಥರ ಮೈಂಡೇ ಬ್ಲಾಂಕ್. ಆ ತರ ಆಗ್ತಿದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ವಾಯು. ಸೊ ಈಗ ನೀವು ನೋಡಿ ಸರ್, ಆಗ್ಲೇ ನಾನು ನೋಡಿದಾಗ ಪಿತ್ತ ಅಂತ ಹೇಳಿದೆ ನಿಮಗೆ, ಬಟ್ ನೀವು ಸಿಂಪ್ಟಮ್ಸ್ ಹೇಳಿದಾಗ ಅದು ಚೇಂಜ್ ಆಯ್ತು. ಯಾಕೆ ಅಂತಂದ್ರೆ ಒಂದು ರೋಗ ಬಂದಿದೆ, ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ಸುಮಾರು ಕಾರಣಗಳಿರುತ್ತೆ ಅದಕ್ಕೆ. ಕ್ಲೀನ್ ಆಗಿ ಅದನ್ನ ಕಾರಣಗಳ ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆಂಗ್ಸೈಟಿ ಬರ್ತಿದೆ ಅಂತಂದ್ರೆ ಕಲರ್ಸ್ ಹಾಕೊಳ್ಳಿ ಸರ್, ಇಲ್ಲಿಗೆ ಪಿಂಕ್ ಹಾಕೊಳ್ಳಿ. ಸರ್ ಇಲ್ಲಿಗ ಮಿಡಲ್ ಫಿಂಗರ್, ಎರಡು ಫಿಂಗರ್ಗೆ ಪಿಂಕ್ ಹಾಕಿ, ಮತ್ತೆ ಈ ಲೆಫ್ಟ್ ಹ್ಯಾಂಡ್ ಕಿರುಬೆರಳಿನ ಉಗುರಿನ ಕೆಳಗಡೆ ಇಲ್ಲಿಗೆ ಸರ್. ಒಂದು ಸ್ಕೈ ಬ್ಲೂ ಕಲರ್ ಹಾಕಿ ಸರ್. ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ವಾತವನ್ನ ಅಂದ್ರೆ ಬಾಡಿಲಿ ಈ ಒಂದು ಏರ್ ಎಲಿಮೆಂಟ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ. ಯಾವಾಗ ಏರ್ ಎಲಿಮೆಂಟ್ ಕಡಿಮೆ ಆಗುತ್ತೋ ಆವಾಗ ನಿಮ್ ಮೈಂಡ್ ಶಾಂತ ಆಗುತ್ತೆ. ಓಕೆ. ಸರಿನಾ? ಹಿಂಗಾಗಿ ಆಮೇಲೆ ಬಾಡಿಲಿ ವಾತ ಜಾಸ್ತಿ ಆದಾಗ ನಿಮ್ದು ಮೈಂಡ್ ಟಕ 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 ಓಡಕ್ ಸ್ಟಾರ್ಟ್ ಆಗುತ್ತೆ. ಅದು ಓಡಕ್ ಸ್ಟಾರ್ಟ್ ಆದ ತಕ್ಷಣ ಹಾರ್ಟ್ ಪಲ್ಪಿಟೇಷನ್ ಆಗುತ್ತೆ, ಮತ್ತೆ ಟೆನ್ಷನ್ ಆಗುತ್ತೆ, ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಹೌದು ಸರ್, ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಭಯ. ಇವ್ರು ಹೇಳಿದ್ರಿ ಈಗ ಬೆಳಿಗ್ಗೆ ಎದ್ದು ಏನ್ ಮಾಡ್ತೀರಾ ಸರ್ ನೀವು? ಸರ್ ಬೆಳಿಗ್ಗೆ ಎದ್ದು 3 ಲೋಟ ಬಿಸಿನೀರು ಕುಡಿತೀನಿ. ಹಾ 3 ಲೋಟ ಬಿಸಿನೀರು ಕುಡ್ಬಿಟ್ಟು ಒಂದ್ ರೌಂಡ್ ವಾಕ್ ಮಾಡ್ಕೊತೀನಿ ಸರ್. ಒಂದೇ ರೌಂಡಾ? ಹೌದು ಸರ್, ಅಂದ್ರೆ 2 ಕಿಲೋಮೀಟರ್ಸ್ ಇದೆ. ಇಲ್ಲಿ ನೋಡಿ, ನಿಮಗೆ ಮೆಡಿಟೇಷನ್ ಮಾಡಕ್ ಬಂದಿಲ್ಲ ಅಂದ್ರೆ ನೀವು ಮೈಯಲ್ಲಿ ಬೆವರು ಬರೋ ಹಾಗೆ ಒಂದು ಆಸನಗಳನ್ನ ಮಾಡಬೇಕು. ಇಲ್ಲ ಅಂದ್ರೆ ವಾಕ್ ಹೋಗಿ ಬರಬೇಕು. ಬೆವರು ಹೊರಗಡೆ ಬರಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಪಾಸ್ಟ್ ಪ್ರೆಸೆಂಟ್ ಅಲ್ಲಿ ನೀವು ಪ್ರೆಸೆಂಟ್ ಅಲ್ಲಿ ಇರ್ತೀರಾ, ಪಾಸ್ಟ್ ಮತ್ತೆ ಫ್ಯೂಚರ್ ಥಿಂಕ್ ಮಾಡಲ್ಲ ಅವಾಗ. ನಾರ್ಮಲ್ ಆಗಿ ನಾವು ನಾರ್ಮಲ್ ಆಗಿ ಥೆರಪಿಗಳನ್ನ ಹೇಳ್ಬೇಕಾದ್ರೆ, ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡ್ಬೇಕಂದ್ರೆ ನಿಮ್ ಫಸ್ಟ್ ಮೈ ಬೆಂಡ್ ಆಗಬೇಕು. ಮೈ ಬೆಂಡ್ ಆದಾಗ ಮೆಡಿಟೇಷನ್ ಹೋಗ್ತೀರಾ ನೀವು. ಇಲ್ಲಾಂದ್ರೆ ಥಾಟ್ ಬರ್ತಾನೆ ಇರುತ್ತೆ ಮೈಂಡಲ್ಲಿ. ನೀವು ಮೊದಲು ಮನೆಯಿಂದ ಆದಷ್ಟು ಹೊರಗೂ ಇರ್ಲಿಕ್ಕೆ ಪ್ರಯತ್ನ ಪಡಿ, ನಿಮ್ಗೆ ಆಟೋಮೆಟಿಕ್ಲಿ ಆಗುತ್ತೆ. ಮತ್ತೆ ನೀವು ನನಗೆ ಅನಿಸ್ತಾ ಇದೆ ನೀವು ಮನೆಯಲ್ಲೇ ಜಾಸ್ತಿ ಇರ್ತೀರಾ ಅಂತೇಳಿ. ಸೊ ಅದಕ್ಕೆ ನಿಮ್ಗೆ ಥಾಟ್ ಜಾಸ್ತಿ ಅದು ಬರ್ತಾ ಇದೆ. ನೀವು ಮನೆಗಳಿಂದ ಸ್ವಲ್ಪ ಹೊರಗೋಗಿ ಸ್ವಲ್ಪ ವಾಕ್ ಅಂದ್ರೆ ಬರೀ ವಾಕ್ ಮಾಡ್ಬೇಕಂತ ಹೋಗ್ಬೇಡಿ. ಮನೆಯಿಂದ ಜಾಸ್ತಿ ಹೊರಗಿದ್ದಾಗ ನಿಮ್ಗೆ ಆ ಆಕ್ಟಿವಿಟಿ ತಲೆಯಲ್ಲಿ ಬರಲ್ಲ ಹೆಚ್ಚಿಗೆ ಅಂದ್ರೆ ಕೆಲಸ. ಸರ್ ನಾನು ಫ್ಯಾಕ್ಟ್ರಿ ವರ್ಕ್ ಮಾಡೋದು ಸರ್. ಫ್ಯಾಕ್ಟ್ರಿ ವರ್ಕ್ ಮಾಡ್ತೀನಿ, ಬಂದು ಮನೆಗೆ ಬರೋದು 8 ಗಂಟೆ ಆಗುತ್ತೆ. ಅಲ್ಲ, ಫ್ಯಾಕ್ಟ್ರಿಲಿ ವರ್ಕ್ ಮಾಡೋದು ಅದು ನಿಮ್ದು ವರ್ಕ್ ಆಯ್ತು ಸರ್. ನಾ ಹೇಳ್ತಿರೋದು ನಿಮ್ಗೆ ಟೈಮ್ ಕೊಡಿ ಹೊರಗೋಗಿ ಅಂತ ಹೇಳ್ತಿರೋದು ನಾನು. ಇಲ್ಲಾಂದ್ರೆ 1 ವಾರ 2 ವಾರ ಆಫ್ ತಗೊಂಡು. ಇನ್ನೊಂದು ಏನಾಗ್ತಿದೆ ಗೊತ್ತಾ, ನೀವು ಒಂದ್ ಮಾತು ಹೇಳಿದ್ರಿ ನಂಗೆ ಸ್ಟಾರ್ಟಿಂಗ್ ಹೇಳಿದಾಗ. ಏನ್ ಹೇಳಿ? ಈ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ ನೀವು? 3 ಲೋಟ ಬಿಸಿನೀರು ಕುಡಿತೀನಿ ಅಂತ. ಅದನ್ನ ಕಡಿಮೆ ಮಾಡಿ. ಏನಾಗ್ತಿದೆ ಅಂತಂದ್ರೆ ಬಿಸಿನೀರು ಕುಡಿದಾಗ ಪಿತ್ತ ಅಗ್ರಿವೇಟ್ ಆಗುತ್ತೆ ಹೊಟ್ಟೆಲಿ. ನಿಮ್ದು ಆಲ್ರೆಡಿ ವೇಟೇ ಕಡಿಮೆ ಇದೆ, ನಿಮ್ಗೆ ಬಿಸಿನೀರು ಬೇಕಾಗಿಲ್ಲ. ಬಿಸಿನೀರು ಕುಡಿಯೋದು ಸುಮಾರು ಜನ ಬಿಸಿನೀರು ಕುಡಿಯೋದು ಏನಕ್ಕೆ ಅಂತಂದ್ರೆ ಹೊಟ್ಟೆ ಕ್ಲೀನ್ ಆಗ್ಲಿ ಅನ್ನೋ ರೀಸನ್ ಕುಡಿತಾರೆ ಸರ್ ಬಿಸಿನೀರು. ಮೋಷನ್ ಕರೆಕ್ಟ್ ಆಗಿಲ್ಲ ಸರ್, ಅದಕ್ಕೋಸ್ಕರ ಕುಡಿತಿದ್ದೀನಿ. ಆಗಲ್ಲ ಸರ್, ಯಾಕೆ ಅಂತಂದ್ರೆ ನಿಮ್ದು ಮೋಷನ್ ಮತ್ತೆ ಈ ಒಂದು ಆಂಗ್ಸೈಟಿ ಎರಡು ಏನಂತಂದ್ರೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎರಡು ಕನೆಕ್ಟಿವಿಟಿ ಪೇರ್ ಆರ್ಗನ್ಸ್. ಅದು ನಿಮ್ಮ ಮೈಂಡ್ ಅಲ್ಲಿ ಎಲಿಮಿನೇಷನ್ ಆಗಲ್ವೋ, ಬಾಡಿಲಿ ಎಲಿಮಿನೇಷನ್ ಅಂದ್ರೆ ಹೊರಗೆ ಹಾಕೋ ಪ್ರಕ್ರಿಯೆ ಸ್ಟಾಪ್ ಆದ್ರೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ.
ಅಲ್ಲ ಸರಿನಾ? ಇವ್ರಿಗೆ ವೇಟು ಫ್ಯಾಟು ಇಲ್ಲ ಇವ್ರದ್ದು, ಇವ್ರಿಗೆ ಬಿಸಿನೀರು ಬೇಕಾಗಿಲ್ಲ, ತಣ್ಣೀರು. ಫ್ಯಾಟ್ ಇರೋದ್ರೆ ಬಿಸಿನೀರ್ ಅಂತಲ್ಲ, ಹೊಟ್ಟೆ ಕ್ಲೀನ್ ಆಗಲ್ಲ ಅನ್ನೋ ಸಂಕಟ ಕುಡಿತಾರೆ ಪಾಪ ಅವರು. ಬಟ್ ಏನ್ ಮಾಡಿ ಅವ್ರಿಗೆ ಸರ್, ಜಾಸ್ತಿ ಆಗುತ್ತೆ ಅದು, ಇವ್ರು ನೋಡಿದ್ರೆ ಜಾಸ್ತಿನೇ ಆಗುತ್ತೆ. ಪಿತ್ತ ನಿಮ್ಗೆ ಇದೆ ಆಲ್ರೆಡಿ ಇದೆ ಅಂತಂದ್ರೆ ಸ್ವಲ್ಪ ಬಿಸಿನೀರ್ ಕಡಿಮೆ ಮಾಡಿ. ಬಿಸಿನೀರ್ ಬೇಡ. ಸರ್ ಒಂದು ಆಯುರ್ವೇದ ಕಡೆ ತೋರಿಸಿದ್ದು, ಅವರು ನಾಟಿ ತುಪ್ಪ ಕೊಟ್ಟಿದ್ರು, ಮೂಗಿಗೆ ಹಾ, 2 ಒಳ್ಳೆಗೂ ಬಿಡಕ್ ಹೇಳಿದ್ರು ಸರ್. ಹೌದು. ನಾಟಿ ತುಪ್ಪ ಮತ್ತೆ ಅದೇನೋ ಮಧು. ಒಳ್ಳೇದು, ತುಂಬಾ ಅದ್ಭುತವಾದ ಒಂದು, ಅದಕ್ಕೆ ನಸೆ ಬಿಂದು ಅಂತ ಕರಿತೀವಿ, ಮೂಗಲ್ಲಿ ಹಾಕ್ತಾರೆ. ಸೊ ಹೌದು ಅದು ಸರ್. ಆಯುರ್ವೇದ ಟ್ರೀಟ್ಮೆಂಟ್ ಆಕ್ಚುಲಿ. ಅದರಿಂದ ಈ ಒಂದು ಮೈಂಡ್ ಶಾಂತ ಆಗುತ್ತೆ. ಇದನ್ನ ನೀವೇ ಮನೇಲಿ ಮಾಡಬೇಡಿ, ಎಲ್ಲರೂ ಹೇಳ್ತಿದ್ದೀನಿ ನೋಡಿ. ಇದಕ್ಕೆ ಕಂಪಲ್ಸರಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಯಾಕಂದ್ರೆ ಎಲ್ಲ ಅವ್ರು ಕೊಡೋ ತುಪ್ಪದಲ್ಲಿ ಮತ್ತೆ ಅದಕ್ಕೆ ಔಷಧಿಗಳನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ಒಂದೇ ಔಷಧಿ ಇರಲ್ಲ ಅದನ್ನ. ಸರಿನಾ? ಹಿಂಗಾಗಿ ಆಮೇಲೆ ಅದು ಪ್ರಮಾಣ ಹೇಳ್ತಾರೆ, ಯಾವ ಪ್ರಮಾಣದಲ್ಲಿ ಹಾಕೋಬೇಕು ಅಂತ. ಅದ್ರ ಪ್ರಕಾರ ನೀವು ಯೂಸ್ ಮಾಡಿ. ಸಾಧ್ಯ ಆದಷ್ಟು ನಿಮ್ಮ ಒಂದು ಆಹಾರ ಕ್ರಮನ ಬದಲಿ ಮಾಡ್ಕೊಳ್ಳಿ ಸರ್, ಅಲ್ಲೇ ಕಡಿಮೆ ಆಗುತ್ತೆ ನಿಮ್ಗೆ. ಪ್ಲಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಿಮ್ಮ ಮೈಂಡ್ ಅನ್ನ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಮೆಡಿಟೇಷನ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ಲಸ್ ಕ್ಲಾಸಿಕಲ್ ಮ್ಯೂಸಿಕ್ ನಿಮ್ಗೆ ಇದು ಬೆಸ್ಟ್ ರೆಮಿಡಿ ಹೇಳ್ತೀನಿ ನೋಡಿ. ಬಿಕಾಸ್ ನಾ ನಾನ್ ನೋಡಿರೋ ಪ್ರಕಾರ ಈ ಒಂದು ಆಂಗ್ಸೈಟಿ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ನಿಮ್ದು ಒಂದು ಆ ಒಂದು ಗಮನ ಅಲ್ಲಿಂದ ಸೈಡ್ ಬರುತ್ತೆ, ಅವಾಗ ನಿಮ್ ಮೈಂಡ್ ಆಟೋಮೆಟಿಕ್ಲಿ ಶಾಂತ ಆಗುತ್ತೆ. ಸರಿನಾ? ಇದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸರ್, ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಓಕೆನಾ? ಎಸ್. ಸಾಧ್ಯ ಆದಷ್ಟು ಕಾಮನ್ ಕ್ವಶನ್ಸ್ ಕೇಳಿ, ಪ್ರಾಬ್ಲಮ್ಸ್ ಮೇಲೆ ಬೇಡ. ಪುಟಾಣಿ ತಿನ್ಬಹುದಾ ಹೇಳಿ ಸರ್? ಪುಟಾಣಿ ಅಂದ್ರೆ ಕಡ್ಲೆ, ಕರೆಕ್ಟಾ? ಈ ಒಂದು ಕಡ್ಲೆಯಿಂದ ಅದನ್ನ ಒಡೆದ್ಬಿಟ್ಟು ಪುಟಾಣಿ ಆಗುತ್ತೆ. ಸೊ ಅದು ಹೀಟು, ಸಾಧ್ಯ ಆದಷ್ಟು ಕಡಿಮೆ ಅವಾಯ್ಡ್ ಮಾಡಿ. ನೀವು ಈ ಚಳಿಗಾಲದಲ್ಲಿ ತಿನ್ಲಿಕ್ಕೆ ಅಡ್ಡಿ ಇಲ್ಲ, ಬಟ್ ಆದ್ರೆ ಈ ಒಂದು ಬೇಸಿಗೆಯಲ್ಲಿ ಬೇಡ. ಈಗ ನೋಡಿ, ನೀವು ಕಡ್ಲೆ ಹುರಿದ್ಬಿಟ್ಟು ನೀವು ತಿನ್ನೋದು ಯಾವಾಗ? ಈ ಒಂದು ಚಳಿಗಾಲದಲ್ಲೇ ತಿನ್ನೋದು. ಸೊ ಚಳಿ ಕಾಸುವಾಗ ಅಲ್ಲೇ ಹಾಕ್ಬಿಟ್ಟು ಹುರಿದ್ಬಿಟ್ಟು ತಿಂತೀವಿ ಕಡ್ಲೆಗಳನ್ನು. ಸೊ ಅದು ಯಾಕೆ ಅಂತಂದ್ರೆ ಆ ಒಂದು ಹೀಟ್, ಬಾಡಿ ತುಂಬಾ ಕೋಲ್ಡ್ ಆಗ್ಬಾರ್ದು ಅನ್ನೋದಕ್ಕೆ, ಮ್ಯಾನೇಜ್ ಮಾಡ್ಲಿ ಅನ್ನೋದಕ್ಕೆ ಈ ಒಂದು ಕಡ್ಲೆಯನ್ನ ತಿನ್ನೋದು. ಸೊ ಸಾಧ್ಯ ಆದಷ್ಟು ಈ ಒಂದು ಬೇಸಿಗೆಯಲ್ಲಿ ಬೇಡ, ಪುಟಾಣಿ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಫೈನ್. ಹಾ, ವಾತಕ್ಕೆ ಆಯಿಲ್ ಮಸಾಜ್ ಮಾಡ್ಬೋದು, ಕರೆಕ್ಟ್. ಯಾರಿಗಾರು ಬಾಡಿಲಿ ತುಂಬಾ ಡ್ರೈ ಸ್ಕಿನ್ ಇದೆ, ತುಂಬಾ ಸ್ಕಿನ್ ಬಿರುಕು ಬರ್ತಾ ಇದೆ, ಮತ್ತೆ ಈ ಒಂದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರ್ತಾ ಇದೆ ಅಂತಂದ್ರೆ ನೀವೇನ್ ಮಾಡಿ, ಆಯಿಲ್ ಮಸಾಜ್ ಅನ್ನ ಮಾಡ್ಬೋದು ಬಾಡಿಗೆ. ಅಭ್ಯಂಗ ಅಂತ ಕರಿತೀವಿ, ತೈಲ ಅಭ್ಯಂಗ ಅಂತ ಕರಿತೀವಿ. ಅದು ಆಯಿಲ್ ಗಳನ್ನ ಯಾವ್ಯಾವ್ದು ಆಯಿಲ್ ಯೂಸ್ ಮಾಡ್ಬೋದು ಅನ್ನೋದು ನಿಮ್ಮ ಒಂದು ಬಾಡಿ ಕಾನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್. ಅದನ್ನ ನೀವು ಸಾಧ್ಯ ಆದ್ರೆ ಆಯುರ್ವೇದಿಕ್ ಡಾಕ್ಟರ್ ಇರ್ತಾರಲ್ವಾ, ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ರೆಕಮೆಂಡ್ ಮಾಡ್ತಾರೆ ಯಾವ ಒಂದು ಆಯಿಲ್ ಅನ್ನ ಹಾಕೋಬೇಕು ಅಂತ. ಸೊ ಒಂದೊಂದು ಆಯಿಲ್ ಒಂದೊಂದೊಂದೊಂದು ಇದನ್ನ ನಿಮ್ಗೆ ತೋರಿಸುತ್ತೆ. ಸೊ ಅದ್ರ ಪ್ರಕಾರ ನೀವು ಮಾಡ್ಬೋದು. ಸರಿನಾ? ಓಕೆ. ನವೆಂಬರ್ ಅಲ್ಲಿ ಯಾವ ಫುಡ್ ತಗೋಬೇಕು ಸರ್? ಕೋಲ್ಡ್ ಇರೋದನ್ನ ತಿನ್ಬೇಡಿ. ನವೆಂಬರ್ ಮತ್ತೆ ಡಿಸೆಂಬರ್ ಹೆಂಗಿರುತ್ತೆ, ಕ್ಲೈಮೇಟ್ ಹೆಂಗಿರುತ್ತೆ, ಕೋಲ್ಡ್ ಇರುತ್ತಲ್ವಾ. ಸೊ ಸಾಧ್ಯ ಆದಷ್ಟು ಕೋಲ್ಡ್ ಮಾಡುವಂತ ಆಹಾರಗಳನ್ನ ಅವಾಯ್ಡ್ ಮಾಡಿ. ಸೌತೆಕಾಯಿ ತಿನ್ಬೇಡಿ. ಸೌತೆಕಾಯಿ ತಿಂದ್ರೆ ಏನಾಗುತ್ತೆ? ಕೋಲ್ಡ್ ಆಗುತ್ತೆ. ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಬೇಡಿ, ಏನಾಗುತ್ತೆ? ಕೋಲ್ಡ್ ಆಗುತ್ತೆ. ಸೊ ಈ ರೀತಿ ಕೋಲ್ಡ್ ಆಹಾರಗಳನ್ನ ನವೆಂಬರ್ ಮಂತ್ ಅಲ್ಲಿ ಅವಾಯ್ಡ್ ಮಾಡಿ. ನಿಮ್ಮ ಕ್ಲೈಮೇಟ್ ಅನ್ನು ನೋಡ್ಬಿಟ್ಟು ನೀವು ಫುಡ್ ತಗೊಳ್ಳಿ, ಅಷ್ಟೇ, ಸಿಂಪಲ್. ಏನೂ ಇಲ್ಲ ಇಲ್ಲಿ. ನಿಂಬೆ ಹಣ್ಣು ಡಿಪೆಂಡ್. ನಿಮ್ದು ಬಾಡಿ ಹೀಟ್ ಇದೆ ಆಲ್ರೆಡಿ ಅಂತಂದ್ರೆ ಮತ್ತೆ ನಿಂಬೆ ಹಣ್ಣು ಜ್ಯೂಸ್ ತಗೋತಿದಾರೆ ಅಂದ್ರೆ ಲಿವರ್ ಮತ್ತೆ ಹೀಟ್ ಆಗುತ್ತೆ ನಿಮ್ಗೆ. ಲಿವರ್ ಹೀಟ್ ಆದ್ರೆ ಮೈಂಡ್ ಕಂಟಿನ್ಯೂಸ್ ಆಗಿ ಓಡುತ್ತೆ, ಮತ್ತೆ ಬಾಡಿನೂ ಹೀಟ್ ಆಗುತ್ತೆ. ಅದಕ್ಕೆ ಲಿಂಬೆ ಹಣ್ಣು ನಿಮ್ಮ ಒಂದು ಹೆಲ್ತ್ ಮೇಲೆ ಡಿಪೆಂಡ್, ನೀವು ತಗೋಬೇಕೋ ಬೇಡವೋ ಅನ್ನೋದು. ಎಸ್. ಮಯೂರ, ಅನ್ಮಿಟ್ ಮಾಡ್ಕೊಳ್ಳಿ ನೀವು. ಸರ್ ನನ್ಗೆ ಏನ್ ಡೌಟ್ ಅಂದ್ರೆ, ಈಗ ಮಾರ್ಚ್ ಟು ಮೇ ವಸಂತ ಋತು ತುಂಬಾ ಬಿಸಿಲಿರುತ್ತೆ, ಆದ್ರೆ ಅವಾಗ ಕಲ್ಲಂಗಡಿನ ನೀವು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದೀರಾ. ಕುಂಬಳಕಾಯಿನೂ ಅವಾಯ್ಡ್ ಮಾಡ್ಬೇಕಂತ. ಬೆಂಡೆಕಾಯಿ ಸ್ವಲ್ಪ ಶೀತ ಅಲ್ವಾ, ಅದನ್ನು ತಗೋಬಾರ್ದು, ಸೌತೆಕಾಯಿಯೂ ತಗೋಬಾರ್ದು ಅಂತ ಇಲ್ಲಿ ಎಲ್ಲ ಇದೆ. ಏನಾಗುತ್ತೆ ಮೇಡಮ್, ಯಾವ ಋತು ಹೇಳಿದ್ರಿ ನೀವು? ಒಂದು ನಿಮಿಷ. ಈಗ ವಸಂತ ಋತು ಮಿಡ್ ಮಾರ್ಚ್ ಇಂದ ಮಿಡ್ ಮೇ, ಸೊ ಅದು ಬಿಸಿಲುಗಾಲ. ಹೌದು, ರೈಟ್. ಅವಾಗ ಅವಾಯ್ಡ್ ಮಾಡೋ ಪದಾರ್ಥಗಳಲ್ಲಿ ಈ ಬೆಂಡೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ ಇದೆ, ಮತ್ತೆ ಕಲ್ಲಂಗರಿ ಇದೆ, ಬಾರ್ಲಿ ಇದೆ. ಇದೆಲ್ಲ ಬಿಸಿಲುಗಾಲದಲ್ಲಿ ತಗೋಬೇಕಾಗಿರುವಂತ ಪದಾರ್ಥಗಳಲ್ಲಿ. ಇಲ್ಲ ಮೇಡಮ್, ಇದು ರೀಜನ್ ವೈಸ್ ಡಿಪೆಂಡ್ ಆಗುತ್ತೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಿದೆಯಲ್ಲ, ಈ ಕಾಮನ್ ಆಗಿ ನಾವು ಏನು ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ, ಇದು ನಮ್ಮ ದೇಹದ ಒಂದು ಕಾನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಇರುತ್ತೆ. ನಾನೀಗ ಏನ್ ಹೇಳಿದ್ನಲ್ಲ ಲಿಸ್ಟ್ ನಿಮಗೆ, ಇದು ಕಾಮನ್ ಆಹಾರಗಳು. ಮತ್ತೆ ಇದು ಏನ್ ಲಿಸ್ಟ್ ಇದೆಯಲ್ಲ ನನಗೆ, ಇದು ಗುರುಗಳು ಕೊಟ್ಟಿರೋ ಲಿಸ್ಟ್.
ಸರಿನಾ? ಅದ್ರ ಪ್ರಕಾರ ನಾನು ಹೇಳಿರೋದು. ಇದ್ರ ಮೇಲೆ ನಾನು ನಾಳೆ ಸ್ಟಡಿ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಮೇಡಮ್. ಡೆಫಿನೆಟ್ಲಿ ಏನೋ ಮಿಸ್ಟೇಕ್ ಆಗಿದೆಯೋ ಅನ್ಕೋತೀನಿ, ನಾನು ನಿಮ್ಗೆ ಡೆಫಿನೆಟ್ಲಿ ಹೇಳ್ತೀನಿ. ಓಕೆ. ಆಮೇಲೆ ಈ ಇದೂನು ಅಷ್ಟೇ, ಆ ಸ್ಟೇಪಲ್ ಫುಡ್ ನಮ್ದು ಅಕ್ಕಿ ಇರುತ್ತೆ. ಆ ಅಕ್ಕಿ ಬಿಟ್ಟು ತೊಗರಿ, ಹುರುಳಿ, ಗೋಧಿ, ಜೋಳ ಅಂತ ಇದೆ. ಸೊ ಅಕ್ಕಿ ಬಿಟ್ಟು ಅಂತಲ್ಲ, ಈಗ ಅಕ್ಕಿ ತಿನ್ಬೇಡಿ ಅಂತಂದ್ರೆ ಪೂರ್ತಿ ಬಿಟ್ಬಿಡೋದಲ್ಲ ಮೇಡಮ್. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಈಗ ಎಕ್ಸಾಂಪಲ್, ಈಗ ನೀವು ಅನ್ನ ನಿಮ್ಮ ಮನೇಲಿ ಡೈಲಿ ಊಟ ಮಾಡ್ತಿದ್ದೀರಾ, ಅನ್ನ ಕೆಲವೊಬ್ಬರು ತಮಿಳಿಯನ್ಸ್ ಎಸ್ಪೆಷಲಿ ರೈಸ್ ಇಲ್ಲದೆ ಇರಕ್ಕಾಗಲ್ಲ ಪಾಪ ಅವ್ರಿಗೆ, ರೈಸ್ ಉಣ್ಲೇಬೇಕು ಅವ್ರು. ಸೊ ಒಂದ್ ದಿವಸಕ್ಕೆ 3 ಹೊತ್ತು ರೈಸ್ ತಗೋತಿದ್ದಾರೆ ಅಂದ್ರೆ 2 ಹೊತ್ತು ಕಡಿಮೆ ಮಾಡಿ 1 ಹೊತ್ತು ತಗೊಳ್ಳಿ. ಸೊ ಈ ತರ ಪೂರ್ತಿ ಮ್ಯಾಮ್, ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗಲ್ಲ. ಫುಡ್ ಅನ್ನ ಎಷ್ಟಾಗತ್ತೆ ಅಷ್ಟು ಅವಾಯ್ಡ್ ಮಾಡಿ ಮೇಜರ್ ಆಗಿರೋ ಫುಡ್ ಅನ್ನ ತಗೋಬಹುದು. ಮತ್ತೆ ಜೋಳ ಅಂತ ಹೇಳಿದ್ರಿ, ಜೋಳ ಬಂದ್ಬಿಟ್ಟು ಉತ್ತರ ಕನ್ನಡ ಜನ ತಗೋತಾರೆ, ಬೆಂಗಳೂರು ಜನಕ್ಕೆ ಹೋಗಿ ನೀವು ಜೋಳ ಅಂದ್ರೆ ಅವ್ರು ತಗೊಳಲ್ಲ. ಸೊ ರೀಜನ್ ವೈಸ್ ಸಿಗ್ರಿಗೇಟ್ ಆಗುತ್ತೆ. ಅದೇ ರೀಜನ್ ವೈಸ್ ಡಿಪೆಂಡ್ ಆಗುತ್ತೆ. ಈಗ ನಾವು ಹೇಳಿರೋದು ಕಾಮನ್ ಫ್ಯಾಕ್ಟರ್ಸ್ ಅಷ್ಟೇ. ಅದು ಅದರಲ್ಲಿ ನಿಮ್ಮ ಒಂದು ರೀಜನ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಅನ್ನೋದ್ರ ಪ್ರಕಾರ ನೀವು ತಗೋಬಹುದು. ಸಿಂಪಲ್, ನಿಮ್ ಕ್ಲೈಮೇಟ್ ಕೋಲ್ಡ್ ಇದೆಯೋ ಹೀಟ್ ಇದೆಯೋ, ನೀವು ಹೊರಗಡೆ ಇರೋದು, ಈಗ ಬೆಂಗಳೂರು ಸೈಡ್ ಹೋದ್ರೆ ನಿಮ್ಗೆ ಕೋಲ್ಡ್ ಇರುತ್ತೆ, ಉತ್ತರ ಕರ್ನಾಟಕ ಸೈಡ್ ಬಂದ್ರೆ ಬಿಸಿಲು ಇರುತ್ತೆ. ಸೊ ಹಿಂಗೆ ನೀವು ಅದ್ರ ಪ್ರಕಾರ ನೀವು ಫುಡ್ ಅನ್ನ ನೀವು ತಗೋಬಹುದು. ಆಮೇಲೆ ಇದು ತೊಗರಿ ಬೇಳೆನೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲಾ ಸೀಸನ್ ಅಲ್ಲೂ ತಗೊಳ್ತೀವಿ ಸರ್ ನಾವು. ಅದೇ ಮೇಡಮ್, ಅದೇ ಹೇಳ್ತಿರೋದು. ತೊಗರಿ ಬೇಳೆ ಅದಿಲ್ದಿರ ಹುಳಿ ಸಾರು ಮಾಡಕ್ ಸಾಧ್ಯನೇ ಇಲ್ಲ. ಸೊ ನಮ್ಗೆ ಅದೇ ಬೇರೆ ಬೇಳೆ ಟ್ರೈ ಮಾಡಿ ಅಲ್ವಾ, ಬೇರೆ ಬೇಳೆ ಕಾಳುಗಳನ್ನ ಟ್ರೈ ಮಾಡಿ. ಅಲ್ಲ ಮಾಡ್ತೀವಿ, ದಾಲ್ ಮಾಡ್ತೀವಿ, ಹೆಸರು ಬೇಳೆ ಅದ್ರೊಳಗ್ ಮಾಡಿದ್ರು ವಾರಕ್ಕೆ ಒಂದ್ಸತಿ ಮಾಡ್ಬೋದು ಅಷ್ಟೇ. ಮೇಡಮ್ ನೀವು ಟೇಸ್ಟ್ ಬಗ್ಗೆ ಹೇಳ್ತಿದ್ದೀರಾ, ನೀವು ಟೇಸ್ಟ್ ಟೇಸ್ಟ್ ಅಲ್ಲ, ಹೆಲ್ತ್ ನೋಡಿ ಮೇಡಮ್. ಟೇಸ್ಟ್ ಮಾತ್ರ ಮಾಡ್ಕೋಬೇಡಿ. ಇಲ್ಲ ಅಲ್ಲ, ಆಯುರ್ವೇದ ಈಗ ಹಾಗಲ್ಕಾಯಿ ತಿನ್ನ ಅಂದ್ರೆ ಡೈಲಿ ತಿನ್ಲಿಕ್ಕೆ ಆಗಲ್ಲ, ಬಟ್ ನಿಮ್ಗೆ ಯಾವಾಗ ಸಮಸ್ಯೆ ನೀವು ತಿನ್ಬೇಕಾಗುತ್ತೆ. ನೀವ್ ಹೇಳ್ತಿದ್ರಂದ್ರೆ ನನಗೆ ಮನೆಯಲ್ಲಿ ನಮ್ಮ ಮನೆಯವರು ಅದೇ ಕೇಳ್ತಾರ ಅಂತ ಹೇಳಿ ಅದೇ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಆನ್ಸರ್ ಮಾಡಕ್ ಬರಲ್ಲ. ಅಲ್ಲ ಜನರಲಿ ನಾ ಹೇಳ್ತಾ ಇರೋದು, ಎಲ್ಲಾರ ಮನೇಲೂ ತೊಗರಿ ಬೇಳೆ ಹಾಕಿ ಸಮಸ್ಯೆ ಆಗ್ತಿರೋದು ಸಾರು ಹುಳಿ ಸಮಸ್ಯೆ ಆಗ್ತಿರೋದು ಮನೆಯಲ್ಲಿ ಎಲ್ಲರ ಮನೇಲಿ ಡಯಾಬಿಟಿಕ್ ಎದಕ್ಕಾಗಿದೆ ಅಂದ್ರೆ ಜನರಲಿ ಇದೆ. ಅದು ಎದಕ್ಕಂದ್ರೆ ಮೇಡಮ್, ನೀವು ಆ ಋತುವಿನ ಪ್ರಕಾರ ಫುಡ್ ತಗೊಂಡ್ರೆ ಪ್ರಾಬ್ಲಮ್ ಆಗಲ್ಲ. ಈಗ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವು ಋತುನ್ ಫಾಲೋ ಮಾಡ್ತಿಲ್ಲ, ನಾಲ್ಗೆನ್ ಫಾಲೋ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ನಮ್ಮ ನಾಲ್ಗೆ ಏನ್ ರುಚಿ ಇರುತ್ತೋ ಅದನ್ನ ಮಾಡ್ಕೊಂಡು ತಿಂತೀವಿ. ಆಮೇಲೆ ಈ ಅವಾಗಿನ ಕಾಲದಲ್ಲಿ ಆ ಸೀಸನ್ ಇಲ್ಲದ ಸಿಕ್ತಿತ್ತು, ಬಟ್ ಈಗ ಎಲ್ಲಾ ಕಾಲದಲ್ಲಿ ಎಲ್ಲಾ ಸಿಗ್ತಾ ಇದೆ. ಹಿಂಗಾಗಿ ನಮ್ ನಾಲ್ಗೆ ಮೇಲೆ ಕಂಟ್ರೋಲ್ ಆಗ್ತಿಲ್ಲ ಮಾಡೋದು. ಸಾಧ್ಯ ಆದ್ರೆ ಮನೆಯಲ್ಲಿ ಪರಿವರ್ತನೆ ತರೋಕ್ ಟ್ರೈ ಮಾಡಿ, ಎಷ್ಟಾಗುತ್ತೆ ಅಷ್ಟು. ಬೆಟರ್ ಅದನ್ನ ಅವಾಯ್ಡ್ ಮಾಡಿ ಮೇಡಮ್. ಯಾವ ಒಂದು ಸೀಸನ್ ಅಲ್ಲಿ ಯಾವ್ದು ಬೇಡ ಅಂತ ಹೇಳಿರುತ್ತಲ್ಲ ಅದನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿದ್ದೀರಾ? ಇನ್ನು ಒಬ್ಬರನ್ನ ತಗೊಂಡು ಅಥವಾ ಇಬ್ಬರನ್ನ ತಗೊಂಡು ವಿಲ್ ಕ್ಲೋಸ್. ಸುಬ್ರ ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮೈತ್ರಿ ಮೇಡಮ್, ನಾನು ದೋಸೆ ಇದು ಹೇಳಿದಾಗೂ ನಂಗೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ನಾರ್ಮಲ್ ಆಗಿ. ನಾ ಹೇಳೋದು ಉಡುಪಿ ಹೋಟೆಲ್ ಬಂದಾಗಿನಿಂದ ಇದು ದೋಸೆ ಇದು ಸ್ಟಾರ್ಟ್ ಆಗಿದೆ ಬಿಟ್ರೆ ನಿಮ್ಗೆ ಹಿಂದೆಲ್ಲ ಈ ಉತ್ತರ ಕನ್ನಡಕ್ಕೂ ನಾನು ಪದೇ ಅದೇ ಹೇಳೋದು. ಈಗ ನೀವು ಬೇಕಂದ್ರೆ ನೋಡಿ ಮೇಡಮ್, ನೀವು ಬಿಜಾಪುರ ಅದ್ಯಾವ್ದು ಮೊನ್ನೆ ಹೋಗಿದ್ವಲ್ಲ ಯಾದಗಿರಿ ಏನ್ ರಾಯಚೂರು ಎಲ್ಲ ಮುದುಕರು ಅಲ್ಲಿ ಪಲ್ಸರ್ ತಗೊಂಡು ತಿರುಗ್ತಾ ಇದಾರೆ ರೋಡಲ್ಲೆಲ್ಲ. ಅವ್ರಿಗೆಲ್ಲ 70-75 ಏಜ್ ಇದೆ. ಒಂದ್ ಕಡೆ ನಿಂತಿದ್ವಿ ಇಬ್ರು ಕೂಡ ಹೋಗಿ ಲಾಜಲ್ಲಿ. ಅವನು ಹತ್ತತ್ರ 79 ಏಜ್. ಅವನು ಎಷ್ಟು ಚೆನ್ನಾಗಿ ಗಟ್ಟಿದಾರಂದ್ರೆ ಅವ್ನು ಇನ್ನೂ ಮಾತಾಡೋದು ನೋಡಿದ್ರೆ ನಿಮ್ಗೆ ಅದ ಏಜ್ ಅನ್ಸೋದೇ ಇಲ್ಲ. ಅದೇ ನೀವು ಬೆಂಗಳೂರು ಬಂದ್ಬಿಟ್ಟು ಫುಲ್ಲು ಏನು 45 ಏಜಿಗೆ ಅವನು 75 ತನ ಆಗಿರ್ತಾನ. ಫೇಸ್ ನೋಡ್ಬೇಕು. ರೀಜನ್ ವೈಸ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಯಾಕಂದ್ರೆ ಅಲ್ಲಿನೂ ಇದು ಮಲ್ಟಿನ್ಯಾಷನಲ್ ಹಾಸ್ಪಿಟಲ್ಗಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೀವು ನಾರ್ಮಲಿ ಹೋದ್ರೆ, ಈ ಹುಬ್ಳಿ ಧಾರವಾಡ ಹೋದ್ರೆ ನಿಮ್ಗೆ ಸ್ವಲ್ಪ ಅಲ್ಲಿ ಏಜ್ ಕಡಿಮೆ ಆಗ್ತಿದೆ ಸ್ಪ್ಯಾಮ್. ಈ ಯಾದಗಿರಿ ಬಾಗಲಕೋಟೆ ಅಲ್ಲೆಲ್ಲ ಹೋದ್ರೆ ಅವ್ರದ್ದು ಏಜ್ ಚೆನ್ನಾಗಿದೆ, ಬಿಕಾಸ್ ಆಫ್ ದೇ ಆರ್ ಓನ್ಲಿ ಟೇಕಿಂಗ್ ರೈಟ್ ಫುಡ್ ಅಟ್ ರೈಟ್ ಟೈಮ್. ಫುಡ್ ಯಾವ ಲೆವೆಲ್ ಪ್ಲೇ ಮಾಡುತ್ತೋ ಅದ್ರ ಜೊತೆಗೆ ಹಂಗೆ ಮೈಂಡ್ ಪ್ಲೇ ಮಾಡುತ್ತೆ. ಅವರು ತುಂಬಾ ಫ್ಯೂಚರ್ ಪ್ಲಾನ್ ಮಾಡಲ್ಲ. ಈಗ ಇರೋದು ಶಿವ ಕೊಟ್ಟಿದ್ದಾನೆ ತಿನ್ನೋಣ, ನಾಳೆಗೆ ಬಿಟ್ಟಿದ್ದು, ಈ ಲೆವೆಲ್ ಮೈಂಡ್ ಸೆಟ್ ಇರುತ್ತೆ. ಈಗ ನಾವು ಬೆಂಗಳೂರು ಕಡೆ ಹೋಗ್ಬಿಟ್ರೆ ನಾವು ಇವತ್ತಿನ ಮರೆತು ಬಿಡ್ತೀವಿ. ಈಗ ಜೀವನ ಮಾಡೋದು ಪ್ರೆಸೆಂಟ್ ಲೈಫೇ ಮರಿತೀವಿ. ಬರೀ ಫ್ಯೂಚರ್, ನಾಳೆಗೆ ಹಂಗ್ ಮಾಡ್ಬೇಕು, ನಾಡಿದಕ್ಕೆ ಹಂಗ್ ಮಾಡ್ಬೇಕು, ಅಷ್ಟು ಆಸ್ತಿ ಮಾಡ್ಬೇಕು, ಇಷ್ಟು ಆಸ್ತಿ ಮಾಡ್ಬೇಕು, ಈ ಮಟೀರಿಯಲಿಸ್ಟಿಕ್ ಇದರಲ್ಲಿ ಇದ್ದು ಬಿಟ್ಟು ಮೈಂಡ್ ಅನ್ನೋದು ಹೆಂಗಾಗ್ಬಿಟ್ಟಿರುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಅದು ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ ಆಯುರ್ವೇದದಲ್ಲಿ ಹೇಳಿರೋದು ಏನಂದ್ರೆ ಆಹಾರ ವಿಹಾರ ವಿಚಾರ 3 ಪ್ರಾಪರ್ ಆಗಿದ್ದಾಗ ಮಾತ್ರ ಹೆಲ್ತ್ ಸರಿಯಾಗಿರುತ್ತೆ. ನೀವು ಫುಡ್ ಸೂಪರ್ ಆಗಿ ತಿನ್ನಿ, ಬಟ್ ಮೈಂಡ್ ಲೆವೆಲ್ ಅಲ್ಲಿ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ ಹೆಲ್ತ್ ವರ್ಕೌಟ್ ಆಗಲ್ಲ. ಸೊ ಹಿಂಗಾಗಿ ಸಾಧ್ಯ ಆದಷ್ಟು ಡಿಸ್ಕಸ್ ಮಾಡ್ತಾ ಇದ್ದೆ, ಉತ್ತರ ಕರ್ನಾಟಕದ ಕಟ್ಟಿರ್ತಾರೆ. ಅದಕ್ಕೆ ಅವರು ಪೊಲೀಸು ಆ ಎತ್ತುಗಳು ನೋಡಿ ಎಷ್ಟು ಚೆನ್ನಾಗಿ ಹೈಟ್ ಬಂದು ಎಷ್ಟು ಇದಿರುತ್ತೆ ಅಂತ ಹೇಳಿ. ಈ ಆರ್ಮಿ ಪೊಲೀಸ್ ನೌಕರಿಗಳಲ್ಲಿ ಗೌರ್ಮೆಂಟ್ ನೋಡಿದ್ರೆ ಎಲ್ಲ ಅವರೇ ಇರ್ತಾರೆ. ಬಡತನ ಜಾಸ್ತಿ ಇರುತ್ತೆ, ಬಟ್ ಅವ್ರದ್ದು ಫುಡ್ ಇಸ್ ಅಕ್ಯುರೇಟ್. ನಾನು ಕೇಳಿದ್ರೆ ಬಡತನ ಇರುತ್ತೆ ಅನ್ನೋದಕ್ಕಿಂತ ನಮ್ ಜನ ಹೆಂಗೆ ಅಂತಂದ್ರೆ, ಅದೇ ಸರ್, ಈ ಸೈಡ್ ಜನ ಹೆಂಗೆ ಅಂದ್ರೆ ಅದೇ ಹೇಳಿದ್ನಲ್ವಾ, ಇವತ್ತಿನ ಮಟ್ಟಿಗೆ ಥಿಂಕ್ ಮಾಡ್ತಾರೆ, ಪ್ರೆಸೆಂಟ್ ಸಿಚುವೇಶನ್ ಥಿಂಕ್ ಮಾಡ್ತಾರೆ, ಫ್ಯೂಚರ್ ಥಿಂಕ್ ಮಾಡಲ್ಲ ಅವರು.
ಈಗ ಮಗ ಹುಡ್ತಿದ್ದಾನೆ ಅಂತಂದ್ರೆ ಅವ್ನ್ ದುಡ್ಕೊಂಡು ತಿಂತಾನ್ ಬಿಡು ಅಂತ ನಮ್ಮವರು ಇದು ಮಾಡ್ತಾರೆ, ಆಸ್ತಿ ಮಾಡ್ತಾರೆ ಇಲ್ಲನಲ್ಲ, ಬಟ್ ಜಾಸ್ತಿ ಅದಕ್ಕೆ ಇದು ಮಾಡಲ್ಲ. ಬಟ್ ಬೆಂಗಳೂರವ್ರು ಹಂಗಲ್ಲ, ಇನ್ನು ಮದ್ವೆನೇ ಆಗಿರಲ್ಲ, ಮಕ್ಕಳಿಗೆ ಆಸ್ತಿ ಮಾಡ್ಬೇಕು ಅನ್ನೋ ಲೆವೆಲ್ ಥಿಂಕ್ ಮಾಡಿ ಇವ್ರ ಹೆಲ್ತ್ ಕೆಡಿಸ್ಕೋತಾರೆ. ದಿಸ್ ಇಸ್ ದ ಡಿಫರೆನ್ಸ್ ಅಷ್ಟೇ, ಏನಿಲ್ಲ ಇದರಲ್ಲಿ. ನಾವು ಫುಡ್ ಅಲ್ಲಿ ಹೆಂಗ್ ಕಂಟ್ರೋಲ್ ಮಾಡ್ತೀವೋ ಅದೇ ತರ ಮೈಂಡ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಅಲ್ಲಿ ಹಾಸ್ಪಿಟಲ್ಗಳು ಇದ್ದಿದ್ದಲ್ಲಿ ಯಾದಗಿರಿಯಲ್ಲಿ ನಿಮ್ಗೆ ಒಂದು ಲಾಡ್ಜ್ ಅದ ಇದ್ದಿಲ್ಲ ನಿಮ್ಗೆ, ಅದೆಲ್ಲ ಒಂದು ಹಾಸ್ಪಿಟಲ್ ನೋಡಿಲ್ಲ ನಾನು ಅಲ್ಲಿ, ಒಂದು ಹಾಸ್ಪಿಟಲ್ ನಿಮ್ಗೆ ಕಂಡಿಲ್ಲ. ನೀವು ಅದೇ ತುಂಬಾ ಕಡಿಮೆ ಇದೆ ಹಾಸ್ಪಿಟಲ್ಸ್. ಈ ಹಾವೇರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಸ್ಪಿಟಲ್ಗಳು ನಿಮ್ಗೆ. ಈ ಹುಬ್ಬಳ್ಳಿ ದಾವಣಗೆರೆ, ಹುಬ್ಬಳ್ಳಿ ಆಸರಡ್ ಆ ಲೆವೆಲ್ ಬಂದ್ಕೊಳ್ಳೆ ನೀವು ಆಟೋಮೆಟಿಕ್ಲಿ ಹಾಸ್ಪಿಟಲ್ ಕಾಣಕ್ ಶುರು ಆಗುತ್ತೆ, ಮಲ್ಟಿ ಹಾಸ್ಪಿಟಲ್ಸ್. ಹಾಗೆ ಆಹಾರ ಇಂಪಾರ್ಟೆಂಟ್ ತುಂಬಾ. ಇನ್ನೊಬ್ರು ಕೇಳಿ ಕ್ಲೋಸ್ ಮಾಡ್ಬಿಡುವ. ಸರಿ ಸರ್. ಅದಕ್ಕಿಂತ ಮುಂಚೆ ನವರ ರೈಸ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ. ನವರ ಮತ್ತೆ ಈ ಒಂದು ನವರ ರೈಸ್ ಯಾರೋ ನಿನ್ನೆ ಕಾಲ್ ಮಾಡಿದ್ರು, ಸರ್ ನವರ ರೈಸ್ ತಿಂದ ಮೇಲೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗ್ತಿದೆ ಲೈಟ್ ಆಗಿ ಅಂತ. ದಯಾನಂದ್ ಸರ್ ಹೇಳಿದ್ರು ನವರ ರೈಸ್ ತಿಂದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ನಮ್ಮಲ್ಲಿ ನಾಟಿ ಅಕ್ಕಿ ತಿನ್ನಿ ಅಂತ ಹೇಳಿದ್ರು ಸರ್ ಅಂತ ಹೇಳಿದ್ರು. ಬಟ್ ಆದ್ರೆ ಡೆಫಿನೆಟ್ಲಿ ಅದು ನಾಟಿ ಅಕ್ಕಿನೇ, ಅದ್ರಲ್ಲಿ ಡೌಟೇ ಇಲ್ಲ. ಬಟ್ ಆದ್ರೂ ನಿಮಗೆ ಯಾಕೆ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಆ ಒಂದು ಧಾನ್ಯದ ಗುಣ. ನವರ ಅಂದ್ರೆ ಹೀಟು, ಅದು ನವರ ಅಕ್ಕಿ ಬಂದ್ಬಿಟ್ಟು ಹೀಟ್ ಇರುತ್ತೆ, ಹಿಂಗಾಗಿ ನಿಮಗೆ ಆ ಒಂದು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಬರುತ್ತೆ. ಯಾರ್ಯಾರ ಬಾಡಿ ಹೀಟ್ ಇದೆಯೋ ಅವರು ನವರ ರೈಸ್ ಅನ್ನ ತಗೋಬೇಡಿ. ಇದ್ರ ಬದಲು ಸಿಂಧೂರ ಮಧುಸಾಲೆ ಇಲ್ಲ ರಕ್ತಸಾಲೆ ಎರಡರಲ್ಲಿ ಯಾವ್ದಾರ ಒಂದು ರೈಸ್ ಅನ್ನ ತಗೋಬಹುದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರು ತುಂಬಾ ಬಾಡಿ ಹೀಟ್ ಇದೆ ಸರ್ ಅನ್ನೋರು ಇದನ್ನ ಫಾಲೋ ಮಾಡಿ. ತುಂಬಾ ಕೋಲ್ಡ್ ಇದೆ ಅಂತಂದವ್ರು ಮತ್ತೆ ಸಿಂಧೂರ ಮಧುಸಾಲೆ ತಗೋಬೇಡಿ, ಅವರು ರಕ್ತಸಾಲೆ ಇದು ಸಾರಿ ಅವರು ನವರ ತಗೊಳ್ಳಿ. ಅವಾಗ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ದು ಒಂದು ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಈ ತರ ಎವ್ರಿ ಧಾನ್ಯಕ್ಕೂ ಸಹ ಒಂದೊಂದೊಂದೊಂದು ಗುಣ ಇದೆ. ಈಗ ನೀವು ಸುಮಾರು ಜನ ಕೇಳ್ತಿದಾರೆ ಚಾರ್ಟ್ ಹಾಕಿ ಅಂತ, ನೀವು ಗೂಗಲ್ ಅಲ್ಲಿ ಹೋಗಿ ಹುಡುಕಿದ್ರೆ ಸಿಗುತ್ತೆ, ಇದು ಕಾಮನ್ ಥಿಂಗ್. ಆದ್ರೂ ನಾನು ಆಯುಷ್ ಡಿಪಾರ್ಟ್ಮೆಂಟ್ ಇಂದ ನನ್ನ ಹತ್ರ ಒಂದಿಷ್ಟು ಚಾರ್ಟ್ಸ್ ಇದೆ, ಅದನ್ನ ನಾನು ಶೇರ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಅದನ್ನ ನೋಡಿದ್ರೆ. ಸರಿನಾ? ಓಕೆ, ಇನ್ನು ಒಬ್ರು ಯಾರನ್ನಾರು ಕೇಳ್ಬಹುದು, ಒಬ್ರನ್ನ ಕೇಳ್ಬಿಟ್ಟು ವಿಲ್ ಕ್ಲೋಸ್. ಇವ್ರು ಕೇಳಿ ದಿವಾಕರ್ ಅಜ್ಜರ್ಗೆ. ಸರ್ ನಮಸ್ತೆ, ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್ ಅವಾಗ್ಲೇ ತಾವು ಹೇಳಿದ್ರಿ ಉರ್ದು ದಾಲ್ ತಿನ್ಬಾರ್ದು ಅಂತೇಳಿ. ಸೊ ಅಂದ್ರೆ ಇಡ್ಲಿ ದೋಸೆ ತಿನ್ಬಾರ್ದಲ್ಲ ಸರ್? ಹೌದು ಸರ್, ಡೆಫಿನೆಟ್ಲಿ. ಈಗ ನಾನು ಆಗ್ಲೇ ಸರ್ ಅದೇ ಹೇಳ್ತಾ ಇದ್ದೆ, ಉದ್ದಿನ ಬೇಳೆ ಹಾಕ್ದೇನೆ ಇಡ್ಲಿ ದೋಸೆ ಆಗದೇ ಇಲ್ಲ. ಫರ್ಮೆಂಟೇಶನ್ ಹಾಕ್ಬೇಕು ಅಂದ್ರೆ ಉದ್ದಿನ ಬೇಳೆ ಹಾಕ್ಲೇಬೇಕು. ತಿನ್ಬಾರ್ದು ಅಂತ ಅಲ್ಲ ಸರ್, ಮನುಷ್ಯ ಹುಟ್ಟಿದ್ಮೇಲೆ ಎಲ್ಲ ತಿನ್ಬೇಕು ಇಲ್ಲ ಅನ್ನಲ್ಲ, ಬಟ್ ಲಿಮಿಟೇಷನ್ ಇರ್ಬೇಕು. ಈಗ ಹೆಂಗಾಗ್ತಿದೆ ಅಂತಂದ್ರೆ ನಾವು ಈಗ ಯಾವ ಲೆವೆಲ್ಗೆ ಆಗ್ಬಿಟ್ಟಿದೀವಿ ಅಂದ್ರೆ ರೊಟ್ಟಿ ಚಪಾತಿ ಮನೇಲಿ ಮರ್ತೇ ಬಿಟ್ಟಿದೀವಿ. ಎಲ್ಲ ಡಿಪೆಂಡ್ ಆಗಿರೋದು ಇನ್ಸ್ಟಂಟ್ ದೋಸಾ, ಇನ್ಸ್ಟಂಟ್ ಪಡ್ಡು, ಇನ್ಸ್ಟಂಟ್ ಇಡ್ಲಿ ಎಲ್ಲ ಈಗ ಪ್ಯಾಕೆಟ್ಸ್ ಬಂದ್ಬಿಟ್ಟಿದೆ. ಸೊ ಹಿಂಗಾಗಿ ಉದ್ದಿನ ಬೇಳೆ ಕಡಿಮೆ ಮಾಡಿ ಆದಷ್ಟು. ಉದ್ದಿನ ವಡ, ಉದ್ದಿನ ಬೇಳೆ ಸ್ವಲ್ಪ ಆದಷ್ಟು, ಅದು ವಾತ ಉದ್ದು ತುಂಬಾ ಬಾಡಿ ಏರ್ ಎಲಿಮೆಂಟ್ ಕ್ರಿಯೇಟ್ ಮಾಡುತ್ತೆ ವಾತ. ಹಿಂಗಾಗಿ ಉದ್ದಿನ ಬೇಳೆ ತಿಂದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ. ಸರ್ ನಾನು ಕಾರ್ಡಿಯಾಲಜಿಸ್ಟ್. ಓ ಗ್ರೇಟ್. ಓಕೆ ಓಕೆ. ಆಪರೇಷನ್ ಆದ್ಮೇಲೆ ಸರ್ ಪೇಷಂಟ್ಗೆ ಇಡ್ಲಿ ಕೊಡ್ತೀವಿ. ಆಫ್ಟರ್ ದಿ ಆಪರೇಷನ್ ಅವ್ರಿಗೆ ಇಡ್ಲಿ ಕೊಡ್ತೀವಿ ಸರ್ ನಾವು. ಅದಕ್ಕೆ ನಾನೀಗ ಏನ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಇವಾಗ. ಇಲ್ಲ ಅಂದ್ರೆ ಸಾಧ್ಯ ಆದಷ್ಟು ಮೃದು ಆಹಾರ ಸರ್, ಗಂಜಿ ಕೊಡಿ. ಅದ್ರ ಬದಲು ನೀವೇನ್ ಮಾಡಿ, ನಿಮಗೆ ಗೊತ್ತಿರುತ್ತೆ ಗಂಜಿಲಿ ಫೈಬರ್ ರಿಚ್ ಆಗಿರುತ್ತೆ. ನೀವು ಸಾಧ್ಯ ಆದಷ್ಟು ಗಂಜಿ ಈ ತರ ಫುಡ್ ಅನ್ನ ಕೊಡಿ ಸರ್. ಇಡ್ಲಿ ಏನಾಗುತ್ತೆ, ಈ ಒಂದು ಹೋಟೆಲ್ಗಳಲ್ಲಿ ಯಾವಾಗ ಫರ್ಮೆಂಟೇಶನ್ ಮಾಡಿರ್ತಾರೋ ಮತ್ತೆ ಯಾವ ತರ ಇದನ್ನ ಹಾಕಿರ್ತಾರೋ ಗೊತ್ತಾಗಲ್ಲ ನಿಮ್ಗೆ, ಯಾವ ರೀತಿ ಅಕ್ಕಿ ಯೂಸ್ ಮಾಡಿರ್ತಾರೋ. ನಮ್ದ್ರಲ್ಲೇ ಇದೆ, ಯಾವುದು ಕ್ಯಾಂಟೀನ್ ಇದೆ, ಅಲ್ಲಿಂದ ಬರುತ್ತೆ. ಅಲ್ಲಿ ಡೈಟಿಷಿಯನ್ಸ್ ಅವ್ರು ಹೇಳ್ತಾರೆ, ನಾವು ಹೇಳ್ತೇವೆ, ಅವ್ರು ತಗೊಂಡು ಕೊಡ್ತಾರೆ. ಸೊ ಅದರಿಂದ ಫುಡ್ ಹೋಗಿ ಅಂತಂದ್ರೆ, ಬಟ್ ನಾನು ಇಡ್ಲಿ ಉರ್ದಾಲ ನೀವು ಯೂಸ್ ಮಾಡಬಾರ್ದು ಅಂದ್ರಲ್ಲ. ಸೊ ಅವಾಗ ನಂಗೆ ಏನ್ ಮಾಡೋದು ಪೇಷಂಟ್ಸ್ಗೆ ನಾನು, ಯಾಕಂದ್ರೆ ಇಡ್ಲಿನ ಕೊಡ್ತೇನೆ, ಸಾಫ್ಟ್ ಇರುತ್ತಂತೆ. ಅಲ್ಲ, ಅವ್ರ ಹೋಟೆಲ್ ಅವರಿಗೆ ಕ್ಯಾಂಟೀನ್ ಅವರು ಕೇಳಿ ಅವ್ರು ಎಲ್ಲಿಂದ ಅಕ್ಕಿ ತರ್ತಾರ ಅಂತ ಹೇಳಿ, ಅವರು ರೇಷನ್ ಅಂಗಡಿಯಿಂದ ಅಕ್ಕಿನ ವ್ಯವಸ್ಥಿರ್ತಾರೆ. ಹೇಳಿ ನಂಗೆ ಕೇಳಿಬೇಕಂದ್ರೆ ಅವ್ರ ಹತ್ರ ಎಲ್ಲಿಂದ ಅವ್ರ ಅಕ್ಕಿ ತರ್ತಾರ ಅಂತ ಹೇಳಿ. ಅವ್ರಿಗೆ ಕಡಿಮೆ ಸಿಗುವ ಅಕ್ಕಿ ಅಲ್ಲೇನೆ ಸರ್ ಅವರು. ಓಕೆ ಸರ್. ಓಕೆ, ವಾಟ್ ಅಬೌಟ್ ಪಾಮ್ ಜಾಗ್ರಿ ಸರ್? ಗೊತ್ತಾಯ್ತು ಸರ್, ಅದು ತಾಟಿ ಬೆಲ್ಲ ಅಂತ ಕರಿತೀವಿ ನಾವು ಅದಕ್ಕೆ ಕನ್ನಡದಲ್ಲಿ, ಪಾಮ್ ಜಾಗ್ರಿ. ಅದರಷ್ಟು ಅದ್ಭುತವಾದ ಒಂದು ಬೆಲ್ಲ ಯಾವುದೂ ಇಲ್ಲ ಜಗತ್ತಲ್ಲೇನೆ. ಅದು ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ ತಾಟಿ ಬೆಲ್ಲ. ತಾಟಿ ಬೆಲ್ಲ ಅಂದ್ರೆ ಈ ಒಂದು ಅದು ತಾಳೆ ಇದ್ರಲ್ಲಿ ಬರುತ್ತೆ, ತುಂಬಾ ಅದ್ಭುತವಾದ ಔಷಧಿ ತಾಟಿ ಬೆಲ್ಲ. ಸೊ ಯಾರ್ಯಾರಿಗೆ ಬಾಡಿ ನಿಶಕ್ತಿ ಇದೆಯೋ ಅವ್ರು ಏನ್ ಮಾಡಿ, ಡ್ರೈ ಫ್ರೂಟ್ಸ್ ಅನ್ನ ತಗೊಂಡ್ಬಿಟ್ಟು ನೆನ್ಸಾಕಿಡಿ ಹಿಂದಿನ ದಿವಸ ರಾತ್ರಿ. ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ಎರಡೆರಡು ತಗೋಬೇಕು, ಅಥವಾ 4 ಪೀಸ್ ತಗೋಬೇಕು. ಸರಿನಾ? 2 ದ್ರಾಕ್ಷಿ ಇದು ಒಂದು 5 ದ್ರಾಕ್ಷಿ ತಗೊಳ್ಳಿ, ಒಂದು 4 ಗೋಡಂಬಿ ತಗೊಳ್ಳಿ,
ಒಂದ್ 3 ಬಾದಾಮಿ ತಗೊಳ್ಳಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ನಾಟಿ ಹಸುವಿನ ಹಾಲು ಸಿಕ್ಕರೆ ಮಾತ್ರ ಹೇಳ್ತಿರೋದು, ಇಲ್ಲ ಅಂದ್ರೆ ಮಾಡಬೇಡಿ. ನಾಟಿ ಹಸುವಿನ ಹಾಲು ಸಿಕ್ಕರೆ ಹಾಲನ್ನ ರಾತ್ರಿ ನೆನೆ ಇಡಿ ಇದನ್ನೆಲ್ಲ, ಬೆಳಗ್ಗೆ ಹಾಲನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡುವಾಗ ತಾಟಿ ಬೆಲ್ಲ ಹಾಕಿ ಅದಕ್ಕೆ. ತಾಟಿ ಬೆಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ ಸರ್ ಪಾನ್ ಜಾಗ್ರಿ ಅಂತ, ಆ ಪಾನ್ ಸರಿ ಜಾಗ್ರಿನ ಸರ್. ಅದರದ್ದು ಒಂದು ಶೇಕನ್ನ ಕುಡಿದ್ರೆ ಡೆಫಿನೆಟ್ಲಿ ನಿಮ್ ಇಡೀ ದಿವಸ ಎಸ್ ಸರ್. ಎನರ್ಜಿ. ಎಸ್ ಸರ್. ಓಕೆ ಸರ್. ನಾವು ಸರ್ ಆಪರೇಷನ್ ಆದ್ಮೇಲೆ ಊಟದ ಜೊತೆಗೆ ಸ್ವಲ್ಪ ತಾಟಿ ಬೆಲ್ಲ ಕೊಡ್ತೀವಿ ಸರ್ ಪೇಷಂಟ್ಸ್ಗೆ. ಆಫ್ಟರ್ ಥರ್ಡ್ ಡೇ ಒಳ್ಳೇದು. ಆಫ್ ದಿ ಆಪರೇಷನ್ ಊಟದ ಜೊತೆ ಸ್ವಲ್ಪ ತಾಟಿ ಬೆಲ್ಲ ಕೊಡ್ತೀವಿ, ಸ್ವಲ್ಪ ಬೇಗ ಸ್ವಲ್ಪ ಹೀಲ್ ಆಗ್ಲಿ, ಸ್ವಲ್ಪ ಕ್ಯಾಲ್ಸಿಯಂ ಬರ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾ, ತಾಟಿ ಬೆಲ್ಲ ಮಾಡುವಾಗ ಸ್ವಲ್ಪ ಸುಣ್ಣನು ಅದಕ್ಕೆ ಇದು ಹಾಕ್ತಾರೆ. ಹಿಂಗಾಗಿ ಅದ್ರಲ್ಲಿ ಕ್ಯಾಲ್ಸಿಯಂ ತುಂಬಾ ಚೆನ್ನಾಗಿರುತ್ತೆ ಆ ಪ್ರೊಸೆಸ್ ಹೌದು ಸರ್. ಅಲ್ಲಿ. ಸೊ ಹೌದು ಸರ್. ಮಾಡ್ಬೋದು ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕ್ಲೋಸ್ ಮಾಡುವ. ಇನ್ನು ಒಬ್ಬರನ್ನ ತಗೊಳ್ಳುವ ಸರ್, ಎಕ್ಸಾಕ್ಟ್ 8:08 ಕ್ಲೋಸ್ ಮಾಡೋಣ. ಇವರು ಶ್ವೇತಾ ಅವರ ನೋಡಿ, ತುಂಬಾ ಅಗಳಿಂದ ಹಿಂಗೆ ಮಾಡ್ತಾರೆ ಕೈನ. ಅನ್ಮ್ಯೂಟ್ ಮಾಡಿ ಸರ್. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ. ಸರ್ ನನಗೂ ಕೂಡ ಸೇಮ್ ಆಂಗ್ಸೈಟಿ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಸರ್. ನನಗೆ ಸೆಕೆಂಡ್ ಕೋವಿಡ್ ಇದ್ದಾಗಿಂದ ಸ್ಟಾರ್ಟ್ ಆಗಿದ್ದು ಸರ್ ನನಗೆ. ಸೈಕ್ಯಾಟ್ರಿ ಕಡೆ ತೋರಿಸ್ದೆ, ಅದು ಟ್ಯಾಬ್ಲೆಟ್ ತಗೊಂಡಾಗ ಸ್ವಲ್ಪ ರಿಲೀಫ್ ಅನ್ಸುತ್ತೆ, ಮತ್ತೆ ಅದಕ್ಕಿಂತ 2 ಜಾಸ್ತಿ ಆಗ್ತಿತ್ತು. ಟ್ಯಾಬ್ಲೆಟ್ ನಾನು ಕಂಪ್ಲೀಟ್ ಅವಾಯ್ಡ್ ಮಾಡ್ಬಿಟ್ಟೆ. ಅದಾದ್ಮೇಲೆ 1 year ಆದ್ಮೇಲೆ ನಾನು ಆಯುರ್ವೇದಿಕ್ ತೋರಿಸ್ದೆ. ಇವಾಗ ನಾನು ಕಂಪ್ಲೀಟ್ ಟ್ಯಾಬ್ಲೆಟ್ಸ್ ಇಂದ ಆಚೆ ಬಂದ್ಬಿಟ್ಟಿದೀನಿ ನಾನು ಇವಾಗ. ಬಟ್ ನನಗೆ ಹೊರಗಡೆ ಹೋಗ್ಬೇಕು ಅಂದ್ರೆ ಆಂಗ್ಸೈಟಿ ಆಗುತ್ತೆ ಸರ್. ನನಗೆ ನಾಳೆ ಊರಿಗೆ ಹೋಗ್ಬೇಕಂದ್ರೆ ಇವತ್ತಿನ ದಿನಾನೇ ನನಗೆ ಭಯ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಸರ್. ಈಗ ಗ್ರೌಂಡ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ತನಕ ಹತ್ತಿದ್ರೆ ನನಗೆ ಮೇಲುಸಿರು ಮೇಲ್ ಬಂದಂಗ ಆಗುತ್ತೆ. ಉಸಿರಾಟ ಸರಿಯಾಗಿ ಮಾಡಕ್ ಆಗಲ್ಲ ಸರ್ ನನಗೆ. ಹಾಸ್ಪಿಟಲ್ ಅಲ್ಲಿ ಇಡೀ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿಸ್ದೆ, ಬಾಡಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಸರ್. ಅದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಅದೇ 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 ಈಗ ಆ, ಈ ಒಂದು ಮೆಡಿಕಲ್ ಅನ್ನೋದು ಅದ್ಭುತವಾದ ಫೀಲ್ಡ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅದರಲ್ಲಿ ರಿಪೋರ್ಟ್ಸ್ ಅಲ್ಲಿ ಏನ್ ಬರುತ್ತೆ ಅದಕ್ಕೆ ದೇ ವಿಲ್ ಗಿವ್ ಟ್ರೀಟ್ಮೆಂಟ್. ಬಟ್ ಈಗ ನಾವು ಸಿಂಪ್ಟಮ್ಸ್ ಹೇಳ್ತಿದೀವಿ, ಬಟ್ ಅದು ಮೆಡಿಕಲ್ ಲೆವೆಲ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಪಾಪ ಅವ್ರಿಗೆ ಏನ್ ಟ್ರೀಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಎಡೆ ಇರಲ್ಲ. ಅದಕ್ಕೆ ಬೆಸ್ಟ್ ಏನು ಅಂತಂದ್ರೆ, ಈ ಒಂದು ನಿಮ್ದು ಹಾರ್ಟ್ ಎನರ್ಜಿ ಸ್ವಲ್ಪ ಲೋ ಇರುತ್ತೆ, ಹಿಂಗಾಗಿ ನಿಮ್ಗೆ ಸುಸ್ತಾಗೋದು, ಟಯರ್ಡ್ ಆಗೋದು ಆಗ್ತಿರುತ್ತೆ. ಸರಿನಾ? ಹಾರ್ಟ್ ಮತ್ತು ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಹಾರ್ಟ್. ಸರಿನಾ? ಯಾರಿಗೆ ಹಾರ್ಟ್ ಮತ್ತೆ ಕಿಡ್ನಿ ಅಂತ ತಗೋಬಹುದು. ಅದರಲ್ಲೇನೆ ಎಸ್ಪೆಷಲಿ ಭಯ ಅಂತ ಬಂದಾಗ ಭಯನ ಕಂಟ್ರೋಲ್ ಮಾಡೋದು ಕಿಡ್ನಿ. ಇದು ಕಿಡ್ನಿ ಕೋಲ್ಡ್ ಆದ್ರೂ ಆಗುತ್ತಲ್ಲ ಭಯ ಜಾಸ್ತಿ? ಹೌದು ಹೌದು, ಕಿಡ್ನಿ ಕೋಲ್ಡ್ ಆದ್ರೂ ಆಗುತ್ತೆ. ನನಗೆ ಮೊನ್ನೆ ಈಗ ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಒಬ್ರು ನನ್ನ ಫ್ರೆಂಡ್ ನನಗೆ ಹೇಳ್ತಾ ಇದ್ರು, ಡೈಲಿ ಎಳ್ನೀರು ತಗೋತಾರಂತೆ ಬೆಳಿಗ್ಗೆ. ಅವರು ಡೈಲಿ ಬೆಳಿಗ್ಗೆ ಎಳ್ನೀರು ತಗೋತಾರೆ. ಅವ್ರಿಗೆ ಈಗ ತಗೋತಾ ಇದ್ದು 2 ವರ್ಷ ಆಯ್ತು. ಯಾರೋ ಹೇಳಿದ್ರಂತ ಅವ್ರಿಗೆ ಚೆನ್ನಾಗಿದೆ ತಗೊಳ್ಳಿ ಅಂತ. 2 ವರ್ಷ ಆಯ್ತು ಡೈಲಿ ಬೆಳಿಗ್ಗೆ ಎಳ್ನೀರು ಕುಡಿತಿದ್ದಾರೆ. ಬಟ್ ಈಗೀಗ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಅವ್ರಿಗೆ ತುಂಬಾ ಭಯ ಆಗ್ತಿದೆ, ಪ್ಲಸ್ ಫ್ರೀಕ್ವೆಂಟ್ ಯುರಿನೇಷನ್ ಹೋಗ್ತಾ ಇದೆ. ರೀಸನ್ ಏನು ಅಂತ ನೋಡಿದ್ರೆ ಯಾವ ಟ್ರೀಟ್ಮೆಂಟ್ ಕೊಟ್ಟರು ವರ್ಕ್ ಆಗ್ತಿಲ್ಲ. ಕಾರಣ ಏನು ಅಂದ್ರೆ ಆ ಎಳ್ನೀರು. ಎಳ್ನೀರು ತುಂಬಾ ಉತ್ತಮ, ತುಂಬಾ ಅದು ಒಂಥರ ಅದು ಅದ್ಭುತ ಆಕ್ಚುಲಿ ಭೂಮಿ ಮೇಲೆ. ಬಟ್ ಆದ್ರೆ ನಿಮ್ಮ ಒಂದು ಬಾಡಿ ಅದಕ್ಕೆ ಏನಾಗುತ್ತೆ, ಎಳ್ನೀರು ಏನ್ ಮಾಡುತ್ತೆ, ಹೀಟ್ ಅನ್ನ ಕಡಿಮೆ ಮಾಡುತ್ತೆ, ಉಷ್ಣತೆಯನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಎಳ್ನೀರು ಕುಡಿದಾಗ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಕಿಡ್ನಿ ಮೇಲೆ, ಕಿಡ್ನಿಯನ್ನ ಕೋಲ್ಡ್ ಮಾಡುತ್ತೆ. ಹಿಂಗಾಗಿ ಕಿಡ್ನಿ ಸ್ಟೋನ್ ಆದವರಿಗೆ ಎಳ್ನೀರು ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಎಳ್ನೀರು ಕುಡಿದಾಗ ಮೂತ್ರನೂ ಜಾಸ್ತಿ ಹೋಗುತ್ತೆ. ಅದಕ್ಕೆ ಬಿಯರು ಸಹ ಸೇಮ್ ವರ್ಕೇ ಮಾಡುತ್ತೆ. ಸುಮಾರು ಜನ ಬಿಯರ್ ಕುಡಿದಾಗ ಯಾಕೆ ಸರ್ ಫ್ರೀಕ್ವೆಂಟ್ ಯುರಿನೇಷನ್ ಹೋಗ್ತೀವಿ ಅಂತ ಕೇಳ್ತಾರೆ. ಏನ್ ಮಾಡುತ್ತೆ ಅಂದ್ರೆ ಬಿಯರ್ ತಗೊಂಡಾಗ ಅದು ಕೋಲ್ಡ್ ಮಾಡುತ್ತೆ ಕಿಡ್ನಿಗಳನ್ನು. ಕೋಲ್ಡ್ ಮಾಡಿದಾಗ ನಿಮ್ ಯೂರಿನೇಷನ್ ಫಾಸ್ಟ್ ಆಗುತ್ತೆ ಮತ್ತೆ ಜಾಸ್ತಿ ಹೋಗುತ್ತೆ ಯೂರಿನೇಷನ್. ಸರಿನಾ? ಎಳ್ನೀರು ತುಂಬಾ ಒಳ್ಳೆ ಒಂದು ಇದು, ಬಟ್ ಅದನ್ನ ಲಿಮಿಟೆಡ್ ಆಗಿ ತಗೋಬೇಕು. ಮತ್ತೆ ನಿಮ್ಮ ಬಾಡಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡು ತಗೋಬೇಕು. ಅದನ್ನ ಬೆಳಗ್ಗೆ ಹೊತ್ತು ತಗೊಂಡ್ರೆ ಉತ್ತಮ, ಮಧ್ಯಾಹ್ನ ಬೇಡ, ರಾತ್ರಿ ಬೇಡ, ಅವಾಯ್ಡ್ ಮಾಡಿ. ಮೇಡಮ್, ಎಲ್ಲಿಂದ ಮಾಡ್ತಿರೋದು ಕಾಲು? ಸರ್ ಇಲ್ಲ ಬೆಂಗಳೂರು ಸರ್. ಬೆಂಗಳೂರಲ್ಲಿ ಪಿಣ್ಯದಲ್ಲಿ ಒಬ್ರು ಇವರು ಭವ್ಯ ಅಂತಿದ್ದಾರೆ ಒಬ್ರು. ನಂಬರ್ Okay, ನಾನು sir. ನಿಮ್ಗೆ ಕೊಟ್ಟಿದ್ದೇನೆ, 9364016117 ಅಂತ ಹೇಳಿ. ಅವ್ರ ಹತ್ರ ಒಂದು ನಾಡಿ ಮಷಿನ್ ಇದೆ. ಓಕೆ, ಆ Okay, sir. ನಾಡಿ ಮಷಿನ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ನಿಮ್ದು ಎಂಗ್ಸೈಟಿ ಇದೆ ಅಂತ ಹೇಳೋದ್ರಲ್ಲಿ. ಫ್ರೀ ಮಾಡ್ತಾರೆ. ಪೋಸ್ಟ್ ಒಂದ್ಸಲ ಹೋಗಿ ಒಂದು 15 days ಕಂಟಿನ್ಯೂಸ್ ಆಗಿ ಹೇಳ್ದಂಗೆ ಕೇಳಿ, ನಿಮ್ಗೆ ಅದರಲ್ಲಿ ಅದು ಇದ್ರಲ್ಲಿ ಗೊತ್ತಾಗುತ್ತೆ. ಫ್ರೀ ಪೋಸ್ಟ್ ಅಲ್ಲಿ ಎಂಗ್ಸೈಟಿ ನಂಬರ್ ಹೇಳಿ. ಗ್ರೂಪ್ ಅಲ್ಲಿ ಹಾಕ್ತೀವಿ, ಗ್ರೂಪ್ ಅಲ್ಲಿ Okay. ಏರ್ ಇಂಬ್ಯಾಲೆನ್ಸ್ Okay. ಆಗಿರುತ್ತೆ. ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಇನ್ನೊಬ್ಬ ನೇಷಾ ಅಂತಿದ್ದಾರೆ, ಅವ್ರನ್ನ ಕೂಡ ಕನ್ಸಲ್ಟೇಷನ್ ಮಾಡೋದು. ಅದೇ ಲಾಸ್ಟ್ ನಿಮ್ದು ನಂಬರ್ 5 ಬರುತ್ತೆ, ಇವ್ರು 7 ಬರುತ್ತೆ, ಅಷ್ಟು ಡಿಫ್ರೆನ್ಸ್. Okay, ನಿಮ್ದು sir. ಟಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ನಿಮ್ಗೆ 15 days ಅಲ್ಲೇ ರಿಸಲ್ಟ್ ಬರುತ್ತೆ ನೋಡಿ ಮೇಡಮ್. ಅದ್ರದ್ದು ಆಮೇಲೆ ನನಗೆ ಈ ಗ್ರೂಪ್ ಅಲ್ಲೇನೆ ನೀವು ವಿಡಿಯೋ ಮಾಡಿ ಹೇಳಿಬೇಕಾದ್ರೆ ಕಳ್ಸಿದ್ರು ಆಯ್ತು. 15 days ಅಲ್ಲಿ ನಿಮ್ಗೆ ಬರುತ್ತೆ. ಅದಕ್ಕೆ ಎಂಗ್ಸೈಟಿ ಇಸ್ ನಾಟ್ ಅ ಬಿಗ್ ಇಶ್ಯೂ. ನಿಮ್ಗೆ ಏನಂದ್ರೆ ಮೆಡಿಸಿನ್ ಕೊಟ್ಟಾಗ ನಿದ್ದೆ ಬರುತ್ತೆ ಅಷ್ಟೇ, ಅದ್ ಬಿಟ್ರೆ ಏನು ಹೋಗಲ್ಲ ಅದರಲ್ಲಿ. ನಾನು ಬೇಕು ಓಪನ್ ಆಗಿ ಯಾರಾದ್ರೂ ಚಾಲೆಂಜ್ ಮಾಡ್ಲಿಕ್ಕೆ ರೆಡಿ ಇದೆ ನಾನು. ನೀವು ನಮ್ದು ಆರ್ಗನ್ಗಳಿರೋ ಏನು ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ವಂಡರ್ಫುಲ್, ಇಟ್ ವಿಲ್ ಬಿ ವರ್ಕ್. ನಿಮ್ ಕಲರ್ ಇಂದನೂ ಆಗ್ಬೋದು,
ಇಲ್ಲಾಂದ್ರೆ ಇದರಿಂದ ಆಗ್ಬೋದು. ಮೈಸೂರಲ್ಲಿ ಇದ್ರೆ ನಾ ಇನ್ನೊಬ್ಬರು ನಂಬರ್ ಕೊಡ್ತಿದ್ದೆ, ಅವರು ಬೆಸ್ಟ್ ಇದ್ದಾರೆ, ಪ್ರೇಮ ಅಂತೇಳಿ, ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಓಕೆ ಬೆಂಗಳೂರು ನಿಯರ್ ಆಗೋದ್ರಿಂದ ನಿಮಗೆ ಪಿಣ್ಯದಲ್ಲಿ ಅವರು ಇವರು ಭವ್ಯ ನಂಬರ್ ಕೊಟ್ರಾಯ್ತು. ಓಕೆ, ಎಷ್ಟು ಮಾಡಿ ಸರಿ. ಮೇಡಮ್. ಓಕೆ ಸರ್. 15 ಡೇಸ್ ಬಿಟ್ಟು ಸರ್ ನನಗೆ ಆಮೇಲೆ ಹೇಳಿ ಮೇಡಮ್, ಪ್ರಿನ್ಸಿಪಲ್ ಏನು ಹೇಳಿ, ಆಯ್ತಾ? ಹಾ ಸರಿ. ಓಕೆ ಸರ್. ಆಯ್ತು, ಥ್ಯಾಂಕ್ ಯು. ಇನ್ನು ಹಂಸ ಮಹೇಶ್ ಲಾಸ್ಟ್ ಹೇಳಿ ಮೇಡಮ್, ಅನ್ಮಿಟ್ ಮಾಡಿ. ಈ ಏಜ್ ಆದವ್ರು ಕೇಳಿದ್ರೆ ನಮಸ್ತೆ ಹೇಳಿ. ನಮಸ್ತೆ ಸರ್. ಸರ್ ನನ್ಗೆ ಲಾಸ್ಟ್ ವರ್ಷ ಅಂದ್ರೆ ನವೆಂಬರ್ ಅಲ್ಲಿ ಟ್ರಿಪ್ ಹೋಗಿದ್ವಿ. ಸೊ ಅಲ್ಲಿ ಬೆಳಗ್ಗೆ ಅವರು ನಮ್ಗೆ ಟೊಮೆಟೊ ಬಾತ್ ಕೊಟ್ರು, ಮಧ್ಯಾಹ್ನ ಪ್ಯಾಕ್ ಮಾಡಿ ಅವಲಕ್ಕಿ ಕೊಟ್ಟಿದ್ರು. ಸೊ ಅದು ತಿಂದಾದ್ಮೇಲೆ ಸಂಜೆಯಿಂದ ನನಗೆ ಗ್ಯಾಸ್ಟ್ರಿಕ್ ಆಯ್ತು. ಗ್ಯಾಸ್ಟ್ರಿಕ್ ಹೇಗಾಯ್ತು ಅಂದ್ರೆ ಒಂದ್ ವಾರದವರೆಗೂ ನನ್ಗೆ ಅದು ಗ್ಯಾಸ್ಟ್ರಿಕ್ ಅಂತಾನು ಗೊತ್ತಾಗ್ಲಿಲ್ಲ, ಎದೆ ಉರಿ ಆಗ್ತಿತ್ತು, ಏನ್ ತಿಂದ್ರು ಎದೆ ಉರಿ. ಈವನ್ ಮೊಸರುನು ತಗೊಳಕ್ ಆಗ್ತಾ ಇರ್ಲಿಲ್ಲ, ಎದೆ ಉರಿತಾ ಇತ್ತು. ಆಮೇಲೆ ಗ್ಯಾವಿಸ್ಕಾನ್ ಅಂತ ಹೇಳಿ ಇದನ್ನ ಕೊಟ್ರು, ಡಾಕ್ಟರ್ ಹತ್ರ ಹೋದೆ. ಆಮೇಲೆ ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿರೋದು, ಮತ್ತೇನ್ ತಿಂದ್ರು ಕೆಮ್ಮುನು ಬರ್ತಾ ಇತ್ತು. ಸೊ ತುಂಬಾ ಪ್ರಾಬ್ಲಮ್ ಆಯ್ತು ಸರ್. ಅದಾದ್ಮೇಲಿಂದ ಅವಾಗ ಆತರ ಆಗ್ತಾನೆ ಇರುತ್ತೆ. ಸೊ ಇದು ಸಿರಪ್ ಕುಡಿತಾ ಇರ್ತೀನಿ, ಅದು ನಂಗೆ ತುಂಬಾ ಕಷ್ಟ ಆಗ್ತಿದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು? ಇದು ನಿಮ್ಗೆ ಅದು ಯಾಕೆ ಆ ರೀತಿ ಆಗಿದೆ ಅಂತಂದ್ರೆ, ಈ ಒಂದು ಬೆಳಗ್ಗೆ ಸುಮಾರು ಜನ ಏನ್ ಮಾಡ್ತೀವಿ, ಹಿಂದಿನ ದಿವಸ ಅನ್ನ ಉಳಿದಿದೆ ಅಂತ ಅದನ್ನ ಏನ್ ಮಾಡ್ತೀವಿ, ಬೆಳಗ್ಗೆ ಹೊತ್ತು ಏನ್ ಮಾಡ್ತೀವಿ, ಅದನ್ನ ಒಗ್ಗರಣೆಯನ್ನ ಇಲ್ಲ ಟೊಮೆಟೊ ಬಾತು ಇಲ್ಲ ಪುಳಿಯೋಗರೆ ಅಂತ ಮಸಾಲೆ ಹಾಕ್ಬಿಟ್ಟು ತಿಂತೀವಿ. ಸೊ ತಪ್ಪಂತಲ್ಲ, ಬೆಳಗ್ಗೆನೆ ನಾವ್ ಏನ್ ಮಾಡ್ತೀವಿ, ಡ್ರೈ ಫುಡ್ ಕೊಟ್ಟಾಗ ನಾನು ನಿನ್ನೆ ಕ್ಲಾಸಲ್ಲಿ ಹೇಳುವಾಗ ಹೇಳಿದ್ದೆ, ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, ಅದು ನಮ್ಮ ಡೈಜೆಸ್ಟಿವ್ ಎನ್ಸೈಮ್. ಅದು ಆಹಾರನ ಕರಗಿಸ್ಲಿಕ್ಕೆ ಇರೋ ಒಂದು ಲಿಕ್ವಿಡ್. ಅದೇನಾಗ್ಬಿಡುತ್ತೆ, ಡ್ರೈ ಫುಡ್ ಅನ್ನ ಕೊಟ್ಟಾಗ ಅದು ಹೀರ್ಕೊಂಡ್ಬಿಡುತ್ತೆ. ಸ್ಟಮಕ್ ಡ್ರೈ ಆದಾಗ ಈ ಒಂದು ಊಟ ಸೇರದೆ ಇರೋದು, ಉಬ್ಬಳಿಕೆ ಬಂದಂಗ ಆಗೋದು, ಮತ್ತೆ ಕೆಮ್ಮು ಬರೋದು, ನೀವು ಹೇಳಿದ್ರಲ್ವಾ ಊಟ ಮಾಡುವಾಗ ಸಮಟೈಮ್ಸ್ ಆತರ ಆಗುತ್ತೆ. ಅದರ ಜೊತೆಗೆ ಈ ಒಂದು ಆಸಿಡ್ ರಿಫ್ಲೆಕ್ಸ್ ಅಂದ್ರೆ ಎದೆಯಲ್ಲಿ ಸ್ವಲ್ಪ ಉರಿ ತರ ಫೀಲ್ ಆಗೋದು, ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಇದೆಲ್ಲ ಆಗೋದು ಗ್ಯಾಸ್ಟ್ರಿಕ್ ಇಂದಾನೆ ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಬೆಸ್ಟ್ ಏನು ಅಂದ್ರೆ, ಸಾಧ್ಯ ಆದಷ್ಟು ಈ ಒಂದು ಒಣ ರೈಸು ಅಂದ್ರೆ ಒಣ ಅನ್ನ ಆಗಿರ್ಬೋದು, ಅಥವಾ ಈ ಪುಳಿಯೋಗರೆ ನಾನಾಗ್ಲೇ ಹೇಳಿದ್ನಲ್ಲ ಲಿಸ್ಟು, ಅದನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಅವಲಕ್ಕಿ ಬೇಡ, ಅವಾಯ್ಡ್ ಮಾಡಿ. ಟೀ ಕಾಫಿ ಕುಡಿತಿದ್ರೆ ನಿಲ್ಸಿ, ಟೀ ಕಾಫಿ ಇಲ್ಲ, ಕುಡಿಬೇಡಿ. ಟೀ ಕಾಫಿ ಕುಡಿಯಲ್ಲ. ಇಲ್ಲ ಸರ್, ತಗೋತಾ ಟೀ ಇಲ್ಲ. ಕಾಫಿ ಕುಡಿಬೇಡಿ, ಟೀ ಕಾಫಿ ನಿಲ್ಸಿ. 1.5 ವರ್ಷ ಆಯ್ತು, ಮುಂಚೆ ಕುಡಿತಾ ಇದ್ದೆ, ಈಗ 1.5 ವರ್ಷದಿಂದ ಕುಡಿತಾ ಇಲ್ಲ ಸರ್. ಟೀ ಕಾಫಿ ಕುಡಿಬೇಡಿ. ಇಷ್ಟು ಮಾಡಿದ್ರೆ ನಿಮ್ಗೆ ಅದು ಒಂದು ಕಂಟ್ರೋಲಿಗೆ ಬರುತ್ತೆ. ಅದ್ರ ಜೊತೆಗೆ ಯಾರು ಹೀಲರ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ಮೇಡಮ್. ಸ್ಟಮಕ್ ಅಲ್ಲಿ ಸರಿ ವೇರಿಯೇಷನ್ ಆಗಿರುತ್ತೆ, ಸ್ಟಮಕ್ ಅಲ್ಲಿ ಹೀಟ್ ಅಥವಾ ಕೋಲ್ಡ್ ವೇರಿಯೇಷನ್ ಆದ್ರೇನೆ ಪ್ರಾಬ್ಲಮ್ ಬರೋದು ಇದು. ಓಕೆ ಸರಿನಾ? ಓಕೆ, ಅದರಿಂದ ನೀವು ಯಾರು ಹೀಲರ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿಂದ ಮಾಡ್ತಿರೋದು? ಥ್ಯಾಂಕ್ ಯು ಸರ್. ಎಲ್ಲಿಂದ? ಬೆಂಗಳೂರು ಸರ್, ಬೆಂಗಳೂರು. ರಾಜಾಜಿನಗರ್. ಹಾ, ರಾಜಾಜಿನಗರದಲ್ಲಿ ನಿಶಾಂತ್ ಇದಾರೆ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕನ್ಸಲ್ಟೇಷನ್ ಓಕೆ ಕೊಡ್ತಾರೆ, ಸರ್. ಮಾಡ್ಬೋದು. ಓಕೆ ಸರ್. ನೀವೇನಂದ್ರೆ ಟೊಮೆಟೊನ ಹೈಬ್ರಿಡ್ ಟೊಮೆಟೊನ ಯೂಸ್ ಮಾಡೋದ್ರಿಂದ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ. ಆದಷ್ಟು ಜವಾರಿ ಸಿಗುತ್ತೆ, ಅದು ನಿಮ್ಗೆ ಯೂರಿಕ್ ಆಸಿಡ್ ಆಗ್ಬಿಡಲ್ಲ. ನಾವ್ ಹಿಂದೆ ಒಬ್ರು ಪಾಟೀಲ್, ಇವ್ರು ಪಾಟೀಲ್ ಇದ್ರಲ್ಲ, ಮಾದೇ ಪಾಟೀಲ್, ಅವರು ಕೂಡ ಅದನ್ನ ಸಿಸ್ಟಮೆಟಿಕ್ ಹೇಳಿದ್ರು. ಹೊರಗಡೆ ಟೊಮೆಟೊನ ನಮ್ಮ ಇಂಡಿಯಾದಲ್ಲ ಟೊಮೆಟೊ, ಫಸ್ಟ್ ಆಫ್ ಆಲ್ ಜವಾರಿ ಟೊಮೆಟೊ ಮಾತ್ರ ಹೊರಗಡೆ ಬಂದಿರೋದು. ಇನ್ನೊಂದು ಹೊರಗಡೆ ಏನದು ಕಬ್ಬಿನ ಹಾಲು ಕುಡಿಬೇಡ ಅಂತ ಹೇಳ್ತಾರೆ ಅವರು. ಹೈಯೆಸ್ಟ್ ಕ್ರಿಯೇಟಿನ್ ಹೆಚ್ಚಿಗೆ ಆಗೋದು ನಿಮಗೆ ಕಬ್ಬಿನ ಹಾಲು ಕುಡಿದಾಗನೆ. ಹೊರಗಿನ ಕಬ್ಬಿನ ಹಾಲು ಕಂಟಿನ್ಯೂಸ್ ಆಗಿ 1 ವಾರ ಕುಡಿದ್ಬಿಡಿ, ಕ್ರಿಯೇಟಿನ್ 2.5 ಬಂದ್ಬಿಡುತ್ತೆ, 2.5. ಸೊ ಅವ್ರ ವಿಡಿಯೋದಲ್ಲಿ ಇದೆ, ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಇದೆ, 2 ವರ್ಷ ಹಿಂದೆ ಹಾಕಿದ್ದೇನೆ, ಅದ್ರಲ್ಲಿ ಹೋದ್ರೆ ನಿಮ್ಗೆ ಟೊಮೆಟೊ ಬಗ್ಗೆ ಹೇಳಿದ್ದಾರೆ, ಇದ್ರ ಬಗ್ಗೆ ನೋಡಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಿಂಪಲ್, ಹೀಟ್ ಇದೆ, ಗ್ಯಾಸ್ಟ್ರಿಕ್ ಆಗ್ತಿದೆ, ಪಿತ್ತ ಜಾಸ್ತಿ ಇದೆ ಅನ್ನೋರು ಹೇಳ್ಬಿಡ್ತೀನಿ ನೋಡಿ. ಹಸಿ ಮೆಣಸಿನ್ಕಾಯಿ ತಿನ್ಬೇಡಿ, ಮತ್ತೆ ಸ್ಪೈಸಸ್ ತಿನ್ಬೇಡಿ, ಮಸಾಲೆಗಳನ್ನ ತಿನ್ಬೇಡಿ, ಶೇಂಗಾ ತಿನ್ಬೇಡಿ, ಕಡ್ಲೆ ತಿನ್ಬೇಡಿ. ಆಮೇಲೆ ಒಣಗಿರೋ ಆಹಾರ ಯಾವುದೇ ಆಗ್ಲಿ, ಚಿಪ್ಸು, ಆಮೇಲೆ ಪ್ಯಾಕೆಟ್ ಫುಡ್, ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಈಗ ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಹೇಳಿದ್ರೆ ಲಿಸ್ಟನ್ನ ಕಮೆಂಟ್ ಹಾಕ್ತಾರೆ, ತಿನ್ನೋದ್ರ ಏನ್ ತಿನ್ಬೇಕು ಸರ್ ಅದನ್ನ ಹೇಳ್ಬಿಡಿ ಅಂತ. ಬಿಕಾಸ್ ನಮ್ದು ಫುಡ್ ಲೈಫ್ ಸ್ಟೈಲ್ ನಾವು ಕೆಡಿಸ್ಬಿಟ್ಟಿದೀವಿ. ಆಕ್ಚುಲಿ ನಮ್ದು ಈಗ ನಾವು ತಿಂತಿರೋ ಫುಡ್ ನಮ್ ಫುಡ್ ಅಲ್ಲ ಆಕ್ಚುಲಿ. ಇದು ಮಾಡಿಫೈ ಮಾಡಿ 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 ನಾವು ಇಲ್ಲಿಗೆ ಬಂದು ನಿಂತಿದೀವಿ. ನಮ್ದು ಮುಂಚಿನ ಫುಡ್, ನಾವು ಹಳ್ಳಿಯಲ್ಲಿ ಏನ್ ಊಟ ಮಾಡ್ತಿದ್ವೋ ಅದು ನಮ್ಮ ಆಕ್ಚುಯಲ್ ಫುಡ್. ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಈಗ್ಲೂ ನಮ್ಮ ಸೈಡ್ ಅಲ್ಲಿ ನಾನು ನೋಡಿರೋದ್ರಿಂದ ಹೇಳ್ತಿರೋದು, ಬಿಸಿ ರೊಟ್ಟಿನೇ ಬೆಳಗ್ಗೆ ಫಸ್ಟ್ ನಮ್ ಫುಡ್. ಬಿಸಿ ರೊಟ್ಟಿ ಇಲ್ಲಾಂದ್ರೆ ಅಂಬ್ಲಿ, ಎರಡರಲ್ಲಿ ನಾವು ತಗೋತೀವಿ. ಸೊ ಹಿಂಗೆ ಆ ಒಂದು ರೀಜನ್ ಅಲ್ಲಿ ಒಂದೊಂದು ಇರ್ತಿತ್ತು. ಈಗ ಇನ್ಸ್ಟಂಟ್ ಮಿಕ್ಸ್ ಗಳು ಬಂದ್ಬಿಟ್ಟು ಮಕ್ಕಳಿಗೂ ಸಹ ನಾವು ಅದನ್ನೇ ಕೊಡ್ತಿದೀವಿ. ನಮಗೆ ಗೊತ್ತಿದ್ದಂಗೆನೆ ನಾವು ಅವ್ರ ಫ್ಯೂಚರ್ ಅನ್ನ ಹಾಳು ಮಾಡ್ತಾ ಇದೀವಿ ಬಿಕಾಸ್ ಆಫ್ ಫುಡ್. ಸೊ ನೀವು ಮನೆಯಲ್ಲಿ ಎಷ್ಟಾಗತ್ತೆ ಅಷ್ಟು ಸಾಧ್ಯ ಆದಷ್ಟು ಫುಡ್ ಅನ್ನ ಕಂಟ್ರೋಲ್ ಮಾಡಿ, ಮಕ್ಕಳಿಗೆ ಎಂಟರ್ಟೈನ್ ಮಾಡಿ, ಬೇಡ ಅನ್ನಲ್ಲ, ಮ್ಯಾಗಿ, ನೂಡಲ್ಸ್. ಸೊ ಈ ತರ ಎಲ್ಲ ಕೇಳ್ತವೆ ಮಕ್ಕಳು, ಯಾಕಂದ್ರೆ ಅದು ಅಡ್ವರ್ಟೈಸ್ಮೆಂಟ್ ಮಾಡಿ ಅಟ್ರಾಕ್ಟ್ ಮಾಡಿಬಿಟ್ಟಿರ್ತಾರೆ, ಅದು ತಪ್ಪಲ್ಲ. ಬಟ್ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ.
ಆಮೇಲೆ ಇನ್ನೊಂದು ಹೆಂಗೆ ಅಂತಂದ್ರೆ ಯಥಾ ರಾಜ ತಥಾ ಪ್ರಜಾ. ಮನೆಯಲ್ಲಿ ತಂದೆ ತಾಯಿ ಹೆಂಗಿರ್ತಾರೋ ಮಕ್ಕಳು ಹಂಗೆ ಇರ್ತವೆ. ನೀವು ಅವ್ರ ಮುಂದೆ ಕುತ್ಕೊಂಡು ಮ್ಯಾಗಿ ತಿಂದ್ರೆ ಅವರು ತಿಂತಾರೆ, ಸರಿನಾ? ಸೊ ಹಿಂಗಾಗಿ ಅವರಿಗೆ ನೀವು ಸಂಸ್ಕೃತಿ ಕಲಿಸ್ಬೇಕು ಅಂತಂದ್ರೆ ಫಸ್ಟ್ ನೀವು ಅದನ್ನ ನಿಮ್ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ, ಅವಾಗ ಅವ್ರು ನಿಮ್ ಮಾತನ್ನ ಕೇಳ್ತಾರೆ. ಹಿಂಗಾಗಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಮನೆಯಲ್ಲೇ ಬೇಯಿಸಿರೋ ಆಹಾರನ ತಿನ್ನಿ. ಹೋಟೆಲ್ ಅಲ್ಲಿ ಮಾಡಿರೋದು, ಹೊರಗಡೆ ಮಾಡಿರೋದು ಸ್ವಲ್ಪ ಅವಾಯ್ಡ್ ಮಾಡಿ. ರೊಟ್ಟಿ ಡ್ರೈ ಅಲ್ವಾ ಅಂತ ಕೇಳ್ತಿದ್ದಾರೆ. ಒಣ ರೊಟ್ಟಿ ತಿನ್ನಲ್ವಲ್ಲ ನೀವು, ಅದನ್ನ ಸಾರ್ ಜೊತೆಗೆ ಪಲ್ಯ ಜೊತೆಗೆ ತಿಂತೀರಾ, ಸೊ ಡ್ರೈ ಆಗಲ್ಲ ಅದು. ಓಕೆನಾ? ಸರ್ ನೀವು ಬೇಳೆ ಬಳಸಬೇಡಿ, ಕಮ್ಮಿ ಮಾಡಿ ಅಂದ್ರಲ್ಲ, ಸೊ ಬೇಳೆ ಬದಲು ಏನ್ ಬಳಸ್ಬೋದು ಸರ್? ಇವಾಗ ಕಾಳು, ಅವರೆಕಾಳು ಅದೆಲ್ಲ ತರಕಾರಿ ಪಲ್ಯಗಳನ್ನ ಮಾಡಿ, ತರಕಾರಿ ಸಾಂಬಾರ್ಗಳನ್ನ ಮಾಡಿ, ಮಜ್ಜಿಗೆ ತಗೊಳ್ಳಿ ಊಟದಲ್ಲಿ, ಹಾ ತರಕಾರಿಗಳನ್ನ ಉಪಯೋಗಿಸಿ ಮಾಡ್ಕೊಡಿ. ಈಗ ಒಂದ್ ಏನ್ ಪರ್ಮಿಟೆಡ್ ತರಕಾರಿಗಳಿದೆಯಲ್ಲ ಆ ಮಂತ್ ಅಲ್ಲಿ ಪರ್ಟಿಕ್ಯುಲರ್ ನಾ ಹೇಳಿನಲ್ವಾ, ಆ ಮಂತ್ಗಳಲ್ಲಿರೋ ಒಂದು ತರಕಾರಿಗಳನ್ನ ನೋಡ್ಕೊಳ್ಳಿ, ತರಕಾರಿಗಳ ಪ್ರಕಾರ ಪಲ್ಯಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಒಂದ್ ಏನು ಅಂದ್ರೆ, ನಾನು ಇವಾಗ ಕೊಟ್ಟಿರೋದು ಏನ್ ಲಿಸ್ಟ್ ಕೊಟ್ಟಿದ್ದೀನಿ, ಇದು ವೆಬ್ಸೈಟ್ ಅಲ್ಲಿ, ಆಯುಷ್ ವೆಬ್ಸೈಟ್ ಅಲ್ಲಿ ಸಿಗೋ ಲಿಸ್ಟ್ ಇದೆ ಆಕ್ಚುಲಿ. ಅದರ ಪ್ರಕಾರ ನಾನು ನಿಮ್ಗೆ ಹೇಳಿರೋದು ಇನ್ನೂ ಸುಮಾರಿದೆ. ಇದನ್ನ ತಗೋಬಹುದು ಆಹಾರಗಳು ಜಾಸ್ತಿ ಇದೆ, ಬಿಡ್ಬೇಕು ಅನ್ನೋದು ಲಿಸ್ಟ್ ಇದೆ. ಎಲ್ಲಾ ಹೇಳಲಿಕ್ಕಂತೂ ಆಗಲ್ಲ, ಯಾವ್ಯಾವ್ದು ಮೇನ್ ತಗೋತೀವಿ ಅದ್ರ ಪ್ರಕಾರ ನಾನು ಹೇಳಿರೋದು. ಇನ್ನು ಸುಮಾರು ಬರುತ್ತೆ, ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ತಗೋಬಹುದು. ಓಕೆ ಸರ್, ಥ್ಯಾಂಕ್ ಯು. ಈ ಕ್ಲಾಸ್ಗಳನ್ನ ಎದಕ್ ಮಾಡೋದಂದ್ರೆ ಪ್ರತಿನಿತ್ಯ ನೀವು ಇದನ್ನ ಕೇಳ್ತಾ ಇದ್ರೆ ಒಂದು ದಿವಸ ನಿಮ್ಗೆ ಅದು ರಿಲೈಸ್ ಆಗುತ್ತೆ, ಬಿಟ್ಟು ಬಿಡ್ಬೇಕು ಅಂತೇಳಿ ಹೋಗ್ಬಿಡ್ತೀರಾ. ಒಂದೇ ಸಲ ಏನಾಗುತ್ತೆ ಸರ್, ನಾವು ಎಲ್ಲಿವರೆಗೂ ನಮ್ಮ ಹೆಲ್ತ್ ಕೆಡಲ್ವೋ ಅಲ್ಲಿವರೆಗೂ ನಾವು ಫುಡ್ ಮೇಲೆ ಗಮನ ಕೊಡಲ್ಲ. ನಾವ್ ಏನ್ ಮಾಡ್ತೀವಿ, ತುಂಬಾ ಕಡೆ ನಾನು ಅಬ್ಸರ್ವ್ ಮಾಡಿರೋದೇನು ಅಂತಂದ್ರೆ, ಈ ಸ್ಲಿಪ್ಪರ್ ಶೋರೂಮ್ಗಳಲ್ಲಿ ಹೋಗಿ ನಾವು ಬಾರ್ಗೇನ್ ಮಾಡಲ್ಲ. ಅದೇ ಈ ತರಕಾರಿ ಮಾರೋರ ಹತ್ರ ಹೋಗಿ ಬಾರ್ಗೇನ್ ಮಾಡ್ತೀವಿ. ಚಪ್ಪಲಿ ಅಂಗಡಿಲಿ ಅವನು 1000 ರೂಪಾಯಿ ಹಾಕಿ ಕೊಟ್ಟರು ಸುಮ್ಮನೆ ತಗೊಂಡ್ಬರ್ತೀವಿ ಹೋಗಿ. ನಾವು ನಮ್ಮ ಹೊಟ್ಟೆ ಕೊಟ್ಟಷ್ಟು ನಮ್ಮ ಒಂದು ಅಂದಾಜಂದ ಕೊಟ್ಟಷ್ಟು ವ್ಯಾಲ್ಯೂನ ನಾವು ಹೊಟ್ಟೆ ಕೊಡಲ್ಲ. ಅದೇ ನಾವು ಮಾಡ್ತಿರೋ ದೊಡ್ಡ ತಪ್ಪು. ನೀವು ನಾಟಿ ತರಕಾರಿಗಳನ್ನ ತಿಂದ್ರೆ ನಿಮ್ ಹೆಲ್ತ್ ಆಬ್ವಿಯಸ್ಲಿ ಕರೆಕ್ಟ್ ಆಗಿರುತ್ತೆ, ಸಮಸ್ಯೆನೇ ಬರಲ್ಲ ನನ್ನ ಪ್ರಕಾರ. ಆಬ್ವಿಯಸ್ಲಿ. ಯಾಕಂದ್ರೆ ಅದರಲ್ಲಿ ಇರೋ ಒಂದು ಗುಣಗಳು ಆ ತರ ಇರುತ್ತೆ, ಅದು ಹೀಲಿಂಗ್ ಪ್ರಾಪರ್ಟೀಸ್ ಮತ್ತೆ ಅದರಲ್ಲಿರುವಂತ ಒಂದು ಗುಣಗಳು ಬರುತ್ತೆ. ಆಬ್ವಿಯಸ್ಲಿ ನೀವು ಏನ್ ತಿಂತೀರಾ ಅದೇ ನೀವು ಆಗ್ತೀರಾ, ಸಿಂಪಲ್. ನೀವು ಕಂಟಿನ್ಯೂಸ್ ಆಗಿ ಸ್ಪೈಸಸ್ ಖಾರ ಇರೋದು ತಿಂತಾ ಬನ್ನಿ, ನಿಮಗೆ ಹೆಂಗಾಗ್ತೀರಾ ಅಂತಂದ್ರೆ ವಿದಿನ್ 1 ಮಂತ್ ಕಂಟಿನ್ಯೂ ನಾನ್ ವೆಜ್ ತಿನ್ನಿ, ಖಾರ ತಿನ್ನಿ, ಮತ್ತೆ ಈ ಒಂದು ಅಗ್ರೆಸಿವ್ ಆಗಿರೋ ಕೆಲಸಗಳನ್ನ ಮಾಡಿ, ನಿಮ್ ಮೈಂಡ್ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನಿಮ್ಮನ್ನ ಕೂಲ್ ಮಾಡ್ಲಿಕ್ಕೆ ಮತ್ತೆ 6 ಮಂತ್ಸ್ ಬೇಕು. ಆ ಲೆವೆಲ್ಗೆ ನೀವು ತಗೊಳ್ಳೋ ಆಹಾರ ಫುಡ್ ನಿಮ್ ಬಾಡಿ ಮೇಲೆ, ದೇಹದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಿಂಗಾಗಿ ಸಾಧ್ಯ ಆದಷ್ಟು ಆಹಾರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಮೇಜರ್ ಆಗಿ. ಓಕೆನಾ? ಎಸ್ ಸರ್, ಥ್ಯಾಂಕ್ ಯು ಸರ್. ಇದು ಥ್ಯಾಂಕ್ ಯು ಎಲ್ಲರೂ ಕೂಡ. ತುಂಬಾ ಧನ್ಯವಾದ. 1 ಅವರ್ ಕ್ಲಾಸ್ ತಗೊಂಡ್ರಿ. ನಾಳೆ ಕೂಡ ಇದೇ ಟೈಮಿಗೆ ನಾವು ಮೀಟ್ ಆಗೋಣ, 7 ಗಂಟೆಯಿಂದ 8:30 ತನಕ. ಈ ಕೋರ್ಸು ಇವತ್ತೊಂದು ದಿವಸ ಅಷ್ಟೇ ಫ್ರೀ ಇತ್ತು, ನಾಳೆಯಿಂದ ಫ್ರೀ ಇರಲ್ಲ. ಒಂದು 2 ರಿಂದ 3 ದಿವಸ ಕೋರ್ಸ್ ಇದೆ. ಯಾರಾದ್ರೂ ಜಾಯ್ನ್ ಆಗಬೇಕಾಗಿದ್ರೆ ಲಿಂಕ್ ವಾಟ್ಸಪ್ ಚಾನಲ್ ಕೊಟ್ಟಿದ್ದೇವೆ, ಸೊ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ನಿಮ್ಗೆ ಎಲ್ಲ PPT ಸಿಗುತ್ತೆ. ಇವತ್ತು PPT ಮಾಡ್ಲಿಕ್ಕೆ ಆಗಿಲ್ಲ ಕೆಲವೊಂದು ಕಾರಣಗಳಿಂದ. ಸೊ ನಾಳೆಯಿಂದ ಯಾರು ಪೇಡ್ ವರ್ಷನ್ಸ್ ಯಾರು ಜಾಯ್ನ್ ಆಗ್ತೀರಾ ಅವ್ರಿಗೆಲ್ಲ ಇದ್ರದ್ದು ಮಾಹಿತಿ ಸಿಗುತ್ತೆ. ಇನ್ನೊಂದಂದ್ರೆ ನಿಮ್ಗೆ ಈಗ ವೆಬ್ಸೈಟ್ ಅದು ಹೇಳಿದೆ ನಾನು, ಅದು ಸೀಟ್ಗಳಿದ್ರೆ ಸೀಟ್ಗಳನ್ನ ತಗೊಳ್ಳಿ. ಮನೆಯಲ್ಲಿ ಅಪಾರ್ಟ್ಮೆಂಟ್ಗಳಿದ್ರೆ ಏನ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅಪಾರ್ಟ್ಮೆಂಟ್ಗಳಿದ್ದಾಗ ನೀವು ಒಂದೊಂದು ಇದ್ರಲ್ಲಿ ಹಾಕಿ ಅದನ್ನ ಬೆಳಿಬೋದು. ಏನೊಂದು ಒಂದು ತಿಂಗಳು 2 ತಿಂಗಳಲ್ಲಿ ಬಂದ್ಬಿಡುತ್ತೆ. ಅದನ್ನ ನೀವು ಆ ಆಹಾರಗಳನ್ನ ಯೂಸ್ ಮಾಡ್ಬೋದು, ಸೀಡ್ ನಾಡಿ. ಇಲ್ಲ ಸರ್, ಈಗ ಹೆಂಗಾಗಿದೆ ಅಂತಂದ್ರೆ ಎಲ್ಲಾರ ಮನೇಲಿನೂ ಈ ಒಂದು ಬಾಲ್ಕನಿ ಅಂತೂ ಇದ್ದೇ ಇರುತ್ತೆ. ಚಿಕ್ಕದೊಂದು ಕುಂಡ್ಲ ಇಟ್ಕೊಂಡ್ರೆ ಹೂವಿನ ಕುಂಡ್ಲನ ಅದ್ರಲ್ಲೇನೆ ಹಾಕೋಬಹುದು. ಇದಕ್ಕೇನ್ ದೊಡ್ಡ ಜಾಗನೇ ಬೇಕು, ಎಕರೆಗಟ್ಟಲೆ ಜಾಗನೇ ಬೇಕು ಅಂತೇನಿಲ್ಲ. ಒಂದ್ ಮನೆಗೆ ಎಷ್ಟು ಬೇಕು ತರಕಾರಿನ ಫ್ರೆಶ್ ಆಗಿ ಬೆಳ್ಕೊಂಡು ತಿನ್ಬೋದಲ್ವಾ? ನಾವು ಮನಸ್ಸು ಮಾಡ್ಬೇಕಷ್ಟೇ. ಹೂವಿನ ಗಿಡಗಳನ್ನ ಇಡ್ಲಿಕ್ಕೆ ನಮ್ಮಲ್ಲಿ ಜಾಗ ಇದೆ, ಬಟ್ ತರಕಾರಿ ಬೆಳಿಲಿಕ್ಕೆ ಜಾಗ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಅಪಾರ್ಟ್ಮೆಂಟ್ಗಳೆಲ್ಲ ಇಡ್ತಾರಪ್ಪ ಎಲ್ಲಾನು. ಈ ಕಿಚನ್ ಇಡ್ಬೋದು, ಏನು ಸಮಸ್ಯೆ ಇಲ್ಲ. ಅಲ್ಲಿಂದ ನೀವು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ನೀವು ಟಕ್ 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 ಮಾಡ್ಕೊಂಡು ಹಾಕ್ಬಿಟ್ರೆ ಫ್ರೆಶ್ ಅದ್ರಂತ ಫ್ರೆಶ್ ಯಾವ್ದು ಇಲ್ಲ, ನೀವೇ ಬೆಳಿತಿದ್ದೀರಾ, ನೀವೇ ತಿಂತಿದ್ದೀರಾ. ಅಷ್ಟು ಮಾಡ್ಬೋದು ನೋಡಿ. ಆಯ್ತಾ? ಎಲ್ಲರೂ ಧನ್ಯವಾದ. ಶುಭರಾತ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್.